ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಅಯಂ ನಿಜಃ ಪರೋ ವೇತ್ತಿ ಗಣನಾ ಲಘುಚೇತಸಾಂ ಉದಾರಚರಿತಾನಾಂತು ವಸುದೈವ ಕುಟುಂಬಕಂ. ಎಲ್ಲರಿಗೂ ಕೀರ್ತಿ ವಿಕಥನದ ಹೊಸ ಸಂಚಿಕೆಗೆ ಹಾರ್ದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪ್ರತಿ ಸತಿ ಉತ್ಸಾಹ ಇಮ್ಮಡಿ ಮುಮ್ಮಡಿ ಆಗುತ್ತೆ. ಇನ್ನು ಎಂಥೆಂಥ ಕಲಾವಿದರು, ಎಂಥೆಂಥ ಮಹನೀಯರು, ಎಂಥೆಂಥ ವಿದ್ವಾಂಸರು, ಯಾರ್ಯಾರನ್ನು ನಾವು ನೋಡಿ ಅವರಿಂದ ಏನೇನನ್ನು ಪಡ್ಕೋಬಹುದು, ಏನೇನೋ ಅನುಕರಣೀಯ, ಇದೆಲ್ಲ ನಾವು ತುಂಬ ಪಡ್ಕೋತಾ ಇದ್ದೀವಿ. ಅದೇ ಸಾಲಿನಲ್ಲಿ ಇಂದು ಮುಂದುವರಿಸ್ತಾ ನಾನು ಹೇಳಿದ ಶ್ಲೋಕದಂತೆ ಅಯಂ ನಿಜಃ ಪರೋವೇತ್ತಿ ಗಣನಾ ಲಘುಚೇತಸಂ. ಇವ ಯಾರವ ಇವ ಯಾರವ, ಇವ ನಮ್ಮವ ಇವ ನಮ್ಮವ ಅಂತ ವಚನಕಾರರು ಹೇಳಿದಂಗೆ ನಮ್ಮವರು ಪರರು, ನಿಜಃ ಪರಹ ಅಂತ ಲಘುಚೇತಸರು, ಕೆಳಮಟ್ಟದವರು ಆ ಒಂದು ಭಾವನೆಯನ್ನು ಇಟ್ಕೊಳ್ಳೋದು. ಯಾರು ನಿಜವಾಗಿ ಉದಾರ ಚರಿತೆಯನ್ನು ಇಟ್ಕೊಂಡಿದ್ದಾರೋ ಅವರಿಗೆ ವಸುಧಾಯೇವ ಕುಟುಂಬಕಂ, ಭೂಮಿಯೇ ಒಂದು ಕುಟುಂಬ, ಎಲ್ಲರೂ ಅವರವರೇ, ಬೇರೆಯವರು ಅನ್ನೋರು ಇಲ್ಲವೇ ಇಲ್ಲ. ಯಾಕೆ ನಾನು ಇದನ್ನು ಹೇಳ್ತಿದ್ದೀನಿ ಅಂದರೆ, ಇಂದಿನ ವಿದ್ವಾಂಸರು ಹಾಗೆ. ನಮ್ಮದೊಂದು ವಾಟ್ಸಪ್ ಗಣ ಇದೆ, KCMC ಅಂತ. ಅದರಲ್ಲಿ ಎಲ್ಲ ಮಹಾನ್ ಕಲಾವಿದರು, ನಮ್ಮ ಕರ್ನಾಟಕದ ಎಲ್ಲ ಅತಿಶ್ರೇಷ್ಠ ಕಲಾವಿದರು ಇದ್ದಾರೆ. ಅದರಲ್ಲಿ ಪ್ರತಿದಿನ ಸಂಗೀತದ ಬಗ್ಗೆ ಕರ್ನಾಟಕದಲ್ಲಿ ಏನೇನು ಆಗುಹೋಗುಗಳಿದೆ, ಏನೇನು ಆಗಿತ್ತು ಎಲ್ಲವೂ ಬರುತ್ತೆ. ಅದರಲ್ಲಿ ಈ ಒಂದು ಹೆಸರು ತುಂಬ ವಿಶೇಷ. ಯಾಕೆ ಅಂದರೆ ಎಲ್ಲರೂ ನಾಳೆ ಇಲ್ಲಿ ಕಚೇರಿ ಇದೆ ಅಥವಾ ಮೊನ್ನೆ ನಾನು ಇಲ್ಲಿ ಹಾಡಿದ್ದೆ ಇದರದ್ದು ಯೂಟ್ಯೂಬ್ ಲಿಂಕ್ ಅಂತ ಕಳಿಸ್ತಾ ಇದ್ದರೆ, ಒಬ್ಬರು ಮಾತ್ರ ತೀರಾ ಗಹನವಾದ ಶಾಸ್ತ್ರದ ವಿಚಾರವನ್ನು ಕಳಿಸ್ತಾ ಇರ್ತಾರೆ. ಅದು ಪ್ರತಿ ಒಂದು 10 ದಿನದಲ್ಲಿ 8 ದಿನದಲ್ಲಿ ಒಮ್ಮೊಮ್ಮೆ ಆ ಶಾಸ್ತ್ರದ ವಿಚಾರಗಳು ಅದು ಹೆಂಗಿರುತ್ತೆ ಅಂದರೆ, ಅದು ಸಾಮಾನ್ಯ ಬರೀ ಸಂಗೀತ ಹಾಡೋರಿಗೆ ಅದು ಏನೂ ಅರ್ಥವೇ ಆಗಲ್ಲ. ಆ ಮಟ್ಟದ ಒಂದು ಅಂತರಾಳದಿಂದ ತೆಗೆದಂತಹ ಶಾಸ್ತ್ರ ವಿಚಾರಗಳು ಬರ್ತಾ ಇರುತ್ತೆ. ಬಹಳಷ್ಟು ಸತ್ಯನಾರಾಯಣ ಅವರು, ಸತ್ಯನಾರಾಯಣ ಅವರದ್ದು ಹಾಗೆಯೇ ಗೊತ್ತಿತ್ತು. ಇವರು ಯಾರು ಇಷ್ಟು ಶಾಸ್ತ್ರದ ವಿಚಾರವನ್ನು ಮಾಡ್ತಾರಲ್ಲ ಅಂತ ನನ್ನ ಅಜ್ಞಾನಕ್ಕೆ ನನಗೆ ಅವ್ರು ಯಾರು ಅಂತಲೂ ಗೊತ್ತಿರಲಿಲ್ಲ. ಅನಂತರ ಎಷ್ಟೋ ಜನ ನಾವು ಇದ್ದೇವೆ, ಪ್ರತಿಯೊಬ್ಬರೂ ಅಲ್ಲಿ ನಾಳೆ ನನ್ನ ಕಚೇರಿ ಇದೆ ಬನ್ನಿ, ನಾಳೆ ನಮ್ಮ ಗುರುಗಳು ಹಾಡ್ತಾರೆ ಅಥವಾ ನಮ್ಮ ಶಿಷ್ಯರದು ಹೀಗೆ ಆಯಿತು ಅಂತ ಸಹಜವಾಗಿ ನಾವು ನಮ್ಮದನ್ನು ತುಂಬ ಮೇಲೆ ಮಾಡಿ ಹೇಳ್ತೀವಿ. ಆದರೆ ಒಂದು ವ್ಯಕ್ತಿ ಎಲ್ಲ ಕಲಾವಿದರನ್ನು ಸಮವಾಗಿ ನೋಡುವಂಥವ್ರು, ಎಲ್ಲರ ಬಗ್ಗೆಯೂ ಕಳಿಸುವಂಥವ್ರು. ಇವ್ರು ನಾಳೆ ಹಾಡಲಿದ್ದಾರೆ, ಇಲ್ಲ ಇವರು ಹಾಡಿದ್ದು ನೋಡಿ ನನಗೊಂದು ಹಳೆಯ ರೆಕಾರ್ಡಿಂಗ್ ಸಿಕ್ಕಿದೆ, ಎಷ್ಟು ಚೆನ್ನಾಗಿದೆ, ಅಥವಾ ಇವರು ಇಂಥ ಕೆಲಸ ಮಾಡ್ತಿದ್ದಾರೆ ಅಂತ ಬಹಳಷ್ಟು ಅಂಥದ್ದನ್ನು ಕಳಿಸೋದು. ಮತ್ತು ಅವರವರ ಜನ್ಮದಿನದಂದು ಅವರನ್ನು ಗುರುತಿಸಿ ಅವರ ಬಗ್ಗೆ ಒಂದು ಲೇಖನವನ್ನು ಕಳಿಸೋದು, ಚಿಕ್ಕವರು ದೊಡ್ಡವರು ಅನ್ನೋ ಯಾವ ಭೇದವೂ ಇಲ್ಲದೆ. ಇಂತಹ ವ್ಯಕ್ತಿ ನಿಜವಾಗ್ಲೂ ಅವರನ್ನು ಅನುಸರಿಸಬೇಕಾ ಅಲ್ವಾ ಹೇಳಿ. ಇದಿಷ್ಟೇ ಆಗಿ ಉಳಿದಿತ್ತೇ ಹೊರತು ಅವರ ಬಗ್ಗೆ ನನಗಿನ್ನೇನೂ ಗೊತ್ತಿರಲಿಲ್ಲ ಅಥವಾ ನಾನೂ ಹೆಚ್ಚಾಗಿ ಅದರ ಮೇಲೆ ಏನೂ ಗಮನ ಹರಿಸಲಿಲ್ಲ. ಇತ್ತೀಚಿನಲ್ಲಿ ನನಗೆ ಯಾವುದೋ ಒಂದು ಸೋದಾಹರಣ ಭಾಷಣಕ್ಕಾಗಿ ಒಂದು ಸ್ವಲ್ಪ ಕನ್ನಡದ ಪಾರಿಭಾಷಿಕ ಪದಗಳಿಗೆ ಅರ್ಥ ಬೇಕಾಗಿತ್ತು. ಆಗ ಪೂಜ್ಯರು TS ವಸಂತ ಮಾಧವಿ ಮೇಡಮ್ ಅವರು ಸಾಕಷ್ಟು ಸಹಾಯವನ್ನು ಮಾಡಿ, ಅನಂತರ ಇನ್ನೂ ನಿನಗೆ ಆಳವಾಗಿ ಬೇಕು ಅಂದರೆ ಅದಕ್ಕೆ ಒಬ್ಬರೇ ಸಮರ್ಥರಾಗಿದ್ದಾರೆ, ರೋಹಿಣಿ ಸುಬ್ಬರತ್ನಂ ಅಂತ ಇದ್ದಾರೆ, ನೀನು ಅವ್ರಿಗೆ ಫೋನ್ ಮಾಡು ಅಂದರು. ನನಗೆ ತಕ್ಷಣ ಹೆಸರು, ಇಲ್ಲಿ ವಾಟ್ಸಪ್ ಗಣದಲ್ಲಿ ದಿನ ನೋಡ್ತಿರ್ತೀನಿ, ಅವರೇ ಇರಬೇಕು ಅಂತ. ಗೊತ್ತು ನನಗೆ, ಫೋನ್ ಮಾಡ್ತೀನಿ ಅವ್ರು. ಆದರೆ ಅದೇನು ನಾನು ಯಾರು ಅಂತಲೇ ಗೊತ್ತಿಲ್ಲ, ಅವ್ರು ಏನು ಕೊಡ್ತಾರಾ, ಅವರು ಟೈಮ್ ಇರುತ್ತಾ? ಅಯ್ಯೋ ಅವ್ರು ತುಂಬ ಒಳ್ಳೆಯವರಪ್ಪ, ನೀವು ಒಂದು ಸತಿ ಫೋನ್ ಮಾಡು, ನಿನಗೇನು ಬೇಕೋ ಎಲ್ಲ ಸಿಗುತ್ತೆ ಅಂದರು. ಅವರು ಹೇಳಿದ್ದೇ ಒಂದಿದು, ನಾನು ಒಂದೇ ಕರೆ ಮಾಡಿದೆ, ಇಟ್ಟು 10 ನಿಮಿಷದೊಳಗೆ ನಾನು ಹೀಗೆ ಹೋಗಿ ಬರುವಷ್ಟರಲ್ಲಿ ಒಂದು 40 ಪುಟಗಳು ಅವರದ್ದೇ ಹಸ್ತದಲ್ಲಿ ಅವರು ಟೈಪ್ ಮಾಡಿ ಇಷ್ಟಿಷ್ಟು ಉದ್ದ ಉತ್ತರಗಳನ್ನು ಕಳಿಸಿ 2 ದಿನ ಸತತವಾಗಿ ಬಂತು. ನನಗೆ ನೋಡೋಕ್ಕೆ ಇದು ಎಲ್ಲಿಂದ ಓದೋದು ನಾನು ಅಂತ ಅಷ್ಟನ್ನು ಕಳಿಸಿ, ಬಹುಶಃ ಇಲ್ಲಿಗೆ ನೀವು ಕೇಳಿದ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ಟಿದ್ದೇನೆ ಅಂತ. ಆಗ ಅವರ
ಮಹತ್ತರವಾದ ಜ್ಞಾನ ಏನು ಅಂತ ನನಗೆ ಆ ಕ್ಷಣದಲ್ಲಿ ಹೊಳೆದಿದ್ದು, ಅವರ ಮನೆತನ ಏನು, ಅವರು ಯಾವ ಪರಂಪರೆಯಿಂದ ಬಂದಿದ್ದಾರೆ, ಆ ಪರಂಪರೆಯನ್ನು ಹೇಗೆ ಉಳಿಸ್ಕೊಂಡಿದ್ದಾರೆ. ಪರಂಪರೆ ಏನೋ ನಮಗೆ ದೈವಾಯತ್ತವಾಗಿ ಬಂದು ಬಿಡುತ್ತೆ, ಅದನ್ನು ಉಳಿಸ್ಕೊಳ್ಳೋದು ಅನ್ನೋದು ಎಷ್ಟು ಕಷ್ಟ, ನಮ್ಮ ಬೆನ್ನ ಮೇಲೆ ಎಷ್ಟು ಭಾರ ಇರುತ್ತೆ, ಅದನ್ನು ಹೇಗೆ ನಿಭಾಯಿಸ್ತಿದ್ದಾರೆ. ಮತ್ತು ಎಷ್ಟು ಸಹಜರು, ಅಷ್ಟೇ, ನಾನು ಇನ್ನೇನು ಹೇಳೋಕ್ಕಾಗಲ್ಲ, ಸಹಜ ವ್ಯಕ್ತಿ. ಆ್ಯಂಡ್ ನಾವು ಒಂದೇ ಒಂದು ಪದ ಹೇಳಿದ ತಕ್ಷಣ ನೀವು ಈ ಪುಸ್ತಕದಿಂದ ಈ ಪುಟದಿಂದ ಹೇಳ್ತಿದ್ದೀರಾ ಅಲ್ವಾ ಅಂತ ಹೇಳಿದರು. ಅಂದರೆ ಯಾವ ಮಟ್ಟದಲ್ಲಿ ಅವರು ಅಧ್ಯಯನವನ್ನು ಮಾಡಿರಬೇಕು. ಒಬ್ಬರು ಎಲ್ಲಿಂದನೋ ಒಂದು ಪದ ಹೇಳಿದ ತಕ್ಷಣ ಅದು ಯಾವ ಪುಸ್ತಕ ಯಾವ ಪುಟದಿಂದ ಹೇಳ್ತಿದ್ದಾರೆ ಅಂದರೆ, ಅಂತಹ ವಿದ್ವಾನ್. ನಾನೇ ತುಂಬ ಮಾತಾಡ್ಬಿಟ್ಟಿದ್ದೀನಿ ಇವತ್ತು. ಇದು ಬರೀ ಭಾವನೆಯಿಂದ ನಾನು ಹೇಳ್ತಿರೋದಷ್ಟೇ, ಮಾತಾಡಬೇಕು ಅಂತ ಅಲ್ಲ, ಅದು ಬರ್ತಾ ಇದೆ. ಅಂತಹ ಮಹಾನ್ ವಿದ್ವಾಂಸರು ರೋಹಿಣಿ ಸುಬ್ಬರತ್ನಂ ಮೇಡಮ್ ಇದ್ದಾರೆ ನಮ್ಮ ಜೊತೆ. ಮೇಡಮ್, ನಿಮಗೆ ನಮಸ್ಕಾರಗಳನ್ನು. ನಮಸ್ಕಾರ ಪ್ರಗಲ್ಭ ಅವರೇ. ಇಷ್ಟೊತ್ತು ಯಾರ ಬಗ್ಗೆ ಮಾತಾಡಿದ್ರಿ? ನನ್ನ ಬಳಿ ಇವಾಗ ಯಾರು ಕೂತಿದ್ದಾರೋ ನಾನು ಯಾರ್ದೋ ಇರಬೇಕು ಅಂದ್ಕೊಂಡೆ, ನಾನಂತೂ ಖಂಡಿತ ಅಲ್ಲ. ಆಗಲಿ, ಸಹೃದಯರು ನೀವು. ಧನ್ಯವಾದಗಳು. ಸಂತೋಷ ನಿಮ್ಮನ್ನು ನೋಡಿ, ಮೊದಲನೇ ಸತಿ ನಿಮ್ಮನ್ನು ಭೇಟಿ ಮಾಡ್ತಿರೋದು. ನಾನು ಬರೀ ವಾಟ್ಸಪ್ ಮೂಲಕ ನಿಮ್ಮನ್ನು ನೋಡ್ತಿದ್ದೆ, ಇಂದು ಮುಖಾಮುಖಿ ನಿಮ್ಮನ್ನು ನೋಡಿ ಮಾತಾಡಿಸ್ತಿರೋದು ತುಂಬ ಸಂತೋಷ ಮೇಡಮ್. ನನಗೂ ಅಷ್ಟೇ. ಯಾರ ವಿದ್ಯಾಸಕ್ತಿ ಇದೆಯೋ ಅವ್ರ ಬಗ್ಗೆ ಎಲ್ಲ ನಮಗೆ ನಮ್ಮ ಮಕ್ಕಳ ಹಾಗೆ ಅಂತ ಅನಿಸುತ್ತೆ. ಈಗ ನಮ್ಮ ವೀಕ್ಷಕರಿಗಾಗಿ ಒಂದು ಚಿಕ್ಕ ಸಂದರ್ಶನವನ್ನು ನಿಮ್ಮ ಜೊತೆ ಮಾಡಬೇಕು ಅಂತ ಇಚ್ಛೆ ಪಡ್ತೇವೆ. ನಿಮ್ಮ ಜೀವನ ಹೇಗೆ, ನೀವು ನಡೆದು ಬಂದ ಹಾದಿ, ನಾವು ಯಾರ್ಯಾರನ್ನ ಇವತ್ತು ಬರೀ ಪುಸ್ತಕಗಳಲ್ಲಿ ಬೇರೆಯವರ ಬಾಯಲ್ಲಿ ಇಂಥವ್ರಿದ್ರು ಅಂಥವ್ರಿದ್ರು ಅಂತ ಕೇಳಿದ್ದೀವೋ, ಅವರ ಮನೆತನದಲ್ಲಿ ಹುಟ್ಟಿ ಅವರ ಜೊತೆ ಬೆಳೆದಿದ್ದೀರಾ. ಅಂಥ ಒಬ್ಬರಲ್ಲ ಇಬ್ಬರಲ್ಲ 4, 5, 6, 7 ಜನ ಎಲ್ಲ ವಿದ್ವಾಂಸರು ಮನೆಯಲ್ಲಿ. ಅದು ಹೇಗಿತ್ತು, ನಿಮ್ಮ ಬಾಲ್ಯ ಹೇಗಿತ್ತು, ನಿಮ್ಮ ಮನೆತನ ಹೆಂಗಿತ್ತು? ಅಂದರೆ ಎಲ್ಲರೂ ತುಂಬ ದೊಡ್ಡ ಮೇಧಾವಿಗಳು. ನಮ್ಮ ದೊಡ್ಡಪ್ಪ ಅವರು ಶಾಸ್ತ್ರ, ಅಂದರೆ ನಾಟ್ಯಶಾಸ್ತ್ರವೂ ಗೊತ್ತಿತ್ತು ಅವರಿಗೆ, ಚಂದ್ರಶೇಖರಯ್ಯ ಅಂತ. ಅವರು ಭರತಶಾಸ್ತ್ರದಲ್ಲೂ ಪ್ರವೀಣರು, ಗಾಯನಶಾಸ್ತ್ರದಲ್ಲೂ ಪ್ರವೀಣರು. ಪಲ್ಲವಿ ಹಾಡೋದ್ರಲ್ಲಿ ಎತ್ತಿದ ಕೈಯಾಗಿದ್ದರು. ಅವರು ತಮ್ಮ ಸೀತಾರಾಮ್ ಅವರು ಮೈಸೂರು ಬ್ರದರ್ಸ್ ಅಂತ ಒಟ್ಟಿಗೆ ಹಾಡ್ತಾಯಿದ್ರು. 4 ಜನವನ್ನು ಸೇರಿಸಿ ಅವರು ಮೈಸೂರು ಬ್ರದರ್ಸು, ಅವರಿಬ್ಬರು ಹಾಡ್ತಾಯಿದ್ರು ಒಟ್ಟಿಗೆ. ಪಲ್ಲವಿ ಗಾಯನದಲ್ಲಿ, ಅದರಲ್ಲೂ ದೇಶಿ ತಾಳದ ಪಲ್ಲವಿ ಗಾಯನದಲ್ಲಿ ಎತ್ತಿದ ಕೈಯಾಗಿದ್ದರು. ಅವರ ಹಿರಿಯರೊಬ್ಬರು ಪಲ್ಲವಿ ರಾಮಲಿಂಗಯ್ಯ ಅಂತ, ಅವರು ಅಷ್ಟೇ, ಅವರ ದೇಶಿ ತಾಳಗಳದ್ದು ಅನೇಕ ಪಲ್ಲವಿಗಳನ್ನು ರಚನೆ ಮಾಡಿದ್ರು. ಕರ್ನಾಟಕದಲ್ಲಿ ಬಹಳ ಹೆಸರುವಾಸಿಯಾಗಿದ್ದರು ಅಂತ ತಂದೆಯವರು ಬರೆದಿದ್ದಾರೆ ಅದನ್ನು. ರಾಮಲಿಂಗಯ್ಯನವರು ಅವರ ಎಲ್ಡರ್ ಬ್ರದರ? ಅಲ್ಲ, ನಮ್ಮ ತಂದೆಯವರ ತಾತ. ಓ, ನಿಮ್ಮ ತಂದೆಯವರ? ಅವರು ತ್ಯಾಗರಾಜರ ಪರಂಪರೆಯಲ್ಲಿ ಅವರು ಶಿಷ್ಯಗೆ. ಪರಂಪರೆ ಅಂತ ನಿಮಗೇನಾದ್ರು ನಿಮ್ಮ ತಂದೆಯವರೆಲ್ಲ ಯಾರ ಹತ್ರ ಕಲ್ತರು? ತಂದೆಯವರು ಅವರ ತಾಯಿಯವ್ರ ಹತ್ರನೇ ಕಲ್ತಿದ್ದು. ಓಕೆ. ವರಲಕ್ಷ್ಮಮ್ಮ ಅಂತ ಹೇಳಿ ಅವರು ವೀಣೆ ಇವರು ಸುಂದರ ಶಾಸ್ತ್ರಿಗಳು ಅಂತ ಇದ್ದರು ಮೈಸೂರಿನಲ್ಲಿ. ಓಕೆ. ಅರಮನೆಯಲ್ಲೂ ಅವರು ವಿದ್ವಾಂಸರಾಗಿದ್ದರು. ಸುಂದರ ಶಾಸ್ತ್ರಿಗಳ ಶಿಷ್ಯ ಆಕೆ. ಓಕೆ. ಹಾಗಾಗಿ ಅವರು ತಾಯಿಯ ಶಿಷ್ಯನೇ ಆತ. ಆಮೇಲೆ ಹೆಚ್ಚು ಅವರು ಗಾಯನ ಇದಕ್ಕೆಲ್ಲ ಹೋಗದೆ ಶಾಸ್ತ್ರದಲ್ಲೇ ಹೆಚ್ಚು ತೊಡಗಿಕೊಂಡ್ರು. ಈ ಸಂದರ್ಭದಲ್ಲಿ ಬಹುಶಃ ಒಂದು ಎಪಿಸೋಡ್ ಹೇಳ್ಬೋದೇನೋ ಅಂತ ಅನಿಸುತ್ತೆ. ಅವರಿಗೆ 18-19 ವರ್ಷ ಇರಬೇಕಷ್ಟೇ. ಆಗಲೇ ಯುವರಾಜ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ಕೆಲಸಕ್ಕೆ ಸೇರಿಕೊಂಡಿದ್ರು ಅವರು. ಆಗ ಒಂದು ಸಂಯುಕ್ತ ಕರ್ನಾಟಕನ ಯಾವುದೋ ಪತ್ರಿಕೆ, ನನಗೀಗ ತುಂಬ ಏನೋ ಒಂದು ಹೇಳ್ತೀನಿ, ಆ ಪತ್ರಿಕೆಯಲ್ಲಿ ಲೇಖನಗಳನ್ನು ಬರೀತಾಯಿದ್ರು ಅವರು, ಸಂಗೀತಕ್ಕೆ ಸಂಬಂಧಪಟ್ಟ. ಆಗಲೇ ಆರಂಭ ಅಂತೆ ಅದು, ಕರ್ನಾಟಕದಲ್ಲಿ ಫಸ್ಟ್ ಅದು ನ್ಯೂಸ್ ಪೇಪರ್ಗಳಲ್ಲಿ ಸಂಗೀತದ ಬಗ್ಗೆ ಲೇಖನಗಳು ಬರುವಂಥದ್ದು. ಆಗ ಒಂದು ಲೇಖನದಲ್ಲಿ ರಾಗಗಳ ಲಕ್ಷಣಗಳನ್ನೆಲ್ಲ ಹೇಳುವಾಗ, ಈಗ ತರಂಗಿಣಿ ರಾಗದ ಬಗ್ಗೆ ಚರ್ಚೆ ಮಾಡಿ, ಈಗ ವಿದ್ವಾಂಸರು ಏನು ತರಂಗಿಣಿಯನ್ನು ಹಾಡ್ತಾ ಇದ್ದಾರೋ ಅದು ಶಾಸ್ತ್ರೋಕ್ತವಲ್ಲ ಅಂತ ಶಾಸ್ತ್ರದ ಉಲ್ಲೇಖಗಳೆಲ್ಲ ಕೊಟ್ಬಿಟ್ಟು ಇವರೆಲ್ಲ ಹಾಡೋದು ತಪ್ಪು ಅಂತ ಬರೆದುಬಿಟ್ರಂಥವ್ರು. ಸೊ ತುಂಬಾ ಗಲಾಟೆಗಳಾಗೋಕ್ಕೆ ಶುರು ಆಯಿತು. ಎಲ್ಲರೂ
ಅವಾಗ ಎರಡು ಪಂಗಡ, BVK ಶಾಸ್ತ್ರಿ ಅವರು ಇಲ್ಲ, BVK ಶಾಸ್ತ್ರಿ ಅವರು ಅದಕ್ಕಿರಲಿಲ್ಲ. ಇದರಲ್ಲಿ ಗಲಾಟೆ ಆದದ್ದು ಮೈಸೂರು ವಾಸುದೇವಾಚಾರ್ಯರು, ಪಿಟೀಲ್ ಚೌಡಯ್ಯನವ್ರಿಗೆಲ್ಲ ನಾವೆಲ್ಲ ಹಾಡೋದು ಮಾಡೋದು ಹಾಗಾರೆ ತಪ್ಪು ಅಂತ ಅವನು ಇಷ್ಟು ಸಣ್ಣವನು ಹೇಳ್ಬಿಡ್ತಾ ಇದ್ದಾನಲ್ಲ ಅಂತ ಹೇಳಿ, ನಮ್ಮ ದೊಡ್ಡ ತಂದೆ ದೊಡ್ಡಪ್ಪನವ್ರಿಗೂ ಇವ್ರಿಗೂ 8-10 ವರ್ಷ ಡಿಫ್ರೆನ್ಸು, ಒಬ್ಬೊಬ್ರಿಗೂ 4 ವರ್ಷ ಡಿಫ್ರೆನ್ಸು. ನಮ್ಮ ತಂದೆಯವರು ಆ್ಯಕ್ಚುಲಾಗಿ 4ನೇವರು, ಇಬ್ಬರು ಹುಡುಗರಾದ್ಮೇಲೆ ನಮ್ಮ ಸೋದರತ್ತೆ ಆದಮೇಲೆ ನಮ್ಮ ತಂದೆಯವರು, ಆಮೇಲೆ ನಮ್ಮ ಚಿಕ್ಕಪ್ಪ. ಹಾಗೆ ಅವ್ರಿಗೆಲ್ಲ ಇವನು ದೊಡ್ಡ ಚರ್ಚೆಗಳು ನ್ಯೂಸ್ ಪೇಪರ್ನೆಲ್ಲ ಆಯ್ತಂತೆ. ಅವರು ಲೇಖನ ಬರೆಯೋದು, ಇವರು ಲೇಖನ ಬರೆಯೋದು, ಇಲ್ಲ ನೀವು ಹೀಗೆ ಹಾಡೋದಲ್ಲ, ಇಂಥವನು ಶಾಂಗ್ನದೇವ ಹಿಂಗೆ ಹೇಳ್ತಾನೆ, ಇಂಥವನು ಹೀಗೆ ಹೇಳ್ತಾನೆ, ಇಂಥವ್ನು ಹಿಂಗೆ ಹೇಳ್ತಾನೆ, ಈ ರಾಗದ ಹಿಸ್ಟ್ರಿ ಹೀಗೆ ಅಂಥೇಳಿ ಪೇಪರ್ನಲ್ಲೇ ಟಗ್ ಆಫ್ ವಾರ್ ನಡೀತಾಯಿತ್ತು. ಹೀಗೆ ಆಗಿ ಆಮೇಲೆ ನಮ್ಮ ದೊಡ್ಡಪ್ಪ ಹೇಳಿದ್ರಂತೆ, ಯಾರು ಚಂದ್ರಶೇಖರಯ್ಯನವರು, ಚಿನ್ನು ಅಂತ ಕರೆಯೋರು ನಮ್ಮ ಅಪ್ಪನವರು, ಚಿನ್ನು ನೀನು ಹಿಂಗೆ ದೊಡ್ಡವ್ರನ್ನ ಎದುರು ಹಾಕ್ಕೊಳ್ತಾ ಇದ್ದೀ, ನಿಂಗೆ ಪೆಟ್ಟು ಬೀಳುತ್ತೆ ನೋಡು ಅಂತ ಹೇಳಿದ್ರಂತೆ. ನಮ್ಮ 2ನೇ ದೊಡ್ಡಪ್ಪ ಸೀತಾರಾಮ್ ಮಾತ್ರ, ನೀನೇನು ಬರೀತಿದ್ಯೋ ಅದು ಸರಿಗಿದೆ, ಶಾಸ್ತ್ರೋಕ್ತವಾಗಿದೆ, ನಿನ್ನ ನಿಲುವು ನೀನು ಬಿಡಬೇಡ ಅಂತ ಅವ್ರು ಸಪೋರ್ಟ್ ಮಾಡೋದಂತೆ. ಹೀಗೆ ಇರಬೇಕಾದ್ರೆ ಒಂದು ಮದ್ರಾಸ್ನಲ್ಲಿ ಕಚೇರಿ, ಆಗ ಮದ್ರಾಸ್ ತಾನೆ, ಈಗ ತಾನೇ ಚೆನ್ನೈ ಅಂತ ಇದೆ, ಮದ್ರಾಸ್ನಲ್ಲಿ ನಮ್ಮ ದೊಡ್ಡಪ್ಪಂದ್ರದ್ದು ಇಬ್ಬರದ್ದು ಇದೆ, ದೇಶಿ ತಾಳಗಳ ಪಲ್ಲವಿ ಇದೆಯಲ್ಲ, ಇದರದ್ದೆಲ್ಲ ಸೇರಿ ಒಂದು ಕಾರ್ಯಕ್ರಮ ಆಯ್ತಂತೆ. ಆದಾಗ ಅದರ ಶಾಸ್ತ್ರ ಭಾಗವನ್ನು ಹೇಳೋಕ್ಕೆ ನಮ್ಮ ತಂದೆಯವರು, ಆಗೇನು ಅವ್ರಿಗೆ 19-20 ವರ್ಷ ಇರ್ಬೋದು ಅಷ್ಟೇ, ಇವ್ರು ಹೋಗಿದ್ದಾರೆ. ಹೋದಾಗ ಆಗ ಇದರಲ್ಲಿ ಕೆಲಸಕ್ಕಿದ್ದಲ್ವ ಕಲಾಕ್ಷೇತ್ರದಲ್ಲಿ ವಾಸುದೇವಾಚಾರ್ಯರು ಅಲ್ಲಿ ನೆಲೆಸಿದ್ರು, ರುಕ್ಮಿಣಿ ಆರುಂಡೇಲ್ ಅವರು ಹೇಳಿದರು ಅಂತ ಹೇಳಿದಾಗ ಅವರು ಬರಕ್ಕೆ ಹೇಳಿದ್ರಂತೆ, ಬನ್ನಿ ನನ್ನನ್ನು ಬಂದು ಮಾತಾಡಿ ಹೋಗಬೇಕು ಅಂತ. ಸರಿ ಇವರು ಹೋದರಂತೆ, ಇಬ್ಬರು ದೊಡ್ಡಪ್ಪಂದರು ಒಳಗಡೆ ಹೋಗಿದ್ದಾರೆ, ನಮಸ್ಕಾರ ಮಾಡಿ ಮಾತಾಡಿದ್ರಂತೆ. ತಂದೆಯವರು ಹೊರಗಡೆನೇ ನಿಂತರಂತೆ. ಎಲ್ಲಿ ಬರಲಿಲ್ವಾ ಸತ್ಯ ಅಂತ ಕೇಳಿದ್ರಂತೆ. ಅವರು ಸತ್ಯ ಅಂತ ಸತ್ಯನಾರಾಯಣ ನಮ್ಮ ತಂದೆಯವರು ಮುಂಚೆಯಿಂದ ಪರಿಚಯ ಇತ್ತು ತುಂಬಾ, ಎಲ್ರಿಗೂ ಅವರಿಗೆ ಗುರು ಸಮಾನರೇ. ವಾಸುದೇವಾಚಾರ್ಯರೆಲ್ಲ ದೇವೇಂದ್ರಪ್ಪನವರ ಶಿಷ್ಯರು, ನಮ್ಮ ದೊಡ್ಡಪ್ಪ ಮತ್ತು 2ನೇವರು ಓಕಲ್ನಲ್ಲಿ. ತಾಯಿಗೆ ವೀಣೆ, ನಮ್ಮ 2ನೇ ದೊಡ್ಡಪ್ಪ ವೀಣೆ ನುಡಿಸ್ತಾಯಿದ್ರು, ಅವರಿಗೆ ತಾಯಿಯೇ ಗುರು. ಅದಕ್ಕೆ ಹೇಳಿದ್ರಂತೆ, ಹೋಗಿ ನಮಸ್ಕಾರ ಮಾಡ್ತೀವಿ, ಎಲ್ಲಿ ಸತ್ಯ ಬರಲಿಲ್ವಾ ಅಂತ, ಬಂದಿದ್ದಾನೆ ಕರಿ ಅವನ್ನ ಒಳಗೆ ಅಂತ ಹೇಳಿದ್ರಂತೆ. ಇವರು ನಮಸ್ಕಾರ ಮಾಡಿ ನಿಂತ್ರಂತೆ. ಏನು ಸತ್ಯು, ನಮ್ಮ ಎದುರಿಗೆಲ್ಲ ಬರೆದ್ಬಿಟ್ಟಿಯಾ ನೀನು ಪೇಪರ್ನಲ್ಲಿ ಅಂತ. ಇಲ್ಲ ಕ್ಷಮಿಸ್ಬೇಕು, ನಾನು ಕಂಡದ್ದನ್ನು ಬರೆದಿದ್ದೀನಿ ಅಷ್ಟೇ, ಓದಿದ್ದನ್ನು ಬರೆದೆ ಅಷ್ಟೇ ಅಂತ. ಸರಿ, ನೀನೇನು ಬರ್ತೀಯೋ ಅದೇ ಸರಿ, ಇನ್ಮೇಲೆ ನಾವು ಹಾಗೆ ಹಾಡ್ತೀವಿ ಅಂತ ಹೇಳಿದ್ರಂತೆ. ಅವ್ರದ್ದು ಎಷ್ಟು ದೊಡ್ಡ ಗುಣ ಇರಬೇಕು. ತುಂಬಾ ದೊಡ್ಡವರು ಯಾವತ್ತೂ ದೊಡ್ಡವರೇ. ವಿದ್ಯೆಗೆ ದೊಡ್ಡವರು ನಿಜವಾದ, ನನ್ನ ಜೀವನದಲ್ಲಿ ನೋಡಿರೋದು, ನನಗೀಗ 65 ಕಳೀತು, ನಾನು ನೋಡಿರೋದು ಒಂದು ವಿಷಯ ಮಾತ್ರ ಸತ್ಯದ್ದು. ಏನು ವಿಷಯ ಅಂದರೆ, ಯಾರು ನಿಜವಾದ ವಿದ್ವಾಂಸರು ಸಣ್ಣ ಮಕ್ಕಳು ಹೇಳಿದ್ರು ಅವರು ಒಪ್ಪಿ ಅವ್ರಿಗೆ ಮರ್ಯಾದೆ ಕೊಡ್ತಾರೆ. ಅದು ಯಾವುದೇ ಊರಾಗಲಿ ಯಾವುದೇ ದೇಶವಾಗಲಿ ಅದಿದೆ, ಕಾಮನ್ ಫ್ಯಾಕ್ಟ್ರ್ ಅಂದರೆ ಅದೇ. ನಿಜವಾದ ದೊಡ್ಡ ವಿದ್ವಾಂಸರು ಸಣ್ಣ ಮಕ್ಕಳೇ ಸತ್ಯವಾದ್ದನ್ನು ಹೇಳಿದ್ರೆ ಅವರು ಒಪ್ಪಿ ಬಿಡ್ತಾರೆ, ಅದಕ್ಕೆ ಗೌರವವನ್ನು ಕೊಡ್ತಾರೆ. ಹಾಗೆಲ್ಲ ತಪ್ಪಾಯಿತು ಅಂತ ಹೇಳಿದ್ರಂತ, ಇಲ್ಲ ನೀನು ಹೀಗೇ ಮಾಡು, ಶಾಸ್ತ್ರದಲ್ಲಿ ಮುಂದುವರಿ, ಈ ರೀತಿಯಾಗಿ ಧೈರ್ಯ ಯಾರಿಗೂ ಇರಲ್ಲ, ಈ ರೀತಿ ಓದ್ಕೊಳ್ಳೋದಿಲ್ಲ ಇಷ್ಟು ಸಣ್ಣ ವಯಸ್ಸಲ್ಲಿ, ನೀನು ಮುಂದುವರಿಸು ಹೀಗೇನೆ ಅಂತ ಅವ್ರು ಆಶೀರ್ವಾದ ಮಾಡಿ ಕಳಿಸಿದ್ರಂತ. ಆಮೇಲೆ ಮೈಸೂರಿಗೆ ಬಂದಮೇಲೆ ಬಿಡಾರಂ ಕೃಷ್ಣಪ್ಪ ಮಂದಿರದಲ್ಲಿ ಚೌಡಯ್ಯನವರ ಒಂದು ಕಚೇರಿ ಇತ್ತಂತೆ. ಹೇಳಿ ಕಳಿಸಿದ್ರಂತೆ, ಎಲ್ಲಿ ಸತ್ತಿದ್ದಾನೆ ಬರೋಕ್ಕೆ ಹೇಳು ಅಂತ. ಇವ್ರು ದೊಡ್ಡಪ್ಪಂದ್ರಿಗೆಲ್ಲ ಭಯ, ದೊಡ್ಡವರಲ್ವ ಇವರು, ಸಣ್ಣ ವಯಸ್ಸಿನವ್ರು, ಅವರು ಆಗಲೇ ಘಟಾನುಘಟಿಗಳು, ಲೋಕೋತ್ತರಾದ ಪುರುಷರು ಅವರೆಲ್ಲ. ಹೋದ್ರಂತೆ, ನೋಡೋ ಇವತ್ತು ನೀನೇನು ಬರೆದಿದ್ಯಾ ಅದೇ ದೈವತ ಇಟ್ಕೊಂಡೆ ಇವತ್ತು ತರಂಗಿಣಿನೇ ನುಡಿಸ್ತಾ ಇದ್ದೀನಿ ಅಂತ ಹೇಳಿದ್ರಂತೆ. ಹಾಗೆ ನಿನ್ನ ಶಾಸ್ತ್ರದ ಇದನ್ನು ಹಾಗೆ ಮುಂದುವರಿಸು, ಧೈರ್ಯವಾಗಿರು ಅಂತ ಹೇಳಿ. ಇದರಿಂದ ದೊಡ್ಡ ಪ್ರಶಸ್ತಿ ಬೇಕಾ? ಹೌದು. ಹಾಗಾಗಿ ಅಷ್ಟು ಸಣ್ಣ ವಯಸ್ಸಲ್ಲಿ ನಮ್ಮ ತಂದೆಯವರು ಹಂಗೆ ಮಾಡ್ತಾಯಿದ್ರು.
ಆಮೇಲೆ ನಮ್ಮದು ದೊಡ್ಡಪ್ಪನವ್ರದ್ದು ಇನ್ನೊಂದೇನು ವಿಶೇಷ ಅಂತಂದರೆ ಟೈಪ್ ರೈಟಿಂಗು. ಶಾರ್ಟ್ ಹ್ಯಾಂಡಲ್ಲಿ ಹೋಲ್ ದೇಶಕ್ಕೆ ಫಸ್ಟ್ ರ್ಯಾಂಕ್ ಅಂತವ್ರು. ಅಯ್ಯೋ, ಶಾರ್ಟ್ ಹ್ಯಾಂಡಲ್ಲಿ ಟೈಪಿಂಗು ಅತೀ ಫಾಸ್ಟ್. ಯಾವುದು ಟೈಪಿಂಗ್ ಇದರಲ್ಲಿ ಅಂದರೆ ಅವ್ರದ್ದು ಇಡೀ ಹೋಲ್ ಇಂಡಿಯಾಗೆ ಸೆಕೆಂಡಲ್ಲಿದ್ದರಂತೆ ಅವರು ಪ್ಲೇಸಲ್ಲಿ. ಅಷ್ಟು ಫಾಸ್ಟ್ ಟೈಪಿಂಗ್. ಅವರು ಮಾತಾಡ್ದಾಗೆ ಟೈಪ್ ಮಾಡೋಕ್ಕಾಗ್ತಾಯಿತ್ತು. ನಾನು ನೋಡಿದ್ದೀನಿ ಅದನ್ನು. ಅಷ್ಟು ಫಾಸ್ಟು ಟೈಪಿಂಗ್ ಇದ್ದರು. ಅದೊಂದು ವಿಶೇಷ ಊರಲ್ಲಿ. ಮತ್ತು ನಿಮ್ಮ ಎರಡನೇ ದೊಡ್ಡಪ್ಪ ಅನ್ಕೋತೀನಿ ಚಿತ್ರಕಲಾ ನಿಪುಣ ಅಂತ. ಅದು ಹೇಗೆ ಅವರು ವೋಕಲ್ಲು ಮತ್ತು ವೀಣೆ ನುಡಿಸ್ತಾಯಿದ್ರು. ಆರಂಭದ ವೀಣೆ ಪಾಠ ನಮ್ಮ ಚಿಕ್ಕಪ್ಪನವ್ರಿಗೆ, ವಿಶ್ವೇಶ್ವರನ್ ಅವ್ರಿಗೆ ಅವರೇ ಫಸ್ಟ್ ಅಣ್ಣನೇ ಆರಂಭ ಮಾಡಿದ್ದು. ಆಮೇಲೆ ಅವರು ಸ್ವಂತವೇ ಎಲ್ಲ ಆ ತರಹ ಅಂತ ಹೇಳ್ತಾರೆ ಅವರು. ಆದರೆ ಆರಂಭದ ಪಾಠ ನಮ್ಮ ಎರಡನೇ ದೊಡ್ಡಪ್ಪನವರು. ಚಿತ್ರಕಲೆಯಲ್ಲಿ ಅವ್ರದ್ದು ಅನೇಕ ಪೇಂಟಿಂಗ್ಸ್ ಇದೆ. ಒಂದು ಪಾರ್ಲಿಮೆಂಟ್ ಹೌಸಲ್ಲೂ ಇದೆಯಂತೆ ಡೆಲ್ಲಿನಲ್ಲಿ, ಮೈಸೂರು ಅರಮನೆಯಲ್ಲೆಲ್ಲ ಇದೆ. ಅದನ್ನು ನಾನು ನೋಡಿದ್ದೀನಿ. ಜಗನ್ಮೋಹನ ಪ್ಯಾಲೇಸಲ್ಲಿ ಅವರ ಪೇಂಟಿಂಗ್ಸ್ ಇರೋದು. ಹಾಗೆ ವಿದ್ವಾಂಸರಾಗಿದ್ದರು ಅವರು. ಎಲ್ಲರೂ ಈಕ್ವಲ್ ಶಾಸ್ತ್ರ ಭಾಗದಲ್ಲೂ ಇದ್ದಾರೆ. ಅದೊಂದು ಬಹಳ ವಿಶೇಷವಾದ ಸಂಗತಿ. ಅವರಿಬ್ಬರು ಒಟ್ಟಿಗೆ ಹಾಡ್ತಿದ್ರು. ನಮ್ಮ ಎರಡು ದೊಡ್ಡಪ್ಪ ಅಂದರು ಒಟ್ಟಿಗೆ ಹಾಡ್ತಾಯಿದ್ರು. ತಾಳದಲ್ಲೆಲ್ಲ ಗಟ್ಟಿ. ಮತ್ತು ಶಾಸ್ತ್ರ ಚಿಂತನೆ ಯಾವಾಗಲೂ ಮಾಡ್ತಾನೇ ಇದ್ದರು ಅವರು. ಹೀಗಿರಬೇಕು ಉಚ್ಚಾರ. ಎಲ್ಲರೂ ಸರಿಗಮ ಪದನಿ ಅಂದರೆ ನನಗೆ ಆವಾಗ ಅಷ್ಟು ತಲೆಗೆ ಹೋಗ್ತಾ ಇರಲಿಲ್ಲ ಸಣ್ಣವಳು. ಪಧನಿ ಅಂತಲೇ ಹಾಡ್ತಾಯಿದ್ರು. ನೀವು ಯಾವ ಶಾಸ್ತ್ರ ಗ್ರಂಥ ತೆಗೆದ್ರು ಸರಿಗಮ ಪಧನಿ ಅಂತಲೇ ಇರೋದು. ಅದು ಹಾಗೆ ನೀವು ಒತ್ತು ಕೊಟ್ಟರೆ ಹಾಡುವಾಗಲೂ ಬಹಳ ಚೆನ್ನಾಗಿ ಕೇಳುತ್ತೆ. ನೀವು ಗಮನಿಸಿದ್ರೆ ಅದಕ್ಕೊಂದು ಜೀವ ಬರುತ್ತೆ. ಅದಕ್ಕೆ ಅದರ ಉಚ್ಚಾರವೇ ಹಾಗೇ ಇದೆ. ಮಹಾಪ್ರಾಣ ಇಟ್ಟು ಎಲ್ಲ ಶಾಸ್ತ್ರಗಳಂತೂ ಸರಿಗಮ ಪಧನಿ ಅಂತಲೇ ಹೇಳುವಂಥದ್ದು. ಹಾಗೆ ಹಾಡ್ತಿದ್ರು. ಯಾಕೆ ಅಂತ ಆಮೇಲೆ ನಾನು ಓದೋಕ್ಕೆ ಶುರು ಆದಮೇಲೆ ಗೊತ್ತಾಯಿತು, ಇದು ಶಾಸ್ತ್ರ ಗ್ರಂಥದಲ್ಲೇ ಹೀಗೆ ಇದೆ ಅಂತ ಹೇಳಿ. ಹಾಗೆ ನನ್ನ ಮೂರನೇವರು ನನ್ನ ಸೋದರತೆ ಸುಬ್ಬಲಕ್ಷ್ಮನವರು ಅಂತ ಹೇಳಿ. ಅವರು ತುಂಬ ಚೆನ್ನಾಗಿ ಹಾಡ್ತಾಯಿದ್ರು, ವೀಣೆ ನುಡಿಸಿದ್ರು, ಪಾಠಗಳನ್ನ ಮಾಡ್ತಾಯಿದ್ರು. ಇನ್ನೊಂದು ಟೈಲರಿಂಗ್ನಲ್ಲಿ ಕ್ರೋಶ ಹಾಕೋದಲ್ಲಿ, ಆಮೇಲೆ ನಿಟ್ಟಿಂಗು, ಆಮೇಲೆ ಡಿಸೈನ್ ಮಾಡೋದಲ್ಲಿ ಎಲ್ಲ ಮಹಾಜಾಣೆ. ಮೈಸೂರು ಮೊದಲು ದಸರಾನಲ್ಲಿ ಎಕ್ಸಿಬಿಷನ್ ಇರ್ತಿತ್ತು. ಆ ಎಕ್ಸಿಬಿಷನಲ್ಲಿ ಮಹಿಳಾ ಒಂದು ಇದೇನು ವಿಭಾಗ ಒಂದು ಬೇರೆ ಇರ್ತಿತ್ತು. ಅದರಲ್ಲಿ ಇವರಿಗೆ ಪ್ರತಿ ವರ್ಷ ಅವರಿಗೆ ಪ್ರೈಸ್ ಸಿಗ್ತಿತ್ತು. ಅಷ್ಟು ಆ ಪ್ರದರ್ಶನದಲ್ಲಿ ಇವ್ರದ್ದು ಏನೇನೆಲ್ಲ ಇಡ್ತಾಯಿದ್ರು ಅವರು. ಹಾಗೆ ಅವರ ನಿಮ್ಮ ಮನೆತನ ಕಲೆ ಅಂದರೆ ಆಡು ಮುಟ್ಟದೇ ಇರೋ ಸೊಪ್ಪಿಲ್ಲ ಅಂತ ಒಬ್ಬೊಬ್ಬರು ಒಂದೊಂದು ಕಡೆ ಎಲ್ಲ ಮಾಡ್ಕೊಂಡ. ಹಾಗೆ ನಿಮ್ಮ ಚಿಕ್ಕ ತಂದೆಯವರು ಲೋಕೋತ್ತರ ಎಲ್ಲರಿಗೂ ಅಚ್ಚುಮೆಚ್ಚಿನ ವಿಶ್ವೇಶ್ವರನ್ ಸರ್. ಅವರು ಹೇಗೆ ನಿಮಗೆ ಅವರ ಒಡನಾಟ, ನಿಮ್ಗೆ ಅವರ ತಕ್ಷಣ ಏನು ಅನಿಸುತ್ತೆ ನಿಮಗೆ ವಿಶ್ವೇಶ್ವರನ್? ನಮಗೆಲ್ಲ ಏನು ಅಂದರೆ ದೊಡ್ಡವರು ಅಂದರೆ ನಮಗೆ ದೇವ್ರ ತರಹನೇ ಕಾಣ್ತಾರಷ್ಟೇ. ಅವರು ನಮಗೆ ಬೆರಗಾಗ್ತಲೇ ಇರ್ತೀವಿ ನಾವು. ಅವರ ಅಂತಃಶಕ್ತಿ, ಅವರ ವಿದ್ಯೆ ಅಷ್ಟೇ. ವಿದ್ಯೆ ಬಗ್ಗೆ ಬಂದರೆ ತುಂಬ ಹಂಬಲ್ ಆಗಿರೋದು. ಈ ವಯಸ್ಸಲ್ಲಿ ಅವರು ಮೊನ್ನೆ ನಮ್ಮ ಎಷ್ಟು ತಾರೀಕು ಜೂನ್ನಲ್ಲೇನೋ ಫಂಕ್ಷನ್ ಆಯಿತು. ಆಗ ಅವ್ರದ್ದೊಂದು ಪುಸ್ತಕ ಬಿಡುಗಡೆ ಇತ್ತು. ನಂದು ಆ ಪುಸ್ತಕದ ಬಿಡುಗಡೆ ಸಮಯದಲ್ಲಿ ಸಂಜೆ ಅವ್ರನ್ನ ನೋಡೋಕ್ಕೆ ಹೋದೆ. ನೆಕ್ಸ್ಟ್ ಅವರು ಪ್ರೋಗ್ರಾಮ್ ಇತ್ತು ಅವ್ರದ್ದು ವೀಣೆ. ಈ ನವವರ್ಣ ಕೃತಿಗಳ ಬಗ್ಗೆನ ಸ್ವಲ್ಪ ಹೇಳಿ ಬೇರೆ ಕೀರ್ತನೆಗಳೆಲ್ಲ ನುಡಿಸಿದ್ರು. ನಡೆಯೋಕ್ಕಾಗ್ತಾ ಇರಲಿಲ್ಲ ಅವ್ರಿಗೆ. ಈ ಹಿಪ್ಪಲ್ಲಿ ಹಿಡ್ಕೊಂಬಿಟ್ಟು ಕುಂಟ್ಕೊಂಡು ನಡೀತಾ ಇದ್ದರು ಅವ್ರು. ಆ್ಯಕ್ಚುಲಾಗಿ ಪಾಪ ಉಪ್ಪ ಅಂತ ಕರೆಯೋದು. ಆ ಪುಟ್ಟು ಅಂತ ದೊಡ್ಡವ್ರು ಕದು ನನ್ನ ಬಾಯಿಲೇನೋ ಉಪ್ಪ ಆಯ್ತಂತೆ. ಅದು ಸಣ್ಣ ವಯಸ್ಸಿನಲ್ಲಿ ಏನು ಹೀಗೆ ನಡೀತಾ ಇದ್ದೀರಲ್ಲ ನೀವು, ಇಷ್ಟು ನೋವಿದೆ, ನೀವು ಸಂಜೆ ಕಚೇರಿ ಇದೆಯಲ್ಲ ರೆಸ್ಟ್ ಮಾಡಲಿಲ್ವಲ್ಲ ಅಂತ. ಏನಿಲ್ಲಮ್ಮ, ನಾನು ಕೂತ್ಕೊಂಡ್ಬಿಟ್ರೆ ಸಾಕು ನನಗಷ್ಟೇ, ಆಮೇಲೆ ನನಗೆಲ್ಲ ಸರಿ ಹೋಗಿಬಿಡತ್ತೆ. ವೀಣೆ ಕೈಯಲ್ಲಿ ಹಿಡಿದ್ಮೇಲೆ ಅವಳು ಭಗವತಿ ಎಲ್ಲ ಸರಿ ಮಾಡಿಬಿಡ್ತಾಳೆ ಅಂದರು. ಹಾಗೇ ಕಷ್ಟಪಡ್ಕೊಂಡೇ ನಡ್ಕೊಂಡು ಬಂದರು. ಈಗ 93 ಆಯ್ತು ಅವರಿಗೆ. ಕೈಯಲ್ಲಿ ಹಿಡಿದ ಮೇಲೆ ಅದು ಅದ್ಭುತ ದೇವತೆ ಆತ ಅಷ್ಟೇ. ಅದೇ ನಾವು ಬೆರಗಾಗ್ಬಿಟ್ವಿ ಅಷ್ಟೇ. ಏನು ಮಾತಾಡೋದು ನಾವು, ಏನೂ ಹೇಳೋಕ್ಕೆ ಆಗಲ್ಲ. ಇನ್ನೊಂದು ಜನ ಅವ್ರ ಹತ್ರ ಹೆಚ್ಚು ಪ್ರಯತ್ನ ತಗೊಳ್ಬೇಕು ಈಗ ಅಂತ ನನಗೆ ಅನಿಸಿದ್ದು ಆವತ್ತೂ ಯಾವಾಗಲೂ ಅನಿಸತ್ತೆ. ಮೊನ್ನೆ ಪಾಪ ನಾಗಮಣಿನ ಶ್ರೀನಾಥ್ ಮೇಡಮ್ ಅವರು ಒಂದು ಕಾರ್ಯಕ್ರಮ ಮಾಡಿ ನೀವು ಹೋಗಿದ್ರ, ಬಹಳ ಸಂತೋಷವಾಯಿತು ನನಗೆ.
ಯಾಕೆ ಅಂದರೆ ಅವರ ಹಿಂದೆ ಅಟ್ಲೀಸ್ಟ್ 100 ವರ್ಷದ ಪರಂಪರೆ ಇದೆ ನೋಡಿ. ಅವರ ಹಿಂದಿಂದು ಆ ಕಾಲದಲ್ಲಿ ಏನು ಚೇಂಜ್ ಆಗಿರಲಿಲ್ಲ. ಇವರೆಲ್ಲ ಚೈಲ್ಡ್ ಪ್ರಾಡಿಜಿಗಳೇ ಅವರೆಲ್ಲ. ಆ ಕಾಲದಿಂದ ಯಾವ ರೀತಿ ಚೇಂಜ್ ಹಾಕ್ಕೊಂಡು ಬಂತು, ಹೇಗಾಯಿತು, ಆ ಹಂತದ ಅನುಭವ ಅವ್ರಿಗಿದೆ. ಈಗಿನ ಜನತೆ ಆದಷ್ಟು ಬೇಗ ಅದರ ಪ್ರಯೋಜನ ಪಡ್ಕೊಂಡ್ಬಿಡ್ಬೇಕು ಅಂತ ನನಗನ್ಸುತ್ತೆ. ಒಂದು ರಾಗದ ಇತಿಹಾಸ ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಇರುತ್ತಲ್ವಾ, ಅದಕ್ಕೆ ಅವರೊಂದೀಗ ಜೀವಂತ ಸಾಕ್ಷಿ ಇದ್ದಾರೆ. ಅದೊಂದು ಕೊಂಡಿ ಹಿಂದಿನ ಕಾಲಕ್ಕೆ ಕರೆಕ್ಟ್ ಮಾಡುವಂಥ. ಹೌದು. ಪ್ರಾಯ ನಮ್ಮ ಜನಕ್ಕೆ ಇದ್ದಾಗ ಅವರನ್ನ ಕೊಂಡಾಡದೆ ಹೋದ ಮೇಲೆ ಅವರನ್ನ ಕೊಂಡಾಡೋದೇ ಜಾಸ್ತಿ ಸುಖವೋ ಏನೋ ಅಂತ ನಾನು ಕಂಡಿದ್ದೀನಿ. ತುಂಬ ಜನ ವಿದ್ವಾಂಸರಲ್ಲಿ ಹಾಗಾಗಬಾರ್ದು, ನಿಜಕ್ಕಾರು ಹಾಗಾಗಬಾರ್ದು. ಅವರ ವೈಫು ನನ್ನ ಚಿಕ್ಕಮ್ಮ ಉಷಾ ವಿಶ್ವೇಶ್ವರನ್ ಅವರು ತುಂಬ ದೊಡ್ಡ ಕಲಾವಿದೆ. ನಮ್ಮ ದೊಡ್ಡಪ್ಪನವರ ಶಿಷ್ಯೆ ಪೇಂಟಿಂಗ್ನಲ್ಲಿ. ಅದ್ಭುತವಾದ ಪೇಂಟಿಂಗು, ಡ್ರಾಯಿಂಗ್ ಎಲ್ಲ ಅವರು ಮಾಡ್ತಾರೆ. ವೀಣೆ ನುಡಿಸ್ತಾರೆ. ಈಗಲೂ ಹೆಂಡತಿಗೆ ನಮ್ಮ ಚಿಕ್ಕಪ್ಪ ಪಾಠ ಮಾಡ್ತಾರೆ. ವೀಣೆ ಹಿಡಿದು ಕೂತ್ರೆ ಮತ್ತೆ ಶಿಷ್ಯಳೆ ಸರಿ ನುಡಿಸಿದ್ರೆ ಅದಕ್ಕೆ ಬೈಗಳುಂಟು ಅಂತ ಮೊನ್ನೆನೂ ನಗ್ತಾರೆ. ನೋಡು ನಾನು ನಿಮ್ಮ ಚಿಕ್ಕಪ್ಪ ಬೈದ್ಬಿಟ್ರು. ಅಷ್ಟೇ ಅನ್ಯೋನ್ಯವಾದ ನೋಡೋಕ್ಕೆ ಒಂದು ಖುಷಿ. ಕಳೆ ಆ ಒಂದು ಮೂಗುತ್ತಿ ಎಲ್ಲ ಪಟ್ಟಮ್ಮ ವಾಪಸ್ ಬಂದಿದ್ದಾರೇನೋ ಅಂತ ಹಾಗೆ ಕಾಣುತ್ತೆ. ಅವರ 84ನೇ ವಯಸ್ಸಲ್ಲಿ 82ನೇ ವಯಸ್ಸಲ್ಲಿ ಆರಂಭ ಮಾಡಿ ಸಂಸ್ಕೃತದ ಅನೇಕ ಪರೀಕ್ಷೆಗಳನ್ನು ತಗೊಂಡ್ರು. ಈಗಲೂ ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡು ಸಂಸ್ಕೃತ ಪತ್ರಿಕೆಯನ್ನು ತರಿಸ್ಕೊಂಡು ಅದರಲ್ಲಿ ಇದೆಲ್ಲ ಬರುತ್ತೆ ನೋಡಿ, ಅದಕ್ಕೆ ಪದಬಂಧಗಳು, ಸಂಸ್ಕೃತದ್ದು ಕ್ರಾಸ್ ವರ್ಡ್, ಅದನ್ನೆಲ್ಲ ಸಂಸ್ಕೃತದ ಪದಬಂಧಗಳನ್ನು ಅವರು ಮಾಡ್ತಾರೆ ಇಬ್ಬರು ಕೂತ್ಕೊಂಡು. ಹಾಗೆ ತುಂಬ ವಿಶೇಷವಾದ. ನಮ್ಮ ಸೋದರತೆ ಬಗ್ಗೆ ಮಾತಾಡಿದ್ವಿ, ದೊಡ್ಡಪ್ಪ ಚಿಕ್ಕಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ವಿ. ಈಗ ಮಧ್ಯಮಣಿಯಾಗಿ ನಿಮ್ಮ ತಂದೆಯವರು ಅತಿ ಹೆಚ್ಚು ಹೆಸರು ಮಾಡಿದ್ರು ಅನ್ನೋದಕ್ಕಿಂತ ಆ ಶಾಸ್ತ್ರವೇ ಅವರಾಗಿ ಹೋದರು. ಹಾಗೆಯೇ ಶ್ರೀವಿದ್ಯೆ ಉಪಾಸನೆ ಅದು ಬಹುಶಃ ನಿಮ್ಮ ಮನೆತನದಲ್ಲೇ ಇತ್ತ, ಎಲ್ಲರೂ ದೇವಿಯ ಉಪಾಸಕರು. ಅದು ಹೇಗೆ ಶ್ರೀವಿದ್ಯಾ ಉಪಾಸನೆ ಅನ್ನೋದು? ಅವರ ತಾಯಿಗೆ 2 ಗುರುಗಳು ಅವರಿಗೆ. ಒಂದು ಆರಂಭದಲ್ಲಿ ಅವರ 8ನೇ ವಯಸ್ಸಲ್ಲಿ ಚಂದ್ರಶೇಖರ ಭಾರತಿಗಳು ಅವರಿಗೆ ಬಾಲ ತ್ರಿಪುರ ಸುಂದರಿ ಮಂತ್ರವನ್ನು ಕೊಟ್ರಂತೆ. ಆಮೇಲೆ ಬ್ರಹ್ಮವಿದ್ಯಾನಂದನಾಥರು ಅಂತ ಇದ್ದರು. ಅವರು ಅವರಿಗೆ ಪುನಃ ಅನೇಕ ಮಂತ್ರಗಳನ್ನು ಜಪಕ್ಕೆ ಅವರು ಉಪದೇಶಗಳನ್ನು ಕೊಟ್ರಂತೆ. ಹಾಗಾಗಿ ತ್ರಿಪುರ ಸುಂದರಿಯ ಆರಾಧಕರು ಅವರೆಲ್ಲ ಶ್ರೀವಿದ್ಯಾ ಉಪಾಸಕರು, ಪ್ರತಿಯೊಬ್ಬರು ಉಪಾಸಕರು. ಇನ್ನೊಂದು ಕತೆ ನಮ್ಮ ಅಪ್ಪ ಹೇಳ್ತಿದ್ರು, ಹೇಳ್ಬೋದೇನೋ ಗೊತ್ತಿಲ್ಲ, ಹೆಚ್ಚು ಯಾರಿಗೂ ಗೊತ್ತಿಲ್ಲ ಆ ಕಥೆ. ಒಂದು ಸರಿ ಧರ್ಮಸ್ಥಳ ಯಾತ್ರೆಗೆ ಹೋಗಿದ್ದಾರೆ. ಆಗೆಲ್ಲ ತುಂಬ ಕಷ್ಟಕಾಲ ಅಲ್ವಾ ಅವಾಗ ಯಾತ್ರೆ ಅಂತಂದರೆ. ಈ ಶಿರಾಡಿ ಘಾಟಲ್ಲಿ ಹೋಗೋದು ಅಂದರೆ ಕಳ್ಳರು ಕಾಕರು ಬರ್ತಾರೆ ಅಂತ. ಇವರು ಹೋದೋದು ಎತ್ತಿನ ಗಾಡಿಯಲ್ಲಿ ಆವಾಗ ಕಾರೆಲ್ಲ ಬಹಳ ಕಡಿಮೆ. ನಮ್ಮ ತಂದೆಯವರ ಬಾಲ್ಯದ ಪ್ರಶ್ನೆ, ನಮ್ಮ ಚಿಕ್ಕಪ್ಪ ತುಂಬ ಸಣ್ಣ ಹುಡುಗ ಅಂತೆ ಅವಾಗ, ಅಥವಾ ಮಗುವೇನೋ. ಅಂಥ ಟೈಮ್ನಲ್ಲಿ ಯಾತ್ರೆಗೆ ಹೋದಾಗ ವಾಪಸ್ ಬರ್ತಾಯಿದ್ದಾರೆ. ರಾತ್ರಿ ತುಂಬ ಕತ್ಲೆ, ಭಯ, ದರೋಡೆಗಾರರು ಎಲ್ಲಿ ಬರ್ತಾರೋ, ಮಕ್ಕಳೊಂದಿಗೆ ಹೋಗಿದ್ದೀನಲ್ಲ ಅಂತ ತುಂಬ ಚಿಂತೆ, ಧ್ಯಾನ ಮಾಡಿಕೊಂಡೇ ಬಂದ್ರಂತೆ. ಇವರು ಹಿಂದೆಯೇ ಯಾರೋ ಒಂದು ಕರಿ ಇದನ್ನು ಹಾಕ್ಕೊಂಡು, ರಗ್ ಇರುತ್ತಲ್ವ, ಕಂಬಳಿಯನ್ನು ಹೊದ್ಕೊಂಡು, ಅಲ್ಲೆಲ್ಲ ಊರುಗಳಲ್ಲಿ ಏನು ಅಂದರೆ ಈ ಮಳೆಗಾಲಕ್ಕೂ ನಿಮಗೆ ಈಗ ಬೇರೆ ಬೇರೆ ಎಲ್ಲ ಬಂದಿದೆ, ಇಲ್ಲಿದ್ರೆ ಮಳೆ ಬಂದರೂ ಆ ಕಂಬಳಿ ಹೊತ್ಕೊಂಡ್ಬಿಡೋದು ಎಲ್ಲರೂ. ಈಗಲೂ ಉತ್ತರ ಕನ್ನಡದಲ್ಲಿ ಅದು ಅಭ್ಯಾಸ ಇದೆ. ಹಾಗೆ ಹೊತ್ಕೊಂಡು ಬಂದರೆ ಇವ್ರಿಗೆ ಭಯ, ನಮ್ಮ ಅಜ್ಜಿಗೆ ಭಯ ಬಂತೆ, ಯಾರೋ ಬರ್ತಾ ಇದ್ದಾರಲ್ಲ ಅಂತ. ಆಮೇಲೆ ದೇವ್ರ ಧ್ಯಾನ ಮಾಡ್ತಾ ಕೂತ್ಕೊಂಡ್ರಂತೆ, ನೀನೇ ರಕ್ಷಣೆ ಅಪ್ಪ, ಯಾರು ಬರ್ತಾ ಇದ್ದಾರೆ ಅಂತ. ಇನ್ನೇನು ಆ ಶಿರಾಡಿ ಘಾಟು ಅದರ ಗಡಿ ಈ ಕಡೆ ತಲುಪಿ ಈ ಕಡೆ ಬರಬೇಕು ಅಂತ ಅನ್ನುವಾಗ ಸರಸರ ಎದುರಿಗೆ ಬಂದು ಕೈ ಹಿಡಿಯಮ್ಮ ಅಂತ ಹೇಳಿದ್ರಂತೆ. ಇವ್ರಿಗೆ ಅರ್ಥ ಆಗಲಿಲ್ಲ, ಭಯವಾಗತ್ತೆ, ಮನಸ್ಸಲ್ಲಿ ಏನೋ ಒಂದು ಇದು ಸಹ ಭಾವನೆಗಳು ಬರುತ್ತೆ. ಕೈ ಹಿಂಗೆ ಹಿಡಿದ್ರಂತೆ, ಹೀಗೆ ಕೊಟ್ಬಿಟ್ಟು, ನಿನ್ನ ರಕ್ಷಣೆಗೋಸ್ಕರ ನಾನು ಬಂದಿದ್ದು, ಹಿಡ್ಕೊಂಡು ದಿನ ಪೂಜೆ ಮಾಡು, ನಾನು ಅಣ್ಣಪ್ಪ ಅಂದ್ಬಿಟ್ಟು ಹೊಟ್ಟೋದೆ ಅಂತ. ಇವ್ರಿಗೆ ಅಣ್ಣಪ್ಪ ಅಂದರೆ ಏನು ಅದೆಲ್ಲ ಏನೂ ಗೊತ್ತಿಲ್ಲ. ಕೈ ತೆಗೆದು ನೋಡಿದ್ರೆ ಒಂದು ಸ್ಫಟಿಕದ ಒಂದು ಲಿಂಗ.
ಈಗಲೂ ನಮ್ಮದು ದೊಡ್ಡಪ್ಪನ ನಮ್ಮ ಅಣ್ಣ ಅವನು ಅವ್ರ ಮನೇಲಿದೆ, ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ. ಅಂಥ ಪವಾಡಗಳು ಈ ಕಾಲದಲ್ಲೂ ಒಂದೊಂದು ಸರಿ ಆಗತ್ವೆ ಅಂತ ಅನಿಸುತ್ತೆ. ಬಹಳ ಕೇಳಿದ್ರೇ ರೋಮಾಂಚನವಾಗುತ್ತೆ ಇಂಥದ್ದೆಲ್ಲ ಇದೆ ಅಂತ. ಹೌದು. ಹಾಗೆಯೇ ನಿಮ್ಮ ತಂದೆಯವರು ಹೇಗೆ ಅವ್ರಿಗೆ ಇಷ್ಟು ತೀವ್ರವಾಗಿ ಶಾಸ್ತ್ರದಲ್ಲಿ ಒಂದು ಆಸೆ ಹುಟ್ಟಿತು? ಅದಕ್ಕೆ ಈಗ ನಮಗೆ ಎಲ್ಲ ಒಂದು ಯೂಟ್ಯೂಬಲ್ಲಿ ಹೆಸರು ಹಾಕಿದ್ರೆ ಎಲ್ಲ ಸಿಗುತ್ತೆ. ಆ ಕಾಲದಲ್ಲಿ ಸೌಲಭ್ಯನೂ ಇರಲಿಲ್ಲ. ಆಗ ಹೇಗೆ ಒದಗಿಸ್ಕೊಂಡ್ರು ಅವರ ಆಸೆಗಳಿಗೆ ಬೇಕಾದ ಪುಸ್ತಕಗಳನ್ನು? ಹೇಗೆ ಅವರು ನೋಟ್ಸ್ ಮಾಡಿಟ್ಕೋತಿದ್ರು? ಹೇಗೆ ಮಾಡೋರು ಅವರು? ನೋಟ್ಸ್ ಅಂದರೆ ಎಲ್ಲವನ್ನೂ ಭಗವಂತ ಕೊಡಬೇಕು, ತಂದೆ ತಾಯಿಗಳ ಆಶೀರ್ವಾದ ಬೇಕು, ಗುರುಗಳ ಆಶೀರ್ವಾದ ಬೇಕು. ಅದಿಲ್ಲದೆ ಯಾವುದೂ ಸಿದ್ಧಿ ಆಗೋದಿಲ್ಲ. ಅವರಿಗೆ ಬಹುಶಃ ಎಲ್ಲ ಶಾಸ್ತ್ರಕಾರರು ಸೇರಿ ನಮ್ಮದು ಹೊರಗೆ ಬರಲಿ ಅಂತ ಅನುಗ್ರಹ ಮಾಡಿರಬೇಕು ಅಂತ. ನಾನೊಂದು ಕತೆ ಹೇಳ್ತಿದ್ದೆ ನಮ್ಮ ಅಪ್ಪಂಗೆ. ಎಲ್ಲರೂ ಬ್ರಹ್ಮನಲ್ಲಿ ಹೋದರು, ಭರತ, ದತ್ತಿಲ, ಶಾಂಗದೇವ, ಮತಂಗ ಇತ್ಯಾದಿ ಎಲ್ಲ ಶಾಸ್ತ್ರಕಾರರು ಹೋಗಿ, ಏನಪ್ಪ ನಮ್ಮ ಕಾಲ ಮುಗಿದ ಮೇಲೆ ನಮ್ದನ್ನು ಮುಂದುವರ್ಸೋರು ಯಾರೂ ಇಲ್ವಲ್ಲ, ನೀನು ಹಿಂಗೆ ಮಾಡಿಬಿಟ್ಟಿಯಲ್ಲ, ನಮ್ಮ ಕಾರ್ಯ ಎಲ್ಲ ವೇಸ್ಟ್ ಆಯ್ತಲ್ಲ ಅಂದರೆ, ಚಿಂತೆ ಮಾಡಬೇಡಿ, ನೀವು ಹೋಗಿ, ನಾನು ಸರಿಯಾದ ವ್ಯಕ್ತಿಯನ್ನು ಕಳಿಸ್ತೀನಿ ಅಂತ ಬ್ರಹ್ಮ ಹೇಳದಂತೆ. ಅದೇ ನಮ್ಮಪ್ಪ ಅಂತ ಸೃಷ್ಟಿ ಹುಟ್ಕೊಂಡಿದ್ದು. ನಮ್ಮಪ್ಪನ ಇಂಟ್ರೆಸ್ಟಲ್ಲಿ ಕೇಳ್ತಾಯಿದ್ರು ಆ ಕಥೆನ. ಹೌದಾ ಹೌದಾ ಅಂತ. ಆಮೇಲೆ ಅದೇ ರಾಸತ್ನಾರಾಯಣ ಅಂತ ಒಬ್ಬನ ಕಳಿಸ್ದ. ಅದಷ್ಟು ಅವರು ಪಾಪ ಬಿದ್ದು ನಗ್ತಾಯಿದ್ರು ನಮ್ಮಪ್ಪ. ಹಾಗೆ ಅಂತ ಸತ್ಯಕ್ಕೂ ನಾನು ನಂಬ್ಕೊಂಡಿರೋದೇ ಹಾಗೆ. ಯಾಕೆ ಅಂದರೆ ಅಷ್ಟು ಎಲ್ಲ ಶಾಸ್ತ್ರಕಾರರು ಏನು ಹೇಳಿದ್ದಾರೆ ಅದರ ಸಾರ ಎಲ್ಲ ನಮ್ಮ ತಂದೆಯವ್ರಿಗೆ ಏನು ಬರೆದಿದ್ದಾರೋ ಅದರಲ್ಲಿ ಎಲ್ಲವೂ ಇದೆ ಅಂತ. ಸಂಗೀತವನ್ನು ಹೇಗೆ ಅರ್ಥ ಮಾಡ್ಕೋಬೇಕು, ಇವತ್ತು ಅವರ ಪುಸ್ತಕಗಳನ್ನ ಓದಿದ್ರೆ ಮಾತ್ರ ಗೊತ್ತಾಗತ್ತಷ್ಟೇ ಅದು. ಹಾಗಂತ ಅನ್ಸತ್ತೆ. ಅವ್ರ ಜೀವನದಲ್ಲಿ ಕಂಪ್ಲೀಟು 3 ಮುಖ್ಯ ಭಾಗ ಅವರ ಜೀವನದಲ್ಲಿ. ಒಂದು ದೇಶದ ದೊಡ್ಡ ಎಲ್ಲ ಇಂಪಾರ್ಟೆಂಟ್ ಲೈಬ್ರರಿಗಳು. ಎರಡನೇದು ಅವರ ಟೇಬಲ್ಲು. ಇನ್ನೊಂದು ಭಾಷಣಗಳು. ಹೊಟ್ಟೆಪಾಡಿಗೋಸ್ಕರ ಅವರು ಕೆಮಿಸ್ಟ್ರಿ ಪ್ರೊಫೆಸರು. ಕೆಮಿಸ್ಟ್ರಿ ಅವರು ಪ್ರೊಫೆಸರ್ ಆಗಿದ್ರೂ ನಂಗೆ ಅಷ್ಟೇ ಆಸಕ್ತಿ, ಫಿಸಿಕ್ಸು ಮ್ಯಾಥಮೆಟಿಕ್ಸಲ್ಲೂ ಅಷ್ಟೇ ನನಗೆ ಬುದ್ಧಿಶಕ್ತಿ ಇತ್ತು, ನಾನು ಕೆಮಿಸ್ಟ್ರಿ ತಗೊಂಡೆ ಅಂತ. ಅವರು ಅದನ್ನು ಮಾಡಿದ ಕಾರಣ ಅವರಿಗೆ ವೈಜ್ಞಾನಿಕವಾಗೂ ಏನಿದೆ, ಆಮೇಲೆ ಬರಿಬೇಕಾದರೆ ಯಾವ ನಿಯಮದಲ್ಲಿ ಬರಿಬೇಕು ಅಂತ ಬಹುಶಃ ಅವರಿಗೆ ಅದು ಆದ ಕಾರಣ ತುಂಬ ಪ್ರಯೋಜನ ಆಯಿತು ಅನ್ಸುತ್ತೆ. ಡೆಫಿನೇಷನ್ಸ್ ಬರೀಕ್ಕೂ ಸಹ ಒಂದೊಂದು ವಾಕ್ಕೂ ಅವ್ರದ್ದು ನೀವು ಗಮನಿಸಿರ್ಬೋದು, ಡೆಫಿನೇಷನ್ಸ್ ಅದು. ನಮಗೆ ಎರಡನೇ ಚರ್ಚೆ ಮಾಡೋಕ್ಕೆ ನಮಗಲ್ಲಿ ಅವಕಾಶವೇ ಬರಲ್ಲ. ಆ ರೀತಿ ಇದೆ ಪ್ರತಿ ವಾಕ್ಯಗಳು. ಪ್ರತಿಯೊಂದು ಪರಿಭಾಷೆಗೆ ಒಂದು ಡೆಫಿನೇಷನ್ ಬೇಕಲ್ವಾ. ಅದನ್ನು ಬರಿಬೇಕಾದ್ರೆ ಅವರೇ ತಾಳ ಅದು ಹೀಗೆ, ಗತಿ ಹೀಗೆ, ನೀವು ಯಾವುದೇ ರಾಗ ಹೀಗೆ. ಅವರನ್ನು ಬರವಣಿಗೆಯನ್ನು ನೀವು ಗಮನಿಸಿದ್ರೆ ಕಂಪ್ಲೀಟು ಡೆಫಿನೇಷನ್ಸೇ ಅದೆಲ್ಲ. ಹಾಗೆ ನಾವು ತೊಗೊಳ್ಬೇಕು. ಅದನ್ನು ಚೇಂಜ್ ಮಾಡಿದ್ರೆ ಅದರ ಬೆಲೆ ಹೊಟ್ಟೋಗ್ಬಿಡತ್ತೆ. ಅದು ಚರ್ಚೆಗಳಿಗೆ ಕಾರಣ ಆಗುತ್ತೆ. ಹೌದಾ ಹಾಗತ್ತಾ ಹೀಗತ್ತಾ ಅಂತ ಅದು ಎಕ್ಸಾಕ್ಟ್ನಾಗ ನಾವು ಹಾಗೆ ತೊಗೊಂಡ್ಬಿಟ್ರೆ ಈ ಇನ್ನೊಬ್ಬರು ಅದಕ್ಕೆ ಹೌದು ಹಾಗ ಹೀಗ ಅಂತ ಚರ್ಚೆ ಬರೋದೇ ಇಲ್ಲ. ಅಷ್ಟು ಯಥಾವತ್ತಾಗಿ ತೊಗೊಳ್ಬೇಕು, ಅಕ್ಷರಶಃ ತೊಗೋಬೇಕು ಅದನ್ನು. ಹಂಗೆ ತೊಗೊಂಡ್ರೆ ಬಹಳ ಪ್ರಯೋಜನವಾಗುತ್ತೆ, ಅದು ಅರ್ಥವೂ ಚೆನ್ನಾಗಾಗತ್ತೆ. ಇಷ್ಟು ನೀವು ಶಾಸ್ತ್ರ, ಸಂಗೀತ, ಬೇರೆ ಬೇರೆ ಕಲೆಗಳು ಎಲ್ಲ ಮನೆಯಲ್ಲಿದ್ದು, ಇಂತಹ ಕಾಲದಲ್ಲಿ ನೀವು ಹುಟ್ಟು ಬೆಳಿತೀರಾ. ನಿಮ್ಮ ಸೋದರರಾದ ನಂದಕುಮಾರ್ ಅವರು, ನಿಮಗೆ ಹೇಗಿತ್ತು? ಇಷ್ಟು ಹೇರಳವಾಗಿತ್ತು ನಿಮಗೆ? ಯಾವಾಗ ನೋಡಿದ್ರು ಸಂಗೀತ ಅಂತಾರಪ್ಪ ಅಂತ ಬೇಜಾರಾಗ್ತಿತ್ತ? ನನಗಿಷ್ಟು ಇಂಥದ್ದಿದೆ ಅಂತ ನಿಮ್ಗೆ ಅವಾಗಲೇ ಅದರ ಅರಿವಿತ್ತ? ಆಗ ಅರಿವಿರಲಿಲ್ಲ ನಮಗೇನು ಅಂದರೆ, ಎಲ್ಲ ಅದರ ನಿಧಿಗಳ ಮಧ್ಯದಲ್ಲಿದ್ದ ಅದರ ವ್ಯಾಲ್ಯೂ ಹೆಂಗೆ ಗೊತ್ತಾಗುತ್ತೆ. ಅದಕ್ಕೆ ಒಂದು ಸಮಯ ಬರಬೇಕು ನೋಡಿ. ಅವಾಗೆಲ್ಲ ಬರೀ ನಾವು ಎಳಸು ಬರೀ ಮಿಡಿಗಳಷ್ಟೇ. ಅದೆಲ್ಲ ಹುಳಿ ಎಲ್ಲ ಬಂದಿರಲ್ಲ, ಪಕ್ವವಾಗಿರಲಿಲ್ಲ, ಆಗಲ್ಲ. ಉಪ್ಪು ಖಾರ ಬೆರೆಸಿ ತಿನ್ನೋಕ್ಕೆ ಮಾತ್ರ ಚೆನ್ನಾಗಿರುತ್ತೆ ಅಂತ ಬಿಟ್ಟರೆ ಆ ಕಡೆ ಬಗ್ಗೆ ಜವಾಬ್ದಾರಿ ಎಲ್ಲ ಏನಿರಲಿಲ್ಲ. ಬೇಗ ನಾನು ಮದುವೆಯಾಗಿ ಹೊಟ್ಟೋದೆ. ಆದರೆ ನನ್ನ ತಮ್ಮ, ನಮ್ಮ ತಂದೆಯವ್ರದ್ದೆಲ್ಲ ಕಂಪ್ಲೀಟು ಅವರಿಗೆ ಸಹಾಯ ಮಾಡಿಕೊಂಡು
ಅವರ ಹಿಂದೆಯೇ ಇದ್ದು ಅವರ ಪುಸ್ತಕಗಳಿಗೆಲ್ಲ ಒಟ್ಟಿಗೆ ಇದ್ದುಕೊಂಡು ಅವರಿಗೆ ಪ್ರೂಫ್ ಕರೆಕ್ಷನ್ಸ್ಗೆಲ್ಲ ಇದು ಮಾಡಿ ಅವರ ಪ್ರಯಾಣಿಗಳನ್ನ ಕರ್ಕೊಂಡು ಹೋಗಿ ಎಲ್ಲ ನನ್ನ ತಮ್ಮ ಮಾಡಿದ ಕಾರಣ ಆತ ಮಹಾವಿದ್ವಾಂಸ ಆದ ಅಂತಲೇ ಹೇಳಬೇಕು. ಮತ್ತು ನಾನು ಕೇಳಬೇಕು ಅಂತಿದ್ದೆ, ನಿಮ್ಮ ಒಂದು ಅಂದಾಜು ಮೇಲೆ ಹೇಳಬೇಕಾದ್ರೆ ನಿಮ್ಮ ತಂದೆಯವರು ಎಷ್ಟು ಪುಸ್ತಕ ಬರೆದಿರಬಹುದು? ಲೆಕ್ಕ ಮಾಡಲಿಲ್ಲ ನಾನು. ಸಾಧಾರಣ ಸುಮ್ಮನೆ ಒಂದು 20,000 ಪುಟಗಳಿಗಿಂತಲೂ ಹೆಚ್ಚು ಬರೆದಿದ್ದಾರೆ ಅಂತಲೇ ಹೇಳಬೇಕು. ಲೇಖನಗಳೆಲ್ಲ ಸೇರಿದ್ರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಅನಿಸುತ್ತೆ. ಅಷ್ಟು ಪುಸ್ತಕಗಳನ್ನು ಬರೆದಾರೆ ಅವರು. ಅಷ್ಟು ಇವಾಗ ಲಭ್ಯವಿದೆ? ಕೆಲವು 1-2 ಲಭ್ಯ ಇಲ್ಲ, ಆದರೆ ಆದಷ್ಟು ಎಲ್ಲವೂ ಲಭ್ಯ ಇದೆ. ಮ್ಯೂಸಿಕ್ ರಿಸರ್ಚ್ ಲೈಬ್ರರಿಯಲ್ಲೇ ಅವರ ಒಂದು 70% ಪುಸ್ತಕಗಳ ಅದರಲ್ಲಿ ಹಾಕಿದ್ದಾರೆ. ಕೆಲವೆಲ್ಲ ಬರೆದಿಟ್ಟಿದ್ದಾರೆ, ಪ್ರಿಂಟ್ ಆಗಲಿಲ್ಲ. ಈಗ ವಾಸುದೇವನ ಸಂಗೀತ ಸಂಯಸಾರ ಆಗಲಿ, ಇನ್ನೊಂದು ಮೃದಂಗ ಲಕ್ಷಣಂ ಅಂತ ಅದೊಂದು ಬರೆದಿಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಹೆಸರು ಮರ್ತೋಯ್ತಲ್ಲ, ಅಲ್ಲಲ್ಲಿ ಪುಸ್ತಕಗಳು ಬರಿತಾ ಇದ್ದಾರೆ. ನಾನೆಲ್ಲ ಹಸ್ತಪ್ರತಿ ರೆಡಿ ಮಾಡಿದ್ದೇನೆ, ಪ್ರಿಂಟ್ ಆಗಬೇಕಷ್ಟೇ ಅಂತ ಹೇಳಿ ಬರಿತಾನೇ ಇರ್ತಾರೆ. ಅದರಲ್ಲಿ ಅನೇಕ ಪುಸ್ತಕಗಳು ಅವ್ರದ್ದಿನ್ನೂ ಪ್ರಿಂಟೇ ಆಗಿಲ್ಲ, ಹಾಗೇ ಇದೆ, ಆಗಬೇಕಷ್ಟೆ. ಮತ್ತು ಕೆಲವೆಲ್ಲ ಇನ್ನೊಂದು ವಿಶೇಷ ಅಂತಂದರೆ ಎಲ್ಲೂ ಹಸ್ತಪ್ರತಿ ಸಿಕ್ಕಿದರೆ ಆ ಲೈಬ್ರರಿಗಳಿಗೆ ಹೋಗಿ ತಾನು ಕಾಪಿ ಮಾಡ್ಕೊಂಡು ಬರ್ತಾಯಿದ್ರು ಹಸ್ತಪ್ರತಿಗಳನ್ನ. ಅವ್ರು ಮನೆಗೆ ಕೊಡೋದಿಲ್ವಲ್ಲ, ಅನೇಕ ತಾಳೆಗರಿಯನ್ನೆಲ್ಲ ಪಾಪ ಅವ್ರ ಹತ್ರನೇ ಇಟ್ಕೊಂಡಿದ್ರು. ಕೆಲವು ನನ್ನ ತಮ್ಮ ಡೆಲ್ಲಿ ಯೂನಿವರ್ಸಿಟಿಗೆ ಕೊಡಬೇಕಾಯ್ತು, ಅದನ್ನು ರಕ್ಷಣೆ ಮಾಡೋಕ್ಕಾಗಲ್ವಲ್ಲ ಇನ್ನು ಅಂತ ನಮ್ಮ ತಂದೆಯವ್ರಿಗೆ ಅನಾರೋಗ್ಯ ಆದಮೇಲೆ ಅವರು ವಿಧಿ ಇಲ್ಲದೆ ಕೊಡಬೇಕಾಯ್ತು, ಹಾಳಾಗಿ ಹೋಗಬಾರ್ದು ಅಂತ. ಇಲ್ಲಿ ಅನೇಕ ಪುಸ್ತಕಗಳನ್ನು ಅವರು ಹೀಗೆ ಇದನ್ನು ಕೈಯಲ್ಲಿ ಬರ್ಕೊಂಡು ಬಂದುಬಿಡ್ತಾಯಿದ್ರು. ನಿಮಗೆ ಕೆಲವನ್ನೆಲ್ಲ ಅವರಿಗೆ ಇವರು ರಾಮನಾಥನ್ ಅವರು, ಎಸ್ ರಾಮನಾಥ್, 2 ಎಸ್ ರಾಮನಾಥನ್ ಇದ್ದರು, 3 ಎಸ್ ರಾಮನಾಥನ್ ಅವರು. ಒಂದು ಮ್ಯೂಸಿಷಿಯನ್, ಅವರು ತಂದೆಯವ್ರಿಗೆ ತುಂಬ ಕ್ಲೋಸು. ಹೆಸರು ಬಂದರೆ ನಮ್ಮಲ್ಲೇ ಉಳ್ಕೊಳ್ತಾ ಇದ್ರು ಅವರು. ಇನ್ನೊಬ್ಬರು ಇವರು ಮ್ಯೂಸಿಕ್ ರಿಸರ್ಚ್ ಲೈಬ್ರರಿ ಇದನ್ನು ಮಾಡಿದಾರಲ್ವ, ಶಾಸ್ತ್ರಕಾರ ಅವರು, ಶಾಸ್ತ್ರಜ್ಞರು ಅವರು ಮತ್ತು ಹೇಮಾ ರಾಮನಾಥನ್ ಅವರು ಇಬ್ಬರು ತುಂಬ ಕ್ಲೋಸ್ ಅವ್ರಿಗೆ. ಇನ್ನೊಬ್ಬರು ತಿರುಚಿನಲ್ಲಿದ್ದರು, ರಾಮನಾಥನ್ ಅಂತ. ಅವರು ತಂಬೂರಗಳು, ವೀಣೆ ಎಲ್ಲ ತುಂಬ ಚೆನ್ನಾಗಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಅವರು ತುಂಬ ಸೈಂಟಿಫಿಕ್ ಆಗಿ ಅವರು ಬಂದು ನಮ್ಮ ಅಪ್ಪನ ಹತ್ರ ಕೇಳ್ತಾ ಹೋಗ್ತಾಯಿದ್ರು, ಶಾಸ್ತ್ರ ಏನು ಹೇಳಿದೆ, ಇದನ್ನು ಹೆಂಗೆ ಮಾಡಬೇಕು ಅಂತ. ಈ ಫ್ಲ್ಯಾಟ್ ಬ್ಯಾಕು ತಂಬೂರ ಬರುತ್ತೆ ನೋಡಿ, ಅವರೇ ಫಸ್ಟು ಅದನ್ನು ಮಾಡಿ. ಓಕೆ, ಅದನ್ನು ಇವಾಗ ಎಲ್ಲ ಕಡೆ ತೊಗೊಂಡು ಹೋಗಬೇಕು ಅಂದರೆ ತುಂಬ ಸುಲಭ. ಅದನ್ನು ತುಂಬ ಅವರೇ ಫಸ್ಟು ಮಾಡಿದ್ದು ಅದನ್ನು. ಎಸ್ ರಾಮನಾಥನ್ ಅವರು ಅವರೇ ಮಾಡಿದ್ದು. ತಿರುಚಿ ರಾಮನಾಥನ್ ಅಂತ, ತಿರುಚಿ ಎಸ್ ರಾಮನಾಥನ್ ಅಂತ. ಮತ್ತು ಇನ್ನೊಂದು ನನಗೆ ಯಾವಾಗಲೂ ಈ ರಾ ಸತ್ಯನಾರಾಯಣ, ರಾ ವಿಶ್ವೇಶ್ವರಂ, ರಾ ಅಂದರೆ ರಾಮಯ್ಯ ಅಂತ, ಅದು ನಿಮ್ಮ ತಂದೆಯವರ ಹೆಸರು. ನನ್ನ ತಾತನ ಹೆಸರು, ನಮ್ಮ ತಾತನ ಹೆಸರು. ನಿಮಗೆ ಹೇಗೆ ತಂದೆಯವರೇ ಸಂಗೀತ ಹೇಳಿಕೊಟ್ರ, ನೀವು ಸಂಗೀತ ಕಲಿತ್ರ? ನಮಗೆ ಜವಾಬ್ದಾರಿ ಇರಲಿಲ್ಲ ಸಣ್ಣ ವಯಸ್ಸಲ್ಲಿ. ಆದರೆ ಏನು ಅಂದರೆ ಯಾವಾಗಲೂ ಮನೆಯಲ್ಲಿ ಸಂಗೀತವನ್ನೇ ಕೇಳೋದಲ್ವ. ನಿಮಗೆ ಸಂಗೀತಗಾರರ ಮನೆಯಲ್ಲಿ ತಂದೆ ತಾಯಲ್ಲಿ ಹಿಡಿದು ತಂದೆಯವರು ಬಾಯಿದಲ್ಲಿ ಕೂರಿಸಿದ್ರೆ ಬರುತ್ತೆ ಅಂತ ಬಿಟ್ಟರೆ ಆಲ್ಮೋಸ್ಟ್ ಮಕ್ಕಳಿಗೆ ಕೇಳಿಯೇ ಬಂದುಬಿಡುತ್ತೆ. ಸದಾ ಕೇಳ್ತಾ ಇದ್ದರೆ ಅದೇ ಬರುತ್ತೆ. ಒಂದು ಯಾವುದೋ ಒಂದು ಸರ್ಟನ್ ಏಜ್ ಆದಮೇಲೆ ಅವ್ರನ್ನ ಕೂರಿಸಿ ಮಾಡಿ ಮತ್ತೆ ಅವ್ರನ್ನ ಗಟ್ಟಿ ಮಾಡಬೇಕು ಅಂತ ಬಿಟ್ಟರೆ ಸಂಗೀತಗಾರರ ಮನೆಯಲ್ಲಿ ತುಂಬ ಮಕ್ಕಳಿಗೆ ಹೇಳ್ಕೊಡ್ತಾನೇ ಇರೋದು ಅಂಥೇಳಿ ಕಡಿಮೆನೇ ಇರುತ್ತೆ. ಹಾಗೆ ಕೂತು ಕಲಿತಿದ್ದು ಅಂತ ಇದೆ ಸ್ವಲ್ಪ ಪರೀಕ್ಷೆಗಳಿಗೆಲ್ಲ ಕಟ್ಟುವಾಗ ಅಷ್ಟೇ. ಹೆಚ್ಚು ಆ್ಯಕ್ಚುಲಾಗಿ ನನಗೆ ಹೆಚ್ಚು ಸಂಗೀತದ ಬಗ್ಗೆ ಜವಾಬ್ದಾರಿ ಬಂದಿದ್ದು ಮದುವೆ ಆದಮೇಲೆ ಅಂತ ಹೇಳೋದು. ಎರಡನೇ ಹಂತ ನಿಮಗೆ ಅದು ಎಷ್ಟೋ ನೀವು ನಿಮ್ಮ ಪುಣ್ಯ ಭಾಗ್ಯಕ್ಕೆ ಮನೆ, ಇಲ್ಲಿ ಇದ್ದ ಮನೆ, ಕೊಟ್ಟ ಮನೆ ಎರಡರಲ್ಲೂ ಅದೇ ಸಂಗೀತ. ಆ್ಯಂಡ್ ನಿಮ್ಮ ಸುಬ್ಬರತ್ನಂ ಅವರು ಅವರ ಹೆಸರಿಗೆ ಕಾಂಚನ ಅಂತ ಸೇರ್ಕೊಂಡು ಬಿಟ್ಟಿದೆ. ಅದೊಂದು ಕ್ಷೇತ್ರ ಅಂತಲೇ, ಯಾರು ಸ್ಥಳ ಅಂತ ಗೊತ್ತೇ ಇರಲ್ಲ, ಅದು ಬರೀ ಆ ವ್ಯಕ್ತಿಯ ಹೆಸರು ಅಂತ. ಹೇಗಿತ್ತು ನಿಮ್ಮ ಮದುವೆಯ ನಂತರ ನಿಮ್ಮ ಜೀವನ ಹೇಗಿತ್ತು? ಅಂದರೆ ಕಾಂಚನ ಅನ್ನೋದು ಮನೆತನದ ಹೆಸರದು.
ಒಂದು ಮನೆ ಹೆಸರು ಅದು ಈ ಸಂಗೀತದಿಂದ ಮೊದಲು ದಾನ ಧರ್ಮಗಳಿಗೆ 5 ದೇವಸ್ಥಾನದ ಆಡಳಿತ ಇದ್ದ ಮನೆತನ ಅದು. ಓಕೆ. ತುಂಬ ದಾನ ಧರ್ಮ ಮಾಡಿ ಸಹಸ್ರ ಭೋಜನಗಳೆಲ್ಲ ಮಾಡಿ ದೇವಸ್ಥಾನಗಳನ್ನೆಲ್ಲ ಕಟ್ಟಿ ಮಾಡಿದಂತಹ, ತುಂಬ ದಾನ ಧರ್ಮ ಮಾಡಿದಂಥ, ಮತ್ತು ಯಕ್ಷಗಾನ ಅಂತಾಗ ತುಂಬ ಚಾಲ್ತಿಯಲ್ಲಿ ಇರಲಿಲ್ಲ. ಇವಾಗ ಹೆಸರುಗಳೆಲ್ಲ ಏನೇನೋ ಹೇಳ್ತಾರೆ, ಆದರೆ ನನ್ನ ಮನೆಯ ರೆಕಾರ್ಡ್ಗಳಲ್ಲಿ ಯಕ್ಷಗಾನ ಅಂತ ಸಿಕ್ಕಲ್ಲ, ದಶಾವತಾರ ಅಂತಲೇ ಸಿಕ್ಕತ್ತೆ. ಹಳೆ ರೆಕಾರ್ಡ್ಗಳೆಲ್ಲ ತೆಗೆದ್ರೆ ದಶಾವತಾರ ಆಟ ಅಂತಲೇ ಸಿಕ್ಕತ್ತೆ. ಆಗಲೂ ಹೆಣ್ಮಕ್ಳು ವೇಷ ಮಾಡಿದ್ದು ಸಹ ನಮ್ಮ ಮಾವನವರ ತಾಯಿಯ ಬರೆದ ಲೆಕ್ಕಾಚಾರದ ಪ್ರತಿಯಲ್ಲಿ ಉಂಟು. ಅವಳಿಗೊಂದು ಚಿನ್ನದ ಕಾಯಿನ್ ಕೊಟ್ಟದ್ದು, ತುಂಬ ಚೆನ್ನಾಗಿ ಮಾಡಲು ಅಂತ. ಅಂದರೆ ಹೆಣ್ಮಕ್ಳಿಗೆ ಆಗ ಸಹ ಯಕ್ಷಗಾನದಲ್ಲಿ ಇದ್ದರು ಅಂತ ಒಂದು ಪ್ರೂಫ್ ನೋಡಿ ಅದು. ಹಾಗಾಗಿ ಎಲ್ಲಿಂದಲೋ ಸಂಗೀತಗಾರ ಬರೋದು, ಅವರಿಗೆ ಇವರು ಬಹುಮಾನಗಳನ್ನ ಕೊಡೋದು, ಅದೆಲ್ಲ ಮನೆತನದ ಲೆಕ್ಕಾಚಾರ ಇದರ ಪುಸ್ತಕಗಳಲ್ಲೆಲ್ಲ ಬರುತ್ತೆ. ಹಾಗೆ ಅಲ್ಲಿ ನಮ್ಮ ಮಾವನವರ ತಾಯಿ ಪಾಲ್ಘಾಟ್ ಮಣಿಯರವರ ಕ್ಲಾಸ್ಮೇಟ್ ಆಗಿದ್ದಾರಂತೆ, 4ನೇ ಕ್ಲಾಸ್ವರೆಗೂ. ಪಾಲ್ಘಾಟಿಂದ ಬಂದದ್ದವರು. ನಮ್ಮ ಮಾವನವ್ರಿಗೆ ಅವರ ತಂದೆಗೆ 2 ಹೆಂಡತಿಯರು. ಮೊದಲನೇ ಹೆಂಡತಿಯಲ್ಲಿ ಮಕ್ಕಳಾಗಿ ಎಲ್ಲ ತೀರಿ ಹೋಗಿಬಿಟ್ರು ಅಂತ ಹೇಳಿ ಅವರೇ ನಿಂತು ಅವರು ಶೃಂಗೇರಿ ಗುರುಗಳು ಹೇಳಿದರು ಅಂತ ಹೇಳಿ 2ನೇ ಮದುವೆ ಆದದ್ದು ಅಂತ. ಅಲ್ಲಿ ತುಂಬ ಜನ ಇದ್ದರು, ಅಣ್ಣ ತಮ್ಮದೆಲ್ಲ ಒಟ್ಟು ಕುಟುಂಬ. ಒಂದು ಡಿಕ್ಲರೇಷನ್ ಆಗೋಗಿ ಒಂದು 600 ಎಕರೆ ಭೂಮಿ ಹೊಟ್ಟೋಯ್ತು, ಅಷ್ಟೆಲ್ಲ ವ್ಯವಸ್ಥೆ ಇತ್ತು. ಆಗ ಮನೆಗೆ ಸಂತಾನ ಬೇಕು ಅಂತ 2ನೇವ್ರನ್ನ ಮದುವೆ ಆದದ್ದು ಆ ಕಾಲದಲ್ಲಿ. ಅವರಿಂದಾಗಿ ಸಂಗೀತ ಹೆಚ್ಚು ಕಾಂಚನದಲ್ಲಿ ನೆಲೆ ನಿಲ್ಲಲಿಕ್ಕೆ ಕಾರಣ ಆಯಿತು. ಆನಂದ ಲಕ್ಷಮ್ಮ ಅಂತ ಮೊದಲನೇವರು ಗೌರಮ್ಮ, ಅವರು ದಾನ ಇದೆಲ್ಲ ತುಂಬ ಮಾಡ್ತಾಯಿದ್ರು, ತುಂಬ ಆ್ಯಕ್ಟಿವ್ ಇದ್ದರು ಅವರು ಯಕ್ಷಗಾನ ಇದರಲ್ಲೆಲ್ಲ. ಆದರೆ 2ನೇವರು ನಿಮ್ಮ ಮಾವನವರ ತಾಯಿ ಅವರು ಲೆಗ್ ಹಾರ್ಮೋನಿಯಂ ನುಡಿಸಿದ್ರಂತೆ, ವೀಣೆ ನುಡಿಸ್ತಾ ಇದ್ರಂಥವ್ರು. ಹಾಗಾಗಿ ಅವರು ಬಂದಮೇಲೆ ಫುಲ್ಲು ಸಂಗೀತ ಮನೆಗೆ ಫುಲ್ ಬಂದ್ಬಿಡ್ತು. ಅವರು ಮಕ್ಕಳ ಬೇಗ ಗಂಡ ತೀರಿ ಹೋಗ್ಬಿಟ್ರು ಅವ್ರಿಗೆ ಪಾಪ. 3 ಮಕ್ಕಳು, ಒಬ್ಬ ಮಗ, 2 ಹೆಣ್ಮಕ್ಳು ಅವರಿಗೆ. ಸಣ್ಣ ವಯಸ್ಸಿನಲ್ಲೇ ಗಂಡ ತೀರಿ ಹೋಗ್ಬಿಟ್ರು. ತುಂಬ ಅವ್ರದ್ದು ಅಂತ ಸುವರ್ಣಯುಗ ಅಂತ ಹೇಳಬೇಕು. ವೆಂಕಟರಮಣಯ್ಯ ಅಂತ, ಕಾಂಚನ ವೆಂಕಟರಮಣಯ್ಯ ಅಂತ ಅವರು ಇಲ್ಲಿ ಕಾಂಚನದಲ್ಲಿ ಇದ್ದವರೆಲ್ಲ ತೀರಿ ಹೋದರು ಅಂತ ಶೃಂಗೇರಿಯಲ್ಲಿ ಧರ್ಮಾಧಿಕಾರಿಗಳಾದವ್ರನ್ನ ಇಲ್ಲಿ ವಾಪಸ್ ಕರೆಸ್ಕೊಂಡ್ಬಿಟ್ರು. ಅವ್ರನ್ನ ಇಲ್ಲಿ ಯಾರೂ ಇಲ್ಲದೆ ಎಲ್ಲ ಕಂಪನಿ ಸರ್ಕಾರಕ್ಕೆ ಆಸ್ತಿ ಎಲ್ಲ ಹೊಟ್ಟೋಗುತ್ತೆ ಅಂತ ಅವರನ್ನು ಕರೆಸಿ ಇಲ್ಲಿ ಇಟ್ಕೊಳ್ಬೇಕಾಯ್ತು. ಅಕ್ಕನಿಗೆ ಅವರು ದತ್ತುಪುತ್ರನಾಗಿ ಹೋಗಿದ್ದರು. ಅವರು ವಾಪಸ್ಸು ಇಲ್ಲಿಗೆ ಕರೆಸ್ಕೊಂಡು ಅವ್ರನ್ನ ಇಲ್ಲಿ ಇಟ್ಕೊಳ್ಬೇಕಾಯ್ತು. ಅವ್ರದ್ದು ಒಂಥರ ಸುವರ್ಣಯುಗ ಅಂತ ಅಷ್ಟು ಇಂಪ್ರೂವ್ಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ ಊರಲ್ಲಿ. ಎಲ್ಲ ಕಡೆ ಯಾವುದೋ ಇಂಪ್ರೂವ್ಮೆಂಟ್ ನೋಡಿದ್ರು ಅವರ ಕಾಲದಲ್ಲಾಗಿದೆ. ದೇವಸ್ಥಾನಗಳು ಕಟ್ಟಿಸಿದ್ದು ಎಲ್ಲ ಅಷ್ಟು ಮಾಡಿದ್ದಾರೆ ಅವರು. ಇವರಿಂದಾಗಿ ಕಂಪ್ಲೀಟು ಸಂಗೀತ ಬಂತು. ಅವರು 24ನೇ ಇಸ್ವಿ ಅಕ್ಟೋಬರ್ 5 ಮೂಲ ನಕ್ಷತ್ರದ ದಿವಸ ಅವರು ತೀರಿ ಹೋದರು, ವೆಂಕಟರಮಣಯ್ಯನವರು. ಇವರು ಪಾಪ ಸಣ್ಣ ವಯಸ್ಸಿನವರು, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಲ್ಲ ಅಂತ ಪ್ರೈಮರಿಯಲ್ಲಿ ಉಪ್ಪಿನಂಗಡಿ ಸ್ಕೂಲ್ನಲ್ಲಿ ಪ್ರೈಮರಿ. ಅವಾಗ ಬರೀ ಹಳ್ಳಿ. ಕಾಂಚನ ಅಂದರೆ ಒಳಗಡೆ ತುಂಬ ಹಳ್ಳಿಯಿಂದ ತುಂಬಾ ಒಂದೇ ಮನೆ ಕಾಣುತ್ತಷ್ಟೇ. ಈಗಲೂ ನೀವು ಬಂದರೆ ಆಧುನಿಕವಾದ ವ್ಯವಸ್ಥೆಗಳಿದೆ ಅಂತ ಬಿಟ್ಟರೆ ಬರೀ ಹಳ್ಳಿ ಅದು. ಅಲ್ಲೆಲ್ಲ ಹುಲಿಗಳೆಲ್ಲ ಓಡಾಡ್ತಾ ಇದ್ದಂಥ ಕಾಡುಗಳೆಲ್ಲ ಇದ್ದಂಥ ಒಂದು ಕಾಲ ಆವಾಗ. ಈಗಿಲ್ಲ, ಎಲ್ಲ ಕಡೆ ಈಗ ತೋಟಗಳು, ಎಲ್ಲ ಕಡೆ ಮನೆಗಳಾಗಿ ಈಗ ಜನಸಂಖ್ಯೆ ಅತೀವವಾಗಿ ಆಗ್ತಾಯಿದೆ ಅಲ್ವಾ. ಹಾಗೆ ಆಗ ಮಂಗಳೂರಿನಲ್ಲಿ ಹೈಸ್ಕೂಲ್ಗೆಲ್ಲ ಇಟ್ಕೊಂಡ ಕಾಲದಲ್ಲಿ ಮಗನಿಗೆ ಅಂದರೆ ವೆಂಕಟ ಸುಬ್ರಹ್ಮಣ್ಯಂ ಅಂತ ನನ್ನ ಮಾವನವ್ರಿಗೆ, ಅವ್ರಿಗೆ ಪಾಠ ಹೇಳಿಸೋಕ್ಕೆ ಅಂತ ಹೇಳಿ ಚಂಬೈ ವೈದ್ಯನಾಥ ಭಾಗವತರವ್ರನ್ನ, GNB ಅವರನ್ನು ಎಲ್ಲ ಕರೆಸಿ ಪಾಠ ಮಾಡಿಸ್ತಾ ಇದ್ರಂತೆ. ಆಗ ಥಿಯೇಟ್ರ್ಗಳಲ್ಲಿ ಪ್ರೋಗ್ರಾಮ್ಗಳನ್ನ ಏರ್ಪಾಡು ಮಾಡಿ ಇವರನ್ನೆಲ್ಲ ಕೊಲ್ಲೂರಿಗೆ ಕರ್ಕೊಂಡು ಹೋಗೋದು. ಆಗ ತುಂಬ ದೊಡ್ಡದಲ್ವ, ತಮಿಳ್ನಾಡಿನವ್ರು ಬಂದರೆ ಅವರಿಗೆ ಕೊಲ್ಲೂರಿಗೆ ಹೋಗಲೇಬೇಕು. ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಗುರುವಾಯೂರ್ದವರೇ ಅವರು ಬರ್ತಿದ್ರಂತ ಆಗ ಮೃದಂಗ ನುಡ್ಸೋಕ್ಕೆಲ್ಲ. ಮೊದಲು 3 ವರ್ಷ ನಮ್ಮ ಮಾವನವರಿಗೆ ಪಾಠ ಮಾಡಿದ್ದು ಚಕ್ರಕೊಡಿ ನಾರಾಯಣ ಶಾಸ್ತ್ರಿಗಳು. ಕೇಳಿದ್ದೀರ ಅವ್ರ ಹೆಸರು? ವಚನಗಳಿಗೆಲ್ಲ ಫಸ್ಟು ರಾಗ ಹಾಕಿ ಹಾಡಿದ್ದವರೇ ಆ ಕಾಲದಲ್ಲಿ. ರೇಡಿಯೋದಲ್ಲೆಲ್ಲ ಇದ್ದರು ಅವರು. ಧಾರವಾಡದಲ್ಲಿ ರೇಡಿಯೋ ಸ್ಟೇಷನ್ ಇದೆಯಾ ಎಲ್ಲೋ, ಅಲ್ಲಿದ್ದರು ಆ ಸೈಡು. ನನಗೀಗ ತುಂಬ ಹೆಸರುಗಳೆಲ್ಲ ತುಂಬ ಆಗ್ತಾಯಿದೆ.
ಅಲ್ಲಿಂದ ಬಂದು ಮಂಗಳೂರಿಗೆ ಬಂದು ಅವರು ನಿಂತು ಪಾಠ ಮಾಡಿ ಹೋಗ್ತಿದ್ರಂತೆ. ಆಮೇಲಿಂದ ಇವ್ರುಗಳ ಹತ್ರ ಪಾಠ ಮಾಡಿಸ್ತಾಯಿದ್ರು. ನಮ್ಮ ಮಾವನವರು ಅದ್ಭುತ ಹಾಡ್ತಾಯಿದ್ರು. ಹಾಡುವ ಶೈಲಿ GNV ಅವರ ಶೈಲಿ. ಅವರು 2 ಗುರುಗಳದ್ದು ಮಿಶ್ರಣ ಒಂಥರ ಆ ತರಹ. ಅವರು ನಮ್ಮ ಮಾವನವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಅಗಣಿತವಾದದ್ದು. ಇವತ್ತು ಸೌತ್ ಕೆನರಾದಲ್ಲಿ ಇಷ್ಟರ ಮಟ್ಟಿಗೆ ಸಂಗೀತ ಒಂದು ಪ್ರಚಾರದಲ್ಲಿ ನಿಲ್ತು ಆಸಕ್ತಿ ಬಂತು ಅಂದರೆ ನಮ್ಮ ಮಾವನವ್ರ ಕಾರಣ ಅಂತ ಹೇಳಬೇಕು. ಮನೆಯಲ್ಲೇ 100-150 ಮಂದಿ ಶಿಷ್ಯರನ್ನು ಇಟ್ಕೊಂಡು ಪಾಠ ಮಾಡ್ತಾಯಿದ್ರು. ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ಫ್ರೀ. ಆಮೇಲೆ ಒಂದು ಪ್ರೈಮರಿ ಸ್ಕೂಲ್ ಆರಂಭ ಮಾಡಿದ್ರು. ಬರೀ ಸಂಗೀತ ಸಾಲದು, ಸ್ಕೂಲ್ ವಿದ್ಯೆ ಬೇಕು ಅಂತ. ಆಗೇನು ಅಂತಂದರೆ ರೇಷನ್ ಕಾಲ, ಯುದ್ಧಗಳೆಲ್ಲ ಆದ ರೇಷನ್ ಕಾಲ 1940ಸಲ್ಲೆಲ್ಲ. ಆದರೂ ಇವ್ರಿಗೆ ಭೂಮಿಗಳಿತ್ತಲ್ವ, ಬೆಳೆದದ್ದನ್ನೆಲ್ಲ ಹಾಕಿ ಇವ್ರುಗಳಿಗೆ ಊಟ ಹಾಕಿ ಸ್ಕೂಲ್ನಲ್ಲೂ ಪ್ರೈಮರಿ ಸ್ಕೂಲ್ ಮಾಡಿ ಅಲ್ಲೂ ಊಟ, ಗಂಜಿ ಊಟ ದಿನ ಮಕ್ಕಳಿಗೆ. ಗಂಜಿ ಅಂದರೆ ನಮ್ಮ ಊರಿನಲ್ಲಿ ಕುಸುಬಲಕ್ಕಿ ಗಂಜಿ ಅಂತ ಮಾಡೋದು. ಆ ಗಂಜಿ ಊಟ ಹಾಕಿ ಮಕ್ಕಳಿಗೆ ವಿದ್ಯಾಭ್ಯಾಸ ಬರಬೇಕು ಅಂತ. ಒಬ್ಬ ಕಲ್ಲು ಕುಟಿಗ ಸಹ ವಿರಿಬೋಣಿ ವರ್ಣ ಹಾಡಿದ್ದನ್ನು ನಾನು ಕೇಳಿದ್ದೀನಿ. ಕಲ್ಲಿಗೆ ಅವನಿಗೆ ನನಗೆ ಈ ವಿದ್ಯೆ ಬಂದಿದೆ ಅಂತಲೇ ಗೊತ್ತಿಲ್ಲ. ಬಚ್ಚಲ ಮನೆಯಿಂದ ಕಲ್ಲು ಹಾಸಕ್ಕೆ ಅಂತ ಬಂದಿದ್ದ ಅವನು. ಹಾಡ್ತಾ ಇದ್ದಾನೆ, ವೀರಿಬೋಣಿ ವರ್ಣ ಹಾಡ್ತಾ ಇದ್ದಾನೆ, ಸೆಕೆಂಡ್ ಸ್ಪೀಡಲ್ಲೆಲ್ಲ ಹಾಡ್ಬಿಡ್ತಾ ಇದ್ದಾನೆ. ಏನೋ ತಂಗವೇಲು ಹಿಂಗೆ ಹಾಡ್ತೀಯಲ್ಲ, ನಾನು ಮೃದಂಗನೂ ನುಡಿಸ್ತೀನಮ್ಮ ಅಂದ ಅವನು. ಅಂದರೆ ಊಟ ಬೇಕು ಅಂತ ಅವ್ರನ್ನ ಸಂಗೀತಕ್ಕೆ ಹಾಕ್ಬಿಡ್ತಿದ್ರು. ಆ ರೀತಿ ಅನೇಕ ಮಂದಿ ಕಾಂಚನದಲ್ಲಿದ್ದರು. ಸ್ಕೂಲ್ ವಿದ್ಯೆ ಬರಲ್ವ, ಕಾಂಚನಕ್ಕೆ ಹೋಗು, ಅಲ್ಲಿ ಸಂಗೀತ ಇದು ಮಾಡ್ಕೊಂಡಿರು ಅಂತ. ಅವನ್ನೆಲ್ಲ ಹಗಲು ರಾತ್ರಿ ಟ್ರೈನ್ ಮಾಡಿ ಎಲ್ಲ ಕಡೆಗೂ ಶಿಷ್ಯರನ್ನು ಕಳಿಸಿ ಅವರೊಂದು ಕಚೇರಿ ಹಾಡಬೇಕು ಅಂತಂದರೆ ಶಿಷ್ಯರನ್ನು ಹಾಡಿಸಿ ಅವ್ರು ಹಾಡ್ತಾ ಇದ್ದಿದ್ದು. ತಾವು ಕಚೇರಿ ಹಾಡ್ತಲೇ ಇರಲಿಲ್ಲ. ಫಸ್ಟು ಶಿಷ್ಯರು ಹಾಡಬೇಕು, ಆಮೇಲೆ ತಾನು ಹಾಡಬೇಕು. ಅಷ್ಟು ಶಿಷ್ಯರನ್ನು ಪ್ರಮೋಟ್ ಮಾಡೋದವರು. ಮನೇಲಿ ಬೇರೆ ಯಾವ ವಿಷಯವನ್ನು ಮಾತಾಡಲೇಬಾರ್ದು, ಸಂಗೀತದ ಬಗ್ಗೆ ಮಾತ್ರ. ಯಾರು ಚಂದಮಾಮ ಓದಿದ್ರೆ ಅವ್ರ ಕೋಪ ಬಂದ್ಬಿಡ್ತಿತ್ತು. ಸಂಗೀತ ಮಾತ್ರ ತಲೆಯಲ್ಲಿ ಇರಬೇಕು. ಬಿಟ್ಟರೆ ಥಿಯರಿ ಬರೆದಿದ್ದನ್ನು ಬರೆದಿಟ್ಕೊಳ್ಬೇಕು. ಆಮೇಲೆ ಪ್ರತಿನಿತ್ಯ ದೇವರ ಎದುರಿಗೆ ಹಾಡಬೇಕು. ದಿನ ಪೂಜೆ ಭಟ್ರುಗಳು ಬಂದು ಪೂಜೆ ಮಾಡಿ ನೈವೇದ್ಯ ಎಲ್ಲ ಮಾಡಿ ಹೋಗ್ತಾರೆ. ಪ್ರತಿನಿತ್ಯ ದೇವರ ಎದುರಿಗೆ ಆಯಾ ದಿವಸದ ಇದು ನವಗ್ರಹ ಕೀರ್ತನೆಯನ್ನು ಹಾಡಬೇಕು. ಸಂಜೆ ಆಗ್ತಾ ಪ್ರೋಗ್ರಾಮ್ ಪ್ರಾಕ್ಟೀಸು. ಮತ್ತು ಎಲ್ಲ ದೊಡ್ಡದಲ್ವ, ತೋಟದಲ್ಲಿ, ಅಲ್ಲಿ ಭೂತಸ್ಥಾನದಲ್ಲಿ, ಮನೆಯಲ್ಲಿ, ಆ ಕೋಣೆಯಲ್ಲಿ, ಇಲ್ಲಿ ಈ ಕೋಣೆಯಲ್ಲಿ, ಬೇರೆ ಕಡೆ ಹಂತವಾಗಿ ಅಭ್ಯಾಸಗಳು ನಡೀತಲೇ ಇರಬೇಕು. ಆಮೇಲೆ ದೊಡ್ಡ ಶಿಷ್ಯರು ಸಣ್ಣ ವಯಸ್ಸಿನವ್ರಿಗೆ ಅವರು ಪ್ರಾಕ್ಟೀಸ್ ಮಾಡಿಸಬೇಕು. ಅಂದರೆ ಅಲ್ಲಿಂದ ಪಾಠ ಮಾಡೋಕೆ ಅಲ್ಲಿಂದೇ ಟ್ರೈನಿಂಗ್ ಅವ್ರಿಗೆ. ಒಂದು ಗುರುಕುಲ ಒಟ್ಟಲ್ಲಿ. ಎಲ್ಲರೂ ದೊಡ್ಡ ಅಫಿಷಿಯಲ್ಸ್ ಅನೇಕ ಮಂದಿ ಬಂದರು, IAS ಆಫೀಸರ್ಸ್ ಎಲ್ಲ. ಆದರೆ ಅಲ್ಲಿ ಕಲ್ತವ್ರು ಈಗ ಸಂಗೀತದಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಪಾಠ ಹೇಳಿ ಸ್ವಂತ ಉದ್ಯೋಗ ಮಾಡಿಕೊಂಡೆ ಎಲ್ಲರೂ ಜೀವನವನ್ನು ನಡೆಸಿದ್ರು. ಅದೊಂದು ಗ್ರೇಟ್ ಅಂತ ಅನ್ಸುತ್ತೆ. ಅವ್ರದ್ದು ಏನಾದ್ರು ಧ್ವನಿ ಇದೆಯಾ? ಇದೇ ಇವತ್ತು ನನ್ನ ಮೊಬೈಲಲ್ಲಿ ಇದೆಯಲ್ವ, ಯೂಟ್ಯೂಬಲ್ಲಿ ಇರಲಿಕ್ಕೂ ಸಾಕು. ನಿಮಗೆಲ್ಲ ಕಳಿಸ್ತೀನಿ ನಾನು ನಿಮಗೆ ಅದನ್ನು. ನಾವು ವಿ ವಿಲ್ ಪುಟ್ ಇಟ್ ಆನ್ ದ ನಮ್ಮ ಚಾಟ್ ಬಾಕ್ಸಲ್ಲಿ ಹಾಕಿರ್ತೀವಿ. ಖಂಡಿತ ಎಲ್ಲರೂ ಕೇಳಿ. ನೀವು ಇಲ್ಲ ಕಳಿಸ್ತೀನಿ ನಾನು, ಇರುತ್ತೆ ಮಕ್ಕಳ ಹತ್ರ ಇರುತ್ತೆ, ಕಳಿಸ್ತೀನಿ ನಾನು. ಹಾಗಾಗಿ ಇದು ಆತ. ಹಾಗೆ ದೇವಸ್ಥಾನಗಳನ್ನು ಕಟ್ಟಿಸಿದ್ರು. ತಮ್ಮ ಆಸ್ತಿಗಳನ್ನೆಲ್ಲ ಮಾರಿ ಪ್ರೈಮರಿ ಸ್ಕೂಲ್ ಕಟ್ಟಿಸಿದ್ರು, ಸಂಗೀತ ಸ್ಕೂಲ್ ಕಟ್ಟಿಸಿದ್ರು, ಊರಿಗೆ ರೋಡ್ ಮಾಡಿದ್ರು. ಬಸ್ ಇವತ್ತು ಬರ್ತಾ ಇದೆ ಅಂದರೆ ಅವರು ಮತ್ತು ನಮ್ಮ ಹಸ್ಬೆಂಡೇ ಕಾರಣ. ಫೋನ್ ಡಿಪಾರ್ಟ್ಮೆಂಟ್ ಬರೋ ಹಾಗೆ ಮಾಡಿದ್ರು. ಅಂದರೆ ಎಲ್ರಿಗೂ ಕನೆಕ್ಷನ್ ಇತ್ತು. ಕಾಂಚನ ತುಂಬ ಗೌರವ ಇದ್ದ ಒಂದು ಸ್ಥಳ ಅವರ ಕಾಲದಲ್ಲಿ. ಆಗ ಪ್ರತಿಯೊಬ್ಬರು ಹೇಳಿ, ನೀವು ಅವ್ರಿಗೊಂದು ಫೋನ್ ಹಾಕಬೇಕು, ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ. ಆಗ ರಾಮ ಅಂತ ಇದ್ದರು, ಸೌತ್ ಕೆನರಾದಲ್ಲಿ ಬಹಳ ಒಂದು ಅಭಿವೃದ್ಧಿಯನ್ನು ಮಾಡಿದ್ರು. ಎಲ್ಲ ಬೀದಿಯಲ್ಲಿ ಇದರ ಕಾಯಿನ್ ಫೋನು ಬೂತ್ ಬರೋ ಹಾಗೆ ಮಾಡಿ ಎಲ್ಲ ಕಡೆ ಅವರು ಬಹಳವಾಗಿ ಇಂಪ್ರೂವ್ಮೆಂಟ್ ಮಾಡಿದ್ರು. ಅವ್ರಿಗೆ ಹೇಳಿ ಆಮೇಲೆ ನಮ್ಮ ಸಂಗೀತ ಸ್ಕೂಲಲ್ಲಿ ಅವ್ರಿಗೊಂದು ರೂಮ್ ಕೊಟ್ಟು ಫೋನ್ ಎಕ್ಸ್ಚೇಂಜ್ ಹಾಕಿ ಫೋನ್ ಬಂತು. ಅವರು ಹೋದ್ಮೇಲೆ ನನ್ನ ಹಸ್ಬೆಂಡು ಹೈಸ್ಕೂಲ್ನ ಕಟ್ಟಿದ್ರು.
ನಮ್ಮ ಸಂಸ್ಥೆ ಅಧ್ಯಕ್ಷರು ಪೂಜ್ಯ ಧರ್ಮಸ್ಥಳದ ಹೆಗ್ಡೆಯವರೇನೆ. ಹಾಗೆ ದೇವಸ್ಥಾನದಲ್ಲೂ ಸಂಗೀತ, ಎಲ್ಲ ಹೋದರೂ ಸಂಗೀತ 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 ಅಷ್ಟೇ. ಕಾಂಚನ ಅಂದರೆ ಹಾಗೇನೆ. ಸೊ ನಿಮ್ಮ ಮನೆಯವರಿಗೆ ಪೂರ್ತಿ ತಂದೆಯ ಪಾಠವೇ? ತಂದೆಯವ್ರದ್ದೇ. ಅವರು ವಯಲಿನಿಸ್ಟು. ಆದರೆ ವಯಲಿನ್ನ ಅಂದರೆ ಏನು ಅಂದರೆ ಚಂಬೈಯವರೆಲ್ಲ ಮನೆಗೆ ಬಂದಿರ್ತಿದ್ರಂತೆ. ಒಂದು ಸ್ವಲ್ಪ ವರ್ಷಗಳ ಕಾಲ ಚೆನ್ನೈಯಲ್ಲಿದ್ದರು. ಒಂದು 48ಇಂದ 52ವರೆಗೆ, 1948ಇಂದ 52ವರೆಗೂ ಅವರ ಗುರುಗಳೆಲ್ಲ ಹೇಳಿದ್ರು ಅಂತ ಹೇಳಿ ಅಲ್ಲಿದ್ದರು. ಆಗ ಅವರ ಚೆನ್ನೈಯಲ್ಲಿ ಒಂದು ಮನೆಯೇ ಮಾಡ್ಕೊಂಡಿದ್ರಂತೆ. ಆ ಟೈಮಲ್ಲಿ ಈ ದೊಡ್ಡ ವಿದ್ವಾಂಸರೆಲ್ಲ ಅಲ್ಲೇ ಬಂದು ಹಾಡಿ ಎಲ್ಲ ಮಾಡ್ತಾಯಿದ್ರಂತೆ. ಕೋರ್ಟ್ ಜಡ್ಜೆಲ್ಲ ಬಂದು ದಿನಾ ಪ್ರೋಗ್ರಾಮ್ ಇದ್ದ ಹಾಗೆ. ಆಗ ಇವ್ರುಗಳ ಜೊತೆಯೇ ಇವರು ನಮ್ಮ ಪೂಜ್ಯ ಇವರು ಚೌಡಯ್ಯನವ್ರ ಮನೆಯಲ್ಲೇ ಒಟ್ಟಿಗಿದ್ರಂತೆ. ಆಗ ನನ್ನ ಹಸ್ಬೆಂಡ್ ಎಷ್ಟು, ಅವ್ರು 49ಅಲ್ಲಿ ಹುಟ್ಟಿದ್ದು. ನನಗೆ ವೈಲಿನ್ ಕೊಡು ಅಂತ ಗಲಾಟೆ ಅಂತೆ. ಕಿತ್ಕೊಂಡು ಬಿಡ್ತೀನಿ, ಅದಕ್ಕೆ ನನಗೆ ಕೊಡು ಅಂತ. ಅವ್ರು ಕೊಡ್ತಾ ಇರಲಿಲ್ವಂತೆ. ಆದರೆ 4ನೇ ವರ್ಷದಲ್ಲೇ ಅವರು ವೈಲಿನ್ ಹಿಡಿಯೋಕ್ಕೆ ಶುರು ಮಾಡಿದಾರಂತೆ ನನ್ನ ಹಸ್ಬೆಂಡು. 9ನೇ ವರ್ಷದಲ್ಲಿ ಚಂಬೈಯವ್ರಿಗೆ ವೈಲಿನ್ ನುಡಿಸಿದ್ದಾರೆ ಅವರು. ಹೌದು, ಪ್ರೋಗ್ರಾಮ್ ನುಡಿಸಿದ್ದಾರೆ. ಆಮೇಲೆ 11 ವರ್ಷ 3 ಸತಿ ಕಾಂಚನಕ್ಕೆ ಬಂದಿದ್ದಾರೆ ಚಂಬೈಯವರು. ಆಗಲಿ ಇವರೇ ವೈಲಿನ್ ನುಡಿಸಿದ್ದಂತೆ. ಈಗಲೂ ತುಂಬ ಜನ ಜ್ಞಾಪಿಸ್ಕೊಳ್ತಾರೆ ಆ ಅವರಷ್ಟೇ ಉದ್ದ ಇತ್ತು ವೈಲಿನ್ನು ಅಂತ. ಜನಕ್ಕೆ ಜ್ಞಾಪಕ. ಹಾಗೆ ನುಡಿಸಿದ್ರು, ನಮಗೆಲ್ಲ ಕಣ್ಣಲ್ಲಿ ನೀರು ಬರ್ತಾಯಿತ್ತು ನೋಡಿ ಅಂತ ಅನೇಕ ಮಂದಿ ನನಗೆ ಹೇಳಿದ್ರು. ಅವರ 14ನೇ ವಯಸ್ಸಲ್ಲಿ ಮಹಾರಾಜಪುರಂ ವಿಶ್ವನಾಥ ಅಯ್ಯರ್ ಅವ್ರಿಗೆ ವೈಲಿನ್ ನುಡಿಸಿದ್ರು. ಅವರ ಉಪನಯನಕ್ಕೆ ಮಹಾರಾಜಪುರಂ ವಿಶ್ವನಾಥ ಅಯ್ಯರ್ ಅವ್ರು ಬಂದಿದ್ದರು. ಒಂದು ದಿವಸ ಇದಕ್ಕಿದ್ದ ಹಾಗೆ ಹುಡುಕೊಂಡು ಮಹಾರಾಜಪುರಂ ಸಂತಾನಮ್ಮವ್ರು ಬಂದುಬಿಟ್ಟಿದ್ರು. ನಮ್ಮಪ್ಪ ಯಾವಾಗಲೂ ಹೇಳ್ತಾ ಇದ್ದರು, ಕಾಂಚನಕ್ಕೆ ಹೋಗಿದ್ದೆ ಅಂತ, ನಾನು ಉಡುಪಿಗೆ ಹೋಗ್ತಾ ಇದ್ದೀನಿ, ನಿಮ್ಮನ್ನು ನೋಡೋಕ್ಕೆ ಅಂತಲೇ ಬಂದೆ ಅಂತ. ಸಂಜೆ ಇದ್ದಕ್ಕಿದ್ದ ಹಾಗೆ ಬಂದುಬಿಟ್ರು. ನೋಡಿದ್ರೆ ಆಶ್ಚರ್ಯ ಆಗೋಯ್ತು ನನಗೆ. ಆಗ್ತಾನೆ ಹಸು ಹಾಲು ಕರ್ಕೊಂಡು ಬರ್ತಾಯಿದ್ದೆ. ಬಂದ ತಕ್ಷಣ ಏನು ಹಳ್ಳಿ ನಿಮಗೆ ತಕ್ಷಣ ಯಾವ ಸಿಟಿನೂ ಸಿಗಲ್ಲ. 14 ಕಿಲೋಮೀಟ್ರ್ ಹೋಗ್ಬೇಕು ನಾನು. ಮನೇಲಿ ಏನಿದೆಯೋ ಅದನ್ನೇ ಒಂದು ಹಬ್ಬದ ಅಡುಗೆ ಮಾಡಿ ರಾತ್ರಿ ಅವರು ಹಾಡಿ ತುಂಬ ಸಂತೋಷ ಪಟ್ಕೊಂಡವರು. ಅದಾದ 1 ತಿಂಗಳಲ್ಲೇ ಪಾಪ ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ರು ಅವರು, ಸಂತಾನಮ್ಮವರು. ಇದೆಲ್ಲ ನಿಮ್ಮ ಹುಟ್ಟಿದ ಮನೆ, ಸೇರಿದ ಮನೆಯ ವೈಭವಗಳಾದರೆ, ಒಂದು ಲೌಕಿಕವಾದ ಪ್ರಶ್ನೆ, ನಿಮ್ಮ ನಾಲಿಗೆಯನ್ನು ಹೇಗೆ ನೀವು ಬದಲಾಯಿಸ್ಕೊಂಡ್ರಿ? ನೀವು ಅಪ್ಪಟ ಮೈಸೂರಿನಲ್ಲಿ ಬೆಳೆದವರು, ಇಲ್ಲಿನ ಊಟ ತಿಂಡಿಗೆ ನಿಮಗೆ ಅಲ್ಲಿ ಸೌತ್ ಕೆನರಾ ಕಡೆ ಹೋದ್ಮೇಲೆ ನೀವು ಅಲ್ಲಿನ ಅಡುಗೆಯನ್ನು ಕಲಿಯೋಕ್ಕೆ ಕಷ್ಟ ಆಗಲಿಲ್ವಾ? ನಿಮಗೆ ತಿನ್ನಕ್ಕೆ ಹೇಗೆ ಅನಿಸ್ತಿತ್ತು? ನಾನು ಹಸುವಿನ ಹತ್ತಿರ ನೋಡಿದ್ದಲ್ಲೇ. ಚೇಳು ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅಲ್ಲಿ ಹೋದ್ಮೇಲೆ ಚೇಳು, ಹಾವು ಎಲ್ಲ ಕಣ್ಣಲ್ಲಿ ಯಾವಾಗಲೂ ಕಾಣಕ್ಕೆ ಶುರು ಆದದ್ದು. ಹಳ್ಳಿ ಮನೆ ಅಲ್ವಾ ಅದು, ಕೃಷಿ ಇರೋ ಭೂಮಿ ಅಲ್ವಾ. ಹಿಂದೆ ಫುಲ್ಲು ಗುಡ್ಡ ಆವಾಗ. ಈಗ ಅದನ್ನು ಸ್ವಲ್ಪ ತೋಟ ಮಾಡಿದ್ದೇವೆ. ಇಲ್ಲಾಂದರೆ ಫುಲ್ಲು ಕಾಡೆ ಅದು. ಹಾವುಗಳು ಬರ್ತಾಯಿತ್ತು, ನಾಗರ ಹಾವು ಬರ್ತಾಯಿತ್ತು, 2 ತಲೆ ಹಾವು ಬರ್ತಾಯಿತ್ತು, ಕಂದಡಿ ಅಂತ ವಿಷಸರ್ಪನು, ನಡೆದಾಡದ ಜಾಗ ಎಲ್ಲ ಅದು ವಿಷ ಅಂತೆ, ಅದೆಲ್ಲ ಬರೋದು. ಹಾಗೆ ಅದು ಒಂಥರ ಅಭ್ಯಾಸ ಆಗ್ಬಿಡುತ್ತೆ. ಕಲ್ಲು ರುಬ್ಬೋ ಕಲ್ಲನ್ನು ನೋಡಿದ್ದೆ ನಾನು ಅಲ್ಲಿ, ಅಷ್ಟು ದೊಡ್ಡದು. ಅದರಲ್ಲಿ ರುಬ್ಬಕ್ಕೂ ಅಭ್ಯಾಸ ಆಯಿತು. ಹೋದ್ಮೇಲೆ ಒಂದು ಸರಿ ಸಮುದ್ರಕ್ಕೆ ಬಿದ್ದ ಮೇಲೆ ಒಂದು ಈಜಿದ್ರೆ ಬದುಕ್ತೀವಿ, ಇಲ್ಲದಿದ್ರೆ ಉಳ್ಬೇಕಷ್ಟೆ. ಹಾಗೆ ಅದು ಯಾವ್ಯಾವ್ದು ಬರಬೇಕು ಅದೆಲ್ಲ ಬರುತ್ತೆ. ಅಲ್ಲಿನ ಗಂಜಿ ಅಕ್ಕಿಗೆ ನಿಮಗೂ ಆಯಿತು? ಹಾಂ, ಗಂಜಿ ಅಕ್ಕಿ ಅಂದರೆ ನಮ್ಮಲ್ಲಿ ದೇವರಿಗೆ ನೈವೇದ್ಯ ಇರುತ್ತೆ ಯಾವಾಗಲೂ. ಸೊ ಅದು ಬೆಳ್ತಿಗೆ ಅಕ್ಕಿನೇ ಊಟಕ್ಕೆ ಅದೇ ಇರ್ತಿತ್ತು. ಮನೇಲಿ ಗದ್ದೆ ಇತ್ತು. ಈಗ ಹೋಗಿ ಅದೆಲ್ಲ ಕೃಷಿ ಅದೆಲ್ಲ ಕಷ್ಟ ಆಗಿ ಈಗ ಸ್ವಲ್ಪ ಉಳಿದ ಜಾಗದಲ್ಲಿ ತೋಟ ಹಾಕ್ಕೊಂಡಿದ್ದೀವಿ. ಅಡಿಕೆ ತೋಟ ಇದೆ ಅಷ್ಟೇ ಅಲ್ಲಿ. ಬನ್ನಿ ದಯವಿಟ್ಟು, ಖಂಡಿತ ಕಾಂಚನಕ್ಕೆ ಎಲ್ಲರೂ ಹೋಗೋಣ. ಖಂಡಿತ ಎಲ್ಲರೂ ಬನ್ನಿ, ತುಂಬ ಸಂತೋಷ. ಈಗ ನಿಮ್ಮ ಬಗ್ಗೆ ಬರೋದಾದರೆ, ನೀವು ಹೇಳಿದ್ರಿ ಚಿಕ್ಕ ವಯಸ್ಸಿನಲ್ಲಿ ನನಗೇನು ಆ ಥರ ಅದರ ಆಸಕ್ತಿ ಅಥವಾ ಅದರ ಮೌಲ್ಯ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ. ಆದರೆ ಇಂದು ನೀವು ನೋಡಿದ್ರೆ ಒಂದು ಶಾಸ್ತ್ರಕ್ಕೆ ಒಂದು ಅಡಿಪಾಯ ಅನ್ನುವಂತೆ ಅಷ್ಟನ್ನು ನಿಮ್ಮ ತಂದೆಯವರು ಮಾಡಿದ್ದನ್ನೆಲ್ಲ
ಕುಡಿದು ಬಿಟ್ಟಿದ್ದೀರಾ? ಹಾಗೇನಿಲ್ಲ. ಅದು ಹೇಗೆ ನಿಮಗೆ ಸಡನ್ನಾಗಿ ಆಸಕ್ತಿ ಬಂದು ನಾನು ಶಾಸ್ತ್ರವನ್ನು ಓದಬೇಕು ಅಂತ ನಿಮಗೆ ಯಾವಾಗ ಅನ್ನಿಸ್ತು? ಓದೋಕ್ಕೆ ತುಂಬ ಎಳವೆಯಿಂದಲೇ ಆಸೆ. ಓದದೇ ಇರೋಕ್ಕೆ ನನಗೆ ಆಗೋದೇ ಇಲ್ಲ. ಅಂದರೆ ಇಂಥದ್ದು ಆದರೆ ಚಾನಲೈಸ್ ಮಾಡಬೇಕಲ್ವಾ. ನಮ್ಮ ತಂದೆಯವರು ಒಂದು ಕಥೆ ಪುಸ್ತಕ ಓದಬೇಕಾದ್ರೂ ನೀನು ಇಂಥದ್ದು ಓದು, ಅದೇ ಚೆನ್ನಾಗಿರೋದು ಅಂತ. ಬರೀ ಕನ್ನಡ ಈ ಪತ್ತೇದಾರಿ ಪುಸ್ತಕ ಎಲ್ಲ ಬಹಳ ಇಷ್ಟ ನನಗೆ. ಅದೇ ಓದುವಾಗ ತಂದೆಯವ್ರು ಹೇಳೋದು ಅದನ್ನೆಲ್ಲ ಓದಬೇಡ. ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದು, ಬರೀ PUC ಆಗಿದೆ ಅಷ್ಟೇ ನನಗೆ. ಆ ಡಿಗ್ರಿ ಅಂತ ಹೇಳೋದಕ್ಕೆ ಎಲ್ಲರಿಗೂ ಇರುತ್ತೆ, ಹಾಗೇನಿಲ್ಲ. ಆಗ ತಂದೆಯವರು ಹೇಳಿದ್ರು, ನೀನು ಆಲಿಸ್ಟರ್ ಮೆಕ್ಲೀನ್ದು ಕೊಡ್ತೀನಿ, ನೀನು ಅದನ್ನು ಓದು ಅಂತ. ಅಯ್ಯೋ ಅಷ್ಟೆಲ್ಲ ನನಗೆ ಓದೋಕ್ಕಾಗುತ್ತೆ ಅಂತ. ಎಲ್ಲ ಓದ್ತಾ ಇದ್ದಾರೆ, ನಿನಗೆ ಅದು ಅಭ್ಯಾಸ ಆಗುತ್ತೆ ಅಂತ. ಅಂಥ ಪುಸ್ತಕ ಎಲ್ಲ ಓದಿದ್ರೆ ಏನು ಅಂದರೆ ತುಂಬ ಜನರಲ್ ನಾಲೆಡ್ಜ್ ಸಿಕ್ಕತ್ತೆ. ಒಂದು ಎಸ್ಪಿಯನಾಜ್ ಪುಸ್ತಕನೇ, ಆದರೆ ತುಂಬ ಜನರಲ್ ನಾಲೆಡ್ಜ್ ಸಿಕ್ಕತ್ತೆ ಅಂಥ ಪುಸ್ತಕಗಳನ್ನ. ಅವ್ರು ಹೇಳ್ತಿದ್ರು, ಡೈರೆಕ್ಟ್ ಮಾಡ್ತಾಯಿದ್ರು, ಇದನ್ನು ಓದಬೇಕು ಅಂತ. ರೋಚಕವಾಗೂ ಇರ್ತಿತ್ತು, ಇದು ಅರ್ತಿತ್ತು. ಆಮೇಲೆ ಸ್ವಲ್ಪ ನನಗೆ ಹಳ್ಳಿ ಮನೆ ತುಂಬ ಕೆಲಸ. ಓದೋದು ಯಾವಾಗ ಅಂದರೆ ತಿನ್ನುವಾಗ ಮಾತ್ರವೇ ಟೈಮ್ ಅಷ್ಟೇ. ಅದಕ್ಕೆ ಬೇರೆ ಟೈಮಲ್ಲಿ ಇಲ್ಲ, ಕೆಲಸವೇ ಮಾಡಬೇಕಷ್ಟೇ. ಹಳ್ಳಿ ಮನೆ ಕೆಲಸ, ಆಳು ಕಾಳುಗಳು ತುಂಬ ಜನ ಇರ್ತಾರೆ, 10-20 ಮಂದಿ ಎಲ್ಲ ಕೆಲಸದವ್ರು ಇರ್ತಾರೆ, ಅವ್ರಿಗೆ ಬೇಯಿಸಿ ಹಾಕಬೇಕು. ಆದರೆ ಸಣ್ಣ ಮಕ್ಕಳು, ಅವ್ರನ್ನ ನೋಡ್ಕೊಳ್ಬೇಕು ಎಲ್ಲ ಆಗ್ತಿತ್ತು. ಮನೇಲಿ ತುಂಬ ಗೆಸ್ಟ್ಗಳು ಬರೋದೆಲ್ಲ ದೊಡ್ಡ ವಿದ್ವಾಂಸರೇ. ಸೊ ಅಡುಗೆ ಅದನ್ನು ಮಾಡಬೇಕು. ಆವಾಗ ಸ್ವಲ್ಪ ಈ ಕತೆ ಪುಸ್ತಕ ಓದಿದ್ದೇ ಜಾಸ್ತಿ, ಆದರೆ ಬೇಡದ್ದು ಯಾವುದು ಓದಿಲ್ಲ. ಓದಿದ್ರೂ ತುಂಬ ಪಟ್ಟಮಹಾದೇವಿ, ಶಾಂತಲಲಿತ, ಎಸ್ ನಾಗರಾಜರಾಯರು ಬರೆದಿರೋದು 2 ಭಾಗ ಓದಿದ್ದೀರಾ ನೀವು? ತುಂಬಾ ಚೆನ್ನಾಗಿದೆ. ಅಂಥದ್ದು ಏನೋ ಓದ್ಕೊಳ್ಳೋದು ಅಷ್ಟೇ. ತುಂಬ ಓದೋಕ್ಕೆ ಅಂತ ಆಗ ಟೈಮ್ ಸಾಲದು. ಆದರೆ ದೇವರು ಗುರುಗಳು ಕೊಟ್ಟ ಆಶೀರ್ವಾದ ಏನು ಅಂದರೆ, ಅರ್ಥ ಆಗಲ್ಲ ಅಂತ ಯಾವುದೂ ಇಲ್ಲ. ಈ ಶಾಸ್ತ್ರ ಗ್ರಂಥಗಳನ್ನು ಓದೋಕ್ಕೆ ಶುರು ಮಾಡಿದ್ರೆ ಪೂರ್ವಾಪರ ಒಂದು ಸ್ವಲ್ಪ ಚಿಂತನೆ ಬಂದರೆ, ಬೇರೆ ಕಡೆ ಓದಿದ್ದನ್ನು ಇದಕ್ಕೆ ಹೆಂಗೆ ನಾವು ಕನೆಕ್ಟ್ ಮಾಡಬೇಕು ಅಂತ ಗೊತ್ತಾದರೆ ಅರ್ಥ ಆಗಲ್ಲ ಅಂತ ಪರಿಸ್ಥಿತಿ ಬರಲ್ಲ. ಒಂದು ಸರಿ ಒಂಥರ ಸಮಸ್ಯೆನೂ ಹೌದು, ಒಳ್ಳೆಯದು ಹೌದು. ನಮ್ಮ ತಂದೆಯವ್ರ ಪುಸ್ತಕ ಒಂದು ಸರಿ ಓದೋಕ್ಕೆ ಶುರು ಆದರೆ ಬೇರೆದು ಓದೋಕ್ಕೆ ಅದು ಅಷ್ಟು ಇದರಲ್ಲಿ ಏನಿಲ್ವಲ್ಲ, ಇಷ್ಟೇ ಇದನ್ನು ಹೇಳ್ತಾರಲ್ಲ ಅಂತ ಒಂದು ಫೀಲಿಂಗ್ ಬರೋಕ್ಕೂ ಕಾರಣ ಆಗಿಬಿಡುತ್ತೆ ಒಂಥರ. ಆದರೆ ಒಂದು ಸರಿ ಓದಿದ್ಮೇಲೆ ಹೆಂಗೆ ಓದಬೇಕು, ಅದನ್ನು ಹೆಂಗೆ ಓದಬೇಕು, ಏನು ಮಾಡಬೇಕು ಅಂತ ಹೇಳಿ ಇಂಟ್ರೆಸ್ಟ್ ಬಂದುಬಿಟ್ರೆ, ಮಿಕ್ಕಿದ ಟೈಮ್ ನಮ್ಮದು ವೇಸ್ಟ್ ಆಗುತ್ತೆ, ಓದೋಕ್ಕಾಗಲ್ಲ. ಈಗ ಏನು ಮಾಡಿದ್ರು ಕತೆ ಪುಸ್ತಕ ಓದೋಕ್ಕಾಗೋದೇ ಇಲ್ಲ. ಒಳ್ಳೊಳ್ಳೆ ಪುಸ್ತಕಗಳಿದೆ, ಓದೋಕ್ಕಾಗಲ್ಲ. ಈಗ ಅಯ್ಯೋ ಬೇಡ ಅಂತ ಅನ್ಸುತ್ತೆ, ಇದನ್ನೇ ಓದೋಣ, ಇದು ರೋಚಕವಾಗಿದೆ ಅಂತ ಅನ್ಸುತ್ತೆ. ಈಗ ಉದಾಹರಣೆಗೆ ಹೇಳ್ತೀನಿ, ನೀವು ಒಂದು ಸರಿ ಓದಿದ್ರೆ ಗೊತ್ತಾಗುತ್ತೆ. ಅಂದರೆ ಸ್ವಲ್ಪ ಇತಿಹಾಸದಲ್ಲೂ ಆಸಕ್ತಿ ಇರಬೇಕು. ಸಂಗೀತಶಾಸ್ತ್ರ ಅನೇಕ ಶಾಸ್ತ್ರಗಳನ್ನು ಒಳಗೊಂಡಿರುವಂಥ ಒಂದು ಶಾಸ್ತ್ರ ಅದು. ತಂದೆಯವ್ರದ್ದು ವೀಣಾಲಕ್ಷಣ ವಿಮರ್ಶೆ ಓದಿದ್ರೆ ರಾಗದ ಇತಿಹಾಸಗಳನ್ನು ಬರೀತಾರೆ. ಈಗ ಕರ್ನಾಟಕ ಸಂಗೀತ ವಾಹಿನಿ ನೀವು ನೋಡಿದ್ರು ಹಂತಗಳನ್ನು ಕೊಡ್ತಾರೆ. ಈ ಹಂತದಲ್ಲಿ ಇಂಥ ರಾಗ ಹೀಗಿತ್ತು, ಈ ಹಂತದಲ್ಲಿ ಹೀಗಿತ್ತು, ಈ ಹಂತದಲ್ಲಿ ಹೀಗಿತ್ತು. ಇದನ್ನು ಶುದ್ಧ ಅಂತ ಯಾಕೆ ಈ ಹೆಸರು ಬರುತ್ತೆ? ಸಾವೇರಿಗೆ ಶುದ್ಧ ಅಂತ ಸೇರ್ಕೊಳ್ತಲ್ಲ, ಯಾಕೆ? ಅದು ಮೂಲ ರೂಪ ಅದು ಅಂತ. ಕಾಲಾಂತರದಲ್ಲಿ ಚೇಂಜ್ ಆಯಿತು ಸಾವೇರಿ ಅಂತ. ಈಗ ಜನ್ಯ ಮಾಯಮಳುಗಳದಾಯಿತು ಅಂದ್ಬಿಟ್ರೆ, ಇಂಥ ಶಾಸ್ತ್ರಕಾರ ಇಂಥ ಶುದ್ಧ ಸಾವೇರಿ, ಅದನ್ನು ಶುದ್ಧ ಸಾವೇರಿ ಅಂತ ಕರ್ತಾನೆ. ಈ ಸ್ವರೂಪ ಅದು ಹಾಗಿತ್ತು ಅಂತ. ಸ್ವರಗಳು ಹಾಗಿತ್ತಲ್ಲ, ಅವಾಗ ನಮ್ಗೆ ಅರ್ಥ ಆಗಲ್ವಲ್ಲ. ಅಂದರೆ ಹಂಗಾರೆ ಸಂಗೀತ ಹೇಗಿತ್ತು ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಎಗೇನ್ ನಮ್ಮ ತಂದೆಯವ್ರ ಗ್ರಂಥನೇ ಓದಬೇಕಷ್ಟೆ. ಅವ್ರದ್ದು 2-3 ಮುಖ್ಯವಾದ ಆ ಗ್ರಂಥದ ಆ ಭಾಗಗಳನ್ನ ಓದ್ಬಿಟ್ರೆ ಸಂಗೀತ ಹೀಗಿತ್ತು ಅಂತ ನಮಗೊಂದು ಕಲ್ಪನೆ ಬರುತ್ತೆ. ಆ ತರಹ. ಸೊ ಹಾಗೆ ಓದಬೇಕು. ಇವಾಗ ನಿಮಗೆ ಸಪ್ತಸ್ವರಗಳು ಹೆಂಗೆ ರಚನೆ ಆಯಿತು ನಾವು ಹೇಳ್ಬಿಡ್ತೀವಲ್ವ. ಇವಾಗ
ಷಡ್ಜ ಮಯೂರದಿಂದ ಇದಕ್ಕಿಂತ ಪಕ್ಷಿ ಇದಕ್ಕಿಂತ ಪ್ರಾಣಿ ಋಷಭ ಅನ್ನೋದು ಒಂಥರಹ ಋಷಭದ ಥರ ಶೋಭಿಸುತ್ತೆ, ಆದರೆ ಚಾತಕ ಪಕ್ಷಿಯಿಂದ ಬಂದಿದೆ ಅಂತಲ್ಲ. ಒಬ್ಬೊಬ್ಬರು ಸ್ವಲ್ಪ ವ್ಯತ್ಯಾಸದಲ್ಲಿ ಹೇಳ್ತಾರೆ. ನಾರದಿ ಶಿಕ್ಷೆಯಲ್ಲಿ ನಿಷಾದವನ್ನು ಕುದುರೆಯಿಂದ ಅಂತ ಹೇಳಿದ್ರೆ ಇವ್ರುಗಳ ಆನೆಯಿಂದ ಅಂತ ಹೇಳ್ತಾರೆ. ಎಲ್ಲ ವ್ಯತ್ಯಾಸಗಳು ಬರುತ್ತೆ ಒಬ್ಬ ಶಾಸ್ತ್ರಕಾರನಿಗೂ ಅಷ್ಟೇ ಹೇಳ್ತಾರೆ. ಹಾಗಲ್ಲ ಅಂತ, ಒಂದು ಸೃಷ್ಟಿ ಆದದ್ಮೇಲೆ ಅದು ಯಾವುದೋ ಪ್ರಾಣಿಯಲ್ಲಿ ಪ್ರಕೃತಿದತ್ತವಾಗಿ ಎಲ್ಲ ಬಂದಿದ್ದು ಅಂತ ನಾವು ಭಾರತೀಯರು ನಂಬ್ಕೊಳ್ಳುವಂಥದ್ದು. ಸಂಗೀತವು ಪ್ರಕೃತಿದತ್ತವಾದ್ದೇನೆ ಅಲ್ವಾ? ಪ್ರಕೃತಿದತ್ತವಾದ ಅದು ಮನುಷ್ಯನಿಗೆ ಮಾತ್ರ ಆಗುವಂಥದ್ದು. ಪಕ್ಷಿ ಪ್ರಾಣಿಗಳು ಅವುಗಳು ಸಂಗೀತ ಅಂತ ಏನು ಹಾಡೋದಿಲ್ಲ. ಅವುಗಳ ಭಾಷೆ ಅದು, ಅದಕ್ಕೆ ಸರಿಯಾಗಿ ಅವುಗಳು ಅದಕ್ಕೆ ಸ್ಪಂದಿಸುತ್ತೆ. ಅದಕ್ಕೆ ನಮಗೆ ಬೇಕಾದಾಗೆ ನಾವು ಮಾತಾಡೋಕ್ಕೆ ಶಕ್ತಿ ಇರೋದು ಮನುಷ್ಯನಿಗೆ ಮಾತ್ರ ಆದ ಕಾರಣ ನಾವು ನಮಗೆ ಬೇಕಾದಾಗ ಅದನ್ನು ಹೇಳ್ಕೊಳ್ತೀವಿ. ಸಪ್ತಸ್ವರ ಹೆಂಗಿತ್ತು? ಪ್ರಪಂಚದಲ್ಲಿ ಇಡೀ ಸಪ್ತಸ್ವರ ಯಾವಾಗಲೂ ಇತ್ತೆ ಅಂತ ನೀವು ಅಧ್ಯಯನ ಮಾಡ್ಕೊಳಕ್ಕೆ ಹೋದರೆ ಇಲ್ಲ ಅಂತ ಗೊತ್ತಾಗುತ್ತೆ. ನಾನು ಓದಿದ್ದು ಬಹಳ ಕಡಿಮೆ. 1-2 ಪುಸ್ತಕದಲ್ಲಿ ನಾನು ಓದಿದ್ದು ಗ್ರೀಕರಲ್ಲಿ 10ನೇ 11ನೇ ಶತಮಾನದವರೆಗೂ 6 ಸ್ವರಗಳು ಮಾತ್ರ ಇತ್ತು ಅಂತ. ಅದರ ಹಿಂದೆ 5 ಸ್ವರ ಇತ್ತಷ್ಟೇ. ಚೀನಾ ದೇಶದಲ್ಲಿ 13ನೇ ಶತಮಾನಕ್ಕಾಗುವಾಗಲೂ ಮರ್ತೋಗ್ಬಿಡುತ್ತೆ ಈಗ ಶತಮಾನಗಳೆಲ್ಲ. ಯಾವಾಗಲೂ ಏನೋ ಓದಿರ್ತೀನಿ ಅನ್ಕೋಬೇಕಾದಾಗ ಒಂಥರ. ಸಪ್ತಸ್ವರ ತಗೊಳಕ್ಕೂ ನೋಡಿದ್ರು, ಆದರೆ ಅವ್ರುಗಳಿಗೆ ಆಗಲಿಲ್ಲ. 5 ಸ್ವರನೇ ಅವ್ರು ನಿಲ್ಲಿಸ್ಕೊಂಡ್ರು. ಔಡುವ ಮಾತ್ರ ಅವ್ರು ನಿಲ್ಲಿಸ್ಕೊಂಡ್ರು ಅಷ್ಟೇ. ಇವತ್ತಿಗೂ ನೀವು ಚೀನೀಸಲ್ಲಿ ನೋಡಿದ್ರೆ ಔಡವದ್ದೇ ಜಾಸ್ತಿ. ಔಡುವ ಅಂತ, ಉಡು ಇಂದ ಔಡುವ. ಅದು ನಕ್ಷತ್ರಕ್ಕೆ 5 ಮುಖ ನೋಡಿ, ಹಾಗೆ ಉಡು ಇಂದ ಔಡುವ ಅಂತ ಬರುತ್ತೆ. ಹಾಗೆ ಅವರಲ್ಲಿ ಮತ್ತೆ 5 ಉಳ್ಕೊಳ್ತು. ಅಪರೂಪವಾಗಿ ಮಾಯಮಾಳುಗಳ ಚಾಲ್ತಿಯಲ್ಲಿದೆ ಅವ್ರಿಗೆ, ತುಂಬ ಅಪರೂಪ. ಈಗ ವೆಸ್ಟರ್ನ್ ಮ್ಯೂಸಿಕ್ಕಿಂದ ಶಂಕರಾಭರಣ ಬಂದಿದೆ ಅವರಿಗೆ ಅಂತ ಬಿಟ್ಟರೆ ಅವ್ರಿಗೆ 5. ಒಬ್ಬ ಇವನು ಹೆಸರು ಮರ್ತೋಯ್ತು ಅಂದರೆ ಓದ್ತಿರುವಾಗ ಜ್ಞಾಪಕ ಇರುತ್ತೆ. ಒಬ್ಬ ವೆಸ್ಟರ್ನರ್ ಬರ್ದಾನೆ. ಚೀನೀ ಸಂಗೀತದಲ್ಲಿ ನಿಮಗೆ ಹಾರ್ಮೋನಿಯಂನಲ್ಲಿ ಇದರಲ್ಲಿ ಪಿಯಾನೋದಲ್ಲಿ ಆ ಬ್ಲ್ಯಾಕ್ ಇದು ಮಾತ್ರ ಕೀಸ್ ಏನಿದೆ, ಬ್ಲ್ಯಾಕ್ ಕೀಸಲ್ಲಿರೋ ರಾಗಗಳು ಮಾತ್ರ ಇದೆ ಅಂತ ಬರ್ತಾನೆ. ಅದು ಏನು ಅಂತಂದರೆ ನಿಮಗೆ ಬರೀ ಮೋಹನದ ಗ್ರಹಭೇದ, ಅದು ಗ್ರಹಭೇದ ಅಷ್ಟೇ. ಅದು ಅದೇ ಇರೋದು. ಅವ್ನು ಕ್ಲೀನಾಗಿ ಅದನ್ನೇ ಬರ್ತಾನೆ. ಅದರಲ್ಲೂ ಅವರಲ್ಲಿ ಹಿಂದೋಳ ಎಲ್ಲ ಕಡಿಮೆ, ಮೋಹನ ಶುದ್ಧದ ನ್ಯಾಸಿ ಅಪರೂಪವಾಗಿ ಶುದ್ಧ ಸ್ವಾಮಿ. ಈ ಹಳೆ ಜಾಕಿ ಚಾನ್ ಮೂವಿಯಲ್ಲಿ ಆ ಫ್ಲವರ್ ಕಟ್ಟಿಂಗ್ ಎಲ್ಲ ನೋಡಿದಾಗ ಅದ್ರಲ್ಲಿ ಮೋಹನವೇ ಅದಕ್ಕೆ ಮೋಹನ ಬರುತ್ತೆ, ಶುದ್ಧ ಧನ್ಯಾಸಿ ಬರುತ್ತೆ. ಅವರ ನೃತ್ಯಗಳು ಇದಕ್ಕೆಲ್ಲ ಶುದ್ಧ ಧನ್ಯಾಸಿ ಅಂಥದ್ದೇ. ಅವರ ಶಾಸ್ತ್ರೀಯ ಸಂಗೀತ ಅಂತ ಹೋದರೆ ನಿಮಗೆ ಅದು ಬರೇ ಇಷ್ಟೇ ರಾಗನೇ ನಿಮಗೆ ಬರುತ್ತಷ್ಟೇ. ಅದು ಬಿಟ್ಟರೆ ಬೇರೆ ರಾಗಗಳು ಅರಬ್ಸ್ ಅಲ್ಲಿ ನೋಡಿದ್ರು ಈ ಒಂಟೆ ನಡ್ಕೊಂಡು ಹೋಗುವಾಗ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನೀವು ಅದು 99% ಮೋಹನದಲ್ಲೇ ಇರುತ್ತೆ. ಮೋಹನ ಅದು ಈಗ ತಗೊಂಡಿದ್ದಾರೆ, ಇಲ್ಲದ್ರೆ ಮಾಯಮಳುಗಳು ಜಾಸ್ತಿ ನಿಮಗೆ ಅವ್ರಿಗೆ. ಅದು ಇವನು ತುರ್ಷ್ಕಿಯೋ ರಾಗ ಅಂತ ಸಂಗೀತ ರತ್ನಾಕರದಲ್ಲೂ ಮಾಯಮಳುಗಳು. ಹೌದು, ಮಾಯ ಇರಲಿಲ್ಲ ಅವಾಗ. ಮಾಯ ಸೇರ್ಕೊಂಡಿದ್ದು ನಿಮಗೆ 18ನೇ ಶತಮಾನದಲ್ಲಷ್ಟೇ ಮಾಳವಗೋಳ ಅದು. ಹೌದು. ಈಗ ಮುಖ್ಯವಾದ ಪ್ರಶ್ನೆ, ದೇರ್ ಆರ್ ಸಮ್ ಮ್ಯೂಸಿಷಿಯನ್ಸ್ ಟುಡೇ, ಅವ್ರು ಹೇಳ್ತಾರೆ ಏನ್ರಿ ನಿಮಗೆ ಭಾರತೀಯರಿಗೊಂದು ಏನೋ ನಿಮಗೆ ಒಂದು ಚಟ ಏನಿದ್ರೂ ನೀವು ಭರತನಿಗೆ ತಗೊಂಡು ಹೋಗ್ಬಿಡ್ಬೇಕು. ಇಂದು ಹಿಂಗೆ ಹಾಡ್ತಿದ್ದೀವಿ, ಭರತ ಅವತ್ತು ನಾಟ್ಯಶಾಸ್ತ್ರವನ್ನು ಬರ್ಕೊಟ್ಟಿದ್ದಾನೆ ಅಂತ ಅವನಿಗೆ ತಗೊಂಡು ಹೋಗಬೇಕು. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ನೀವು ಇದನ್ನೆಲ್ಲ ಕಲ್ಪಿಸ್ಕೊತಿದ್ದೀರಾ ಅಂತ ಹೇಳೋದು. ನೀವು ಅದಕ್ಕೆ ಏನನ್ನ ಹೇಳೋಕ್ಕೆ ಇಷ್ಟಪಡ್ತೀರಾ? ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತೀನಿ. ಆ್ಯಕ್ಚುಲಾಗಿ ಹೇಳ್ಬಾರ್ದು, ಅಹಂಕಾರ ಆಗುತ್ತೆ ಅದು ಮಾತು. ಸತ್ಯವಾದ ಮಾತು ಮಾತ್ರ ನಾನು ಹೇಳ್ತೀನಿ. ಯಾಕೆ ಅಂದರೆ ಆ ಕಾಲದ ಸಂಗೀತ ಏನು ಅಂತಲೇ ನಾವು ಅರ್ಥನೇ ಮಾಡ್ಕೊಳ್ಳದೆ ಈಗಿನ ಸಂಗೀತನೇ ನಾವು ಸತ್ಯ ಅಂತ ಅಂದ್ಕೊಳ್ಳುವ ಒಂದು ದೊಡ್ಡ ತಪ್ಪಿನಿಂದಾಗಿ ಅವರಿಗೆ ಆ ಕಲ್ಪನೆ ಬರುತ್ತೆ. ನಾನು ನನಗೆ ಸಹೋದರನೇ ಆತ, ನಮ್ಮ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಗಳು. ಅವರ 50ನೇ ವರ್ಷದ ಶುಭಾವಸರದಲ್ಲಿ ಅವರ ಶಿಷ್ಯರೆಲ್ಲ ಸೇರಿ ಬಹಳ ಒಳ್ಳೆಯ ಒಂದು ಕಾರ್ಯ ಮಾಡಿದ್ರು. 2 ದಿನ ಕಾರ್ಯಕ್ರಮ ಮಾಡಿದ್ರು. ಶಾಸ್ತ್ರೀಯ ಸುವರ್ಣ ಸಂಭ್ರಮ ಅಂತ ಪುಸ್ತಕ ಮಾಡಿದ್ರು. ನನಗೇನೋ ಒಂದು ಹುಚ್ಚಿತ್ತು, ಓದ್ತಾ ಇದ್ದೆ. ನಾನು ಅದನ್ನೇ ಲೇಖನ ಬರ್ಕೊಡ್ತೀನಿ ಅಂತ, ಸಾಮವೇದದಿಂದ ಸಂಗೀತ ಹೇಗೆ ಅಂತ.
ಅದನ್ನೇ ಓದ್ತಾ ಇದ್ದೆ. ಯಾಕೆ ಸಾಮವೇದದಿಂದ ಸಂಗೀತ ಬರುತ್ತೆ, ಹೆಂಗೆ ಬರುತ್ತೆ, ಈಗ ಸಾಮವೇದ ಕೇಳಿದ್ರೆ ನಮಗೆ ಅದರಿಂದ ಸಂಗೀತ ಹುಟ್ಟಿದೆ ಅಂತ ಅನ್ಸತ್ತೀಯೇ ಅಂತ ಹೇಳಿ ಅದಕ್ಕೋಸ್ಕರ ಓದ್ತಾ ಇದೆ. ಹೇಗೇನು ನಮ್ಮ ತಂದೆಯವರ ಪುಸ್ತಕದಲ್ಲಿ ನೋಡಿದ್ರೆ ಅದು ಗೊತ್ತಾಗ್ಬಿಡುತ್ತೆ. ನಾನು ಅದನ್ನು ಅರ್ಧದಲ್ಲಿ ನಿಲ್ಲಿಸಿದೆ. ಸಪ್ತಸ್ವರ ಹುಟ್ಟಿದ್ದು ಹೇಗೆ ಅಂತ, ವೈಜ್ಞಾನಿಕವಾಗಿ ಅದು ಹೇಗೆ ಸೃಷ್ಟಿ ಆಯಿತು, ಸಾಮವೇದ ಹೇಳಿರುವ 5 ಶ್ರುತಿ ಜಾತಿಗಳಿಂದ ಸ್ವರಗಳು ಹೆಂಗಾಯಿತು, ಯಾವ್ಯಾವುದಕ್ಕೆ ಯಾವ್ಯಾವ ಶ್ರುತಿ ಜಾತಿಗಳು ಹೇಗೆ ಸೇರ್ಕೊಳ್ಳುತ್ತೆ ಅಂತ ಗೊತ್ತಾಗಬೇಕಾದ್ರೆ ನೀವು ಸಂಗೀತ ರತ್ನಾಕರ ಓದಬೇಕು. 3 ತ್ರೈಸ್ವರ್ಯದಿಂದ, ಯಾವುದು ವೇದದ 3 ಸ್ವರಗಳಿಂದ ಸಪ್ತಸ್ವರ ಹೇಗೆ ಉಂಟಾದದ್ದು ಅಂತ ತಿಳ್ಕೊಳ್ಬೇಕಾದ್ರೆ ಸಂಗೀತ ರತ್ನಾಕರದ ಬಗ್ಗೆ ಮೇಲೆ ಶ್ರುತಿ ಮತ್ತು ನಾದ ಸ್ವರ ಪ್ರಕರಣದ ಮೇಲೆ ಒಂದು ವ್ಯಾಖ್ಯಾನ ತಂದೆಯವರು ಬರೆದಿದ್ದಾರೆ. ಭೂಲೋಕದಲ್ಲಿ ಸಾಮಾನ್ಯ ಇದುವರೆಗೆ ದೊಡ್ಡವರು ಯಾರ್ಯಾರು ಶ್ರುತಿ ಬಗ್ಗೆ ಬರೆದಾರೋ ಅದರ ಮೇಲೆಲ್ಲ ಅವರು ಕಾಮೆಂಟ್ರಿ ಅದರಲ್ಲಿ ಸೇರಿಸಿ ಯಾವುದು ಹೇಗಿದೆ, ಯಾವುದು ವೈಜ್ಞಾನಿಕವಾಗಿದೆ ಅಂತ ಅವರು ಅದರಲ್ಲಿ ಬರೆದಾರೆ. ಅದರಲ್ಲಿ ಸಪ್ತಸ್ವರ ಹೇಗಾಯಿತು ಅಂತಲೂ ಬರೆದಾರೆ. ಸುಮ್ಮನೆ ಇದೆ, ಆದಮೇಲೆ ನಿಮ್ಗೆ ತೋರಿಸ್ತೀನಿ ನಾನು. ನೀವು ಅದನ್ನು ಓದಿದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ತುಂಬ ಈಸಿಯಾಗಿ ತೋರಿಸ್ಬೋದು ಅದನ್ನು. ಆ ರೀತಿಯಾಗಿ ತಾರ್ಕಿಕವಾಗಿ ಇದುವರೆಗೆ ಯಾರೂ ಬರೀಲೂ ಇಲ್ಲ, ಓದಬೇಕಷ್ಟೇ. ಅದು ಓದೋಕ್ಕೆ ಇದನ್ನು ಸಿಂಪಲ್, ಇದನ್ನು ನಿಮಗೆ ತೋರಿಸಿ ನಿಮಗೂ ಅರ್ಥ ಆಗುತ್ತದು. ಹಾಗೆ ಆದಂಥದ್ದು ಆವತ್ತಿಂದು ಅಂತ ನಮಗೆ ಇವಾಗ ಹೇಗೆ ಅರ್ಥ ಆಗ್ತಾ ಇಲ್ವೋ ನಮಗೆ. ಎಗೇನ್ ನಾನು ಪುನಃ ನಮ್ಮ ತಂದೆಯವ್ರ ವಿಷಯ ಹೇಳಬೇಕಾಗತ್ತೆ. ಕರ್ನಾಟಕ ಸಂಗೀತ ವಾಹಿನಿ 3 ಪುಸ್ತಕ ಅವ್ರದ್ದು ಮುಖ್ಯವಾಗಿ. ಒಂದು ಕರ್ನಾಟಕದ ಕಲೆಗಳು ಸಂಗೀತ, 2ನೇದು ಕರ್ನಾಟಕ ಸಂಗೀತ ವಾಹಿನಿ, ಸಂಗೀತ ರತ್ನಾಕರದ ನಿಶಂಕ ಹೃದಯ ಅನ್ನುವ ವ್ಯಾಖ್ಯಾನ, ಪುಂಡರೀಕಮಲ. ಇಷ್ಟು ಗ್ರಂಥವನ್ನು ಓದಿದ್ರೆ ನಮ್ಮ ಸಂಗೀತ ಬೆಳೆದು ಬಂದದ್ದು ಹೆಂಗೆ ಅಂತ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಆ ಕಾಲದಲ್ಲಿ ಯಾವ ಸ್ವರೂಪ ಇತ್ತು, ಈ ಕಾಲದಲ್ಲಿ ಅದರ ನೆಕ್ಸ್ಟ್ ಹಂತ ಏನು, ಅದರ ನೆಕ್ಸ್ಟ್ ಹಂತವೇನು, ಅದರ ನೆಕ್ಸ್ಟ್ ಹಂತವೇನು, ವೀಣಾ ಮೇಳದಲ್ಲಿ ಹೇಗೆ ಸ್ಥಿರ ಆಯಿತು 16ನೇ ಶತಮಾನದಲ್ಲಿ, ಎಲ್ಲವೂ ನಮಗೆ ತಿಳಿದುಬಿಟ್ರೆ ಭರತ ಏನೋ ಹೇಳ್ದ, ನೀವು ಹೇಗೆ ಯಾಕೆ ಹಿಂಗೆ ಮಾಡ್ತೀರಿ ಅಂತ ಹೇಳುವ ಮಾತು ನೆಕ್ಸ್ಟ್ ಬರಲ್ಲ. ಅದು ನೀವು ಆತ್ಮಪ್ರತ್ಯಯದಿಂದ ಇಲ್ಲ ಹೀಗೆ ಬದಲಾಗಿದೆ, ಇದು ಹೀಗೆ ಇದೆ ಅಂತ ನಮಗೆ ಹೇಳೋಕ್ಕಾಗತ್ತೆ. ಮತಂಗನ ಬೃಹದೇಶಿ ಎಲ್ಲ ನೀವು ಇಷ್ಟನ್ನು ಓದ್ಬಿಟ್ರೆ ಚೆನ್ನಾಗಿ ಅರ್ಥ ಆಗಿಬಿಡುತ್ತೆ. ಓ, ಆ ಕಾಲದಲ್ಲಿ ಹಂಗಿತ್ತಲ್ವಾ, ಯಾಕೆ ಬದಲಾಯಿತು, ಹೇಗೆ ಬದಲಾಯಿತು, ಆ ಕಾಲದಲ್ಲಿ ಹೆಂಗೆ ಸ್ವರ ಇದಿತ್ತು. ಸಿಂಪ್ಲೆಸ್ಟ್ ವಿಷಯ ಆವಾಗ ಇದ್ದಿದ್ದು ಗ್ರಹಭೇದದ ಥರವೇ ಸಂಗೀತವೇ ಇದ್ದದ್ದು. ನಿಮಗೆ 15ನೇ 16ನೇ ಶತಮಾನದವರೆಗೆ ಗ್ರಹಭೇದ ಮಾಡಿದ್ರೆ ಯಾವ್ಯಾವ ರಾಗಗಳನ್ನ ನಿಮಗೆ ಸೃಷ್ಟಿ ಮಾಡ್ಬೋದು. ಒಂದು ರಾಗದಿಂದ ಇನ್ನೊಂದು ರಾಗಕ್ಕೆ ಹೋಗ್ಬೇಕಾದ್ರೆ ಗ್ರಹಭೇದ ಮಾಡಿ ಅವ್ರ ಸಂಗೀತ ಇತ್ತು ಅವರಿಗೆ. ಆದ ಕಾರಣ ತುಂಬ ರಾಗಗಳು ಸೃಷ್ಟಿ ಆಗೋಕ್ಕೆ ಕಷ್ಟ ಆಯಿತು. ಮೇಳ ಪದ್ಧತಿ ವಿದ್ಯಾರಣ್ಯರು ಆರಂಭ ಮಾಡಿದ್ರು. ಯಾಕಾಗಿ ನೆಸೆಸಿಟಿ ಇತ್ತು. ಅವರು ಸಾಮ್ರಾಜ್ಯವನ್ನು ವಿಜಯನಗರ ಸಾಮ್ರಾಜ್ಯಕ್ಕಾಗುವಾಗ ಎಷ್ಟು ದೇಶದ ಜನರು ಬರ್ತಿದ್ರು. ನಮ್ಮ ಸಂಗೀತಕ್ಕೆ, ನಮ್ಮ ಭಾರತೀಯ ಸಂಗೀತ ಅಂದರೆ ಎಲ್ಲ ಸಂಗೀತವನ್ನು ಒಳಗೆ ಮಾಡಿಕೊಂಡು ನಮ್ಮದನ್ನೇ ಮಾಡ್ಕೊಂಬಿಡೋಕ್ಕೆ ಶಕ್ತಿ ಇರುವಂತಹ ಸಂಗೀತ ನಮ್ಮದು ಭಾರತೀಯ ಸಂಗೀತ ಅಲ್ವಾ. ಅರಬ್ಬರು ಇಲ್ಲಿಂದ ತೊಗೊಂಡು ಹೋದರು, ಅವ್ರದ್ದೇ ಏನೋ ಒಂದು ಸ್ವಲ್ಪ ಮಾಡಿಕೊಂಡ್ರು, ವಾಪಸ್ ನಮಗೆ ಅದು ಬಂದಮೇಲೆ ಅದನ್ನು ನಾವು ಶಾಸ್ತ್ರೀಯವಾಗೇ ಮಾಡ್ಕೊಂಡ್ವಿ. ಈಗಲೂ ನೀವು ಅರಬ್ ಸಂಗೀತ ಕೇಳ್ಬೋದು, ಮುಂಚಿನ ಹಾಗೆ ಏನಿಲ್ಲ, ಇಂಟರ್ನೆಟಲ್ಲಿ ಬೇಕಾದಷ್ಟು ಸಿಗುತ್ತೆ. ಪರ್ಷಿಯನ್ ಸಂಗೀತ ಕೇಳ್ಬೋದು. ಗಮಕ ಇದೆಯೇ ಅವರಲ್ಲಿ? ಖಂಡಿತ ಇಲ್ಲ. ಈ ರಾಗಗಳಿದೆಯೇ? ಇದೆ 12 ಮಕಾಮ್ಗಳು, ಅದರ ಸ್ವಲ್ಪ ವ್ಯತ್ಯಾಸದಲ್ಲ ಅವ್ರು ಹೇಳ್ತಾರೆ. ಬಿಟ್ಟರೆ ಆ ರಾಗಗಳು ನಮ್ಮ ಸಂಗೀತಕ್ಕೆ ಯಾವುದೇ ರೀತಿ ಹೋಲಲ್ಲ ಅವ್ರ ಸಂಗೀತ. ಆ ಸ್ವರಗಳು ಉಪಯೋಗ ಮಾಡಿಕೊಂಡಿದ್ದನ್ನು ಹೇಳಿ, ಪರಸ್ಪರವಾಗಿರೋದನ್ನು ಹೇಳಿ, ಪಂಡರೀಕ ವಿಠಲ ಏನು ಮಾಡಿದಾನೆ, ಅವನು ರಾಗಮಾಲ ಸದ್ರಾಗ ಚಂದ್ರೋದಯ ಎಲ್ಲ ಅವನು ಬರೆದಿದ್ದಾನೆ ಅಷ್ಟೇ ಅಂತ ಬಿಟ್ಟರೆ ನಮ್ಮದೇ ಸಂಗೀತ ಅದು. ಪ್ರಪಂಚದ ಬೇರೆ ಯಾವ ದೇಶಕ್ಕೆ ಹೋದ್ರೂ ನಿಮಗೆ ನಮ್ಮ ತರಹ ರಾಗಗಳ ಮನೋಧರ್ಮದಲ್ಲಿ ಹಾಡುವಂತಹ ಇದಿಲ್ಲ. ಇದ್ರೂ ತುಂಬ ಲಿಮಿಟ್ಟು. 1000 ರಾಗಗಳನ್ನು ಸೃಷ್ಟಿ ಮಾಡಲಿಕ್ಕಾಗುವಂಥದ್ದು ಛಂದಸ್ ಹೇಗೋ ಅದೇ ರೀತಿಯ 1000 ರಾಗಗಳ ಸೃಷ್ಟಿ ನಮ್ಮ ಭಾರತೀಯ ಸಂಗೀತದಲ್ಲಿದೆ. ಇನ್ನೊಂದು ಲಯ, ಇನ್ನೊಂದು ಪ್ರಬಂಧಗಳು, ಠಾಯ ಅಂತ ಕಾಂಪೋಸಿಷನ್ಸು. ನಾವಿವಾಗ ಏನೂ ಮಾಡ್ತಾನೆ ಇಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೀವಿ.
ಸಾವಿರಾರು ತರಹದ ಕಾಂಪೋಸಿಷನ್ಸ್ ಇತ್ತಲ್ವ, ಎಲ್ಲ ಬಿಟ್ಬಿಟ್ಟಿದ್ದೀವಿ ಇವಾಗ ನಾವು. ಜಕ್ಕಿನಿ ಅದು ರೀಸೆಂಟ್ ಬಿಡಿ. ಅದು ಮತ್ತೆ ಸೂಡ ಪ್ರಬಂಧಗಳು, ಸಾಲಗ ಸೂಡ ಪ್ರಬಂಧಗಳು, ಏಳೆಗಳು, ಆಮೇಲೆ ರಾಗ ಕಬಂಧಗಳು ಅಂತ ಇರ್ತಿತ್ತು. 64 ರಾಗಗಳ ರಾಗ ಕದಂಬ ಗೋಪಾಲ್ ನಾಯ್ಕ ಮಾಡಿದಾನಂತ, ಅವನು ವಾಗ್ಗಾಯಕರ, ಅವನು ಹಾಡಿದಾನೆ ದೆಹಲಿಗೆ ಹೋಗಿ ಹಾಡಿ. ಹಂಗಾರೆ ನಾವೇನು ಮಾಡ್ತಾಯಿದ್ದೀವಿ ಇವಾಗ? ಆ ತಾಳಗಳು, ಇದನ್ನು ಮಾರ್ಗತಾಳಗಳನ್ನು ಇವಾಗ ಉಪಯೋಗ ಮಾಡೋದು ಬಹಳ ಕಡಿಮೆ ಆಯಿತು. ಮಾಡೋದ್ರಲ್ಲೂ ಅದಿರುತ್ತೆ. ಆಮೇಲೆ ಏನಾಯಿತು ಅಂದರೆ, ತುಂಬ ರಾಗಗಳು ಬಂದಾಗ ಹಲವು ಕಡೆಯಿಂದ ವಿದ್ವಾಂಸ ಬರುವಾಗ ಈ ಗ್ರಹಭೇದದ ತರಹ ಮಾಡೋಕ್ಕೆ ಆಗದೇ ಇರೋಂಥ ಒಂದು ಪರಿಸ್ಥಿತಿ ಬಂತು. ದೊಡ್ಡ ಸಾಮ್ರಾಜ್ಯಗಳು ಉಳಿದು ಹೋಯಿತು, ಸಂಗೀತ ಉಳ್ಕೊಳ್ಬೇಕು, ಅದರ ಮೂಲಕ ಜನಗಳಿಗೆ ರೀಚ್ ಆಗಬೇಕು. ಆಗ ಹರಿದಾಸರು ನಿಂತರು, ಸುಲಭ ಮಾಡಿದ್ರು, ತಾಳಗಳನ್ನು ಸುಲಭ ಮಾಡಿದ್ರು, ಕಾಂಪೋಸಿಷನ್ಸ್ನ ಸುಲಭ ಮಾಡಿದ್ರು. ಮನುಷ್ಯನಿಗೆ ಸುಲಭವಾಗಿರೋದೇ ಸಾಕು ಅಂಥೇಳಿ ಶೋಂಬೇರಿ ಒಂದು ಬುದ್ಧಿ ಬಂದುಬಿಟ್ಟು ಅದೆಲ್ಲ ಹೋಗಿಬಿಡುತ್ತೆ ಅಂಥೇಳಿ ಬಿಟ್ಟರೆ, ಈಗ ನೋಡಿ ಭರತ ಮುನಿ ಯಾವತ್ತು ಹೇಳಿದ್ದು, ಅವನು ನಮಗಿವಾಗ ಸಿಕ್ಕಿರೋದಿಲ್ಲ, ಅದು ಈಗ ಮೊದಲನೇದಷ್ಟೇ. ಅವನ ಹಿಂದಿನವ್ರನ್ನ ತುಂಬ ನಾನು ಇದನ್ನು ಮಾಡಿ ಬರಿತಿದ್ದೀನಿ ಅಂತಲೇ ಅವನು ಹೇಳ್ಕೊಳ್ತಾನೆ. ಅವನು ಆ್ಯಕ್ಚುಲಾಗಿ ಅಷ್ಟು ಪ್ರಾಚೀನದಲ್ಲಿ ಇರುವಂಥದ್ದು, ವೇದಕಾಲದಿಂದಲೇ ಸಪ್ತಸ್ವರ ಇರುವಂಥದ್ದು ಸುಮ್ಮನೆ ಹೇಳ್ಕೊಳ್ತೀವಿ ಅಂತಂದರೆ ನಾವು ಹಿಂಗಾಗತ್ತೆ. ಅವನು ಹೇಳಿದಾನಲ್ವ, 7 ಜಾತಿಗಳನ್ನು ಹೇಳ್ತಾನಲ್ವ, 7 ಮೂರ್ಛನೆಗಳನ್ನು ಅವನು ಹೇಳ್ತಾನಲ್ಲ. ಏನದು? ಸರಿಗಮಪದನಿ, ಇದು ರಿಗಮಪದನಿ ಸರಿ, ಅದು ಗ್ರಹಭೇದ. ರಾಗ ಚೇಂಜ್ ಆಗುತ್ತಲ್ವ ನಿಮಗೆ. ಅದು ಯಾವುದು ಅವನು ಹೇಳೋದು? ಷಡ್ಜಗ್ರಾಮದ್ದು. ನಾವಿವಾಗ ಯಾವುದನ್ನು ಕನಕಾಂಗಿ ಅಂತ ಕರಿತೇವೋ ಅದರ ಗ್ರಹಭೇದ. ಷಡ್ಜಗ್ರಾಮದಲ್ಲಿ ಷಡ್ಜಗ್ರಾಮ ಅಂತಲೇ ಮೊದಲನೇ ರಾಗ. ಅದು ಒಂದು ರಾಗ ಇತ್ತು, ಅದು ಮಾಳವಗೋಳವಾಗಿ ಅದು ಕನ್ವರ್ಟ್ ಆಯ್ತು. ಅದು ಇನ್ನೊಂದು ಶುದ್ಧ ಸಾರಿತ ಅಂತಲೇ ಏನೋ ಬರುತ್ತೆ, ಹೆಸರು ಈಗ ಮರೀತಲ್ಲ ನನಗೆ. ಅದು ಮೊದಲನೇದು. ಅದು ಎಲ್ಲ ಶುದ್ಧ ಸ್ವರಗಳು. ನಮಗೀಗ ಅದು ಕನಕಾಂಗಿ, ಅದು ಶುದ್ಧ ಸ್ವರಗಳೇ ಎಲ್ಲ. 4 3 4 3 2 4 2 3 ತರಹ ಶ್ರುತಿಗಳನ್ನು ಇಟ್ಟು ಎಲ್ಲ ಶುದ್ಧ ಸ್ವರಗಳದು. ಸರಿಗಮಪದನಿ 22 ಶ್ರುತಿಯ ಕಲ್ಪನೆ ಫಸ್ಟು 22. ನೀವು ವೈಜ್ಞಾನಿಕವಾಗಿ ತೋರಿಸ್ಬೋದು, ಅದನ್ನು ಖಂಡಿತ ತೋರಿಸ್ಬೋದು. ಅರ್ಥ ಆಗಬೇಕಷ್ಟೇ ನಿಮಗೆ. ಅದರಲ್ಲಿ ಓದ್ಬಿಟ್ರೆ ಇಲ್ಲ ಅಂತ ನೀವು ಸಾಧ್ಯ ಆದರೆ ನಿಮಗೆ ಆಸಕ್ತಿ ಇದ್ದರೆ ನೀವು ತಂದೆಯವರ ಆ ನಿಶಂಕ ಹೃದಯ ಇದೆಯಲ್ಲ, ಸಂಗೀತ ರತ್ನಾಕರ ಪುಸ್ತಕ, ಅದನ್ನು ಓದಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತದು ಹೆಂಗಾಗಿದೆ ಅದು ಅಂತ. ವೈಜ್ಞಾನಿಕವಾಗಿ ಅದು ಹೇಗೆ ಆಗಿದೆ, ಹೆಂಗೆ ಮಾಡ್ಬೋದು ಅಂಥೇಳಿ ಚೆನ್ನಾಗೇ ಗೊತ್ತಾಗತ್ತೆ, ತೋರ್ಸೋಕ್ಕೆ ಆಗುತ್ತೆ. ಪ್ರಾಕ್ಟಿಕಲ್ಲಾಗಿ ವಿಡಿಯೋಲ್ಲೂ ತೋರಿಸ್ಬೋದು, ಅಥವಾ ನೀವು ಪಿಯಾನೋ ಒಂದು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ನೋಡ್ಕೋಬೋದು ಅದನ್ನು. ಹಾಗೇ ಇರೋದದು. ಏನು ಅರ್ಥ ಆಗದೇ ಇರುವ ಕಾರಣ ಸುಳ್ಳು ಅಂತ ಹೇಳಬೇಕಷ್ಟೇ. ಅದು ಅರ್ಥ ಆಗದ್ದೇ ಕೊರತೆ ಅಂತ ಬಿಟ್ಟರೆ ಬೇರೆ ಏನಿಲ್ಲ. ಆದರೆ ಉಂಟು, ಅದರಲ್ಲಿ ಉತ್ತರಗಳು ಉಂಟು ನಮ್ಮಲ್ಲಿ. ಅವರು ಬರೆದಿಟ್ಟಿದ್ದಾರೆ, ಇವಾಗ ಓದಬೇಕಷ್ಟೆ. ಇದನ್ನು ವಿಶೇಷವಾಗಿ ಈಗ ಕೆಲವರು ನಮ್ಮದೆಲ್ಲನೂ ಸುಳ್ಳು, ನಮ್ಮದೇನೂ ಇರಲಿಲ್ಲ, ನಾವು ಇವಾಗ ಮಾಡ್ಕೋತಿದ್ದೀವಿ ಅಂತ ಹೇಳ್ತಾರಲ್ಲ, ಅವರಿಗೆ ಉತ್ತರ ಸಿಗಲಿ ಅಂತಲೇ ನಾನು ಈ ಪ್ರಶ್ನೆಯನ್ನು ಕೇಳಿ. ದಯವಿಟ್ಟು ನಾನು ಆ್ಯಕ್ಚುಲಾಗಿ ಸಂದರ್ಶನ ಮಾಡ್ತಿದ್ದೀನಿ, ಮರೆತೇ ಹೋಯಿತು. ನನ್ನ ಸ್ಪಿರಿಟಲ್ಲಿ ನಾನು ಮಾತಾಡ್ತಿದ್ದೀನಿ. ದಯವಿಟ್ಟು ಯಾರು ಅದನ್ನು ಅದಹಟುತನ ಅಂತ ಅಂದ್ಕೊಳ್ಬಾರ್ದು. ನಾನು ಗಟ್ಟಿ ಮಾತಾಡ್ಬಿಡ್ತಾ ಇದ್ದೀನಿ. ಆದರೆ ನನಗೆ ಅರ್ಥ ಆಗಿರುವ ಕಾರಣ ಇರೋದ್ರಿಂದ ನೀವು ಗಟ್ಟಿಯಾಗಿ ಮಾತಾಡ್ತೀರ. ಅದು ಇರಬೇಕು, ಒಳಗಡೆ ಸತ್ವ ಇದ್ದರೆ ಅಂತಃಸತ್ವವೇ ಬಹಿರಾಗತ್ಯ, ಅದು ಇದಾಗುತ್ತೆ. ಅಲ್ಲ, ನನಗೆ ಅರ್ಥ ಆಗಿದೆ ಅಷ್ಟರ ಮಟ್ಟಿಗೆ. ಸಂಪೂರ್ಣ ಅಂತ ಹೇಳಲಾರೆ, ಆದರೆ 90% ಅರ್ಥ ಆಗಿದೆ ನನಗೆ. ಆದ ಕಾರಣ ಅದೇನು ಸುಳ್ಳಲ್ಲ. ಸಾಮವೇದದಿಂದ ಸಂಗೀತ ಹುಟ್ಟಕ್ಕೇನು ಕಾರಣ? ಆ ಛಂದಸ್ಸು ತಾಳ ತಗೊಳ್ತು, ಶ್ರುತಿ ಜಾತಿಗಳಿಂದ ಸಪ್ತಸ್ವರಗಳು ತಗೊಳ್ತು, ಗಮಕದ ಒಂದು ರೂಪ ಅದು. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ಸಾಮವೇದದಲ್ಲಿ ಅವನು. ಸಾಹಿತ್ಯದ ಮಧ್ಯದಲ್ಲಿರುವಾಗ ಗಮಕ ತೆಗಿಬೇಡ ಅಂತ ಅರ್ಥ ವ್ಯತ್ಯಾಸ ಆಗುತ್ತೆ. ಅದು ನಿಲ್ಲಿಸುವಲ್ಲಿ ಅದನ್ನು ತಗೊಳ್ಬೇಕು ಆ ಗಮಕವನ್ನು ಅಂತ ಹೇಳ್ತಾನೆ ಅವನು. ಎಷ್ಟು ಚೆನ್ನಾಗಿ ಹೇಳಿದನು. ಆಮೇಲೆ ಇನ್ನೊಂದು ಮಿಸ್ಟೇಕ್ ಮಾಡ್ತಾ ಇರೋದು ನಾವು,
ಸಾಮವೇದಕ್ಕೆ ಬರೋಕ್ಕೆ ನೋಡೋಕ್ಕೆ ಹೋದರೆ ಸಾಮವೇದದ ಸಂಗೀತ ನಾನು ಕೆಲವು ಪುಸ್ತಕಗಳನ್ನು ಓದಿದೆ. ಬ್ರಿಟಿಷ್ನೊಂದು ಒಬ್ಬ ಓದಿದೆ. ಎಷ್ಟು ರಾಂಗ್ ಇನ್ಫಾರ್ಮೇಷನ್, ತುಂಬ ಬ್ರಿಟಿಷರ ಪುಸ್ತಕಗಳನ್ನೆಲ್ಲ ಓದೆ. ನಿಮಗೆ ಸಿಕ್ಕತ್ತೆ ಇಂಟರ್ನೆಟ್ಟಲ್ಲಿ ಅದೆಲ್ಲ ಆ್ಯಕ್ಚುಲಾಗಿ ಆ ಪುಸ್ತಕಗಳೆಲ್ಲ. ಶ್ರುತಿ ಬಗ್ಗೆ ನಮ್ಮೂರು ಹೇಳಿದ್ದೆ ತಪ್ಪಾಗಿ ಹೇಳಿದ್ದಾರೆ. ಈಗ ಷಡ್ಜ ಪಂಚಮ ಮಧ್ಯಮಗಳು 4 ಶ್ರುತಿ, ಹೌದಾ? ಅದಕ್ಕೂ ತಂದೆಯವರು ಹೇಳಿದ್ರು, ಮಹಾಬುದ್ಧಿವಂತರು ನಮ್ಮ ಹಿರಿಯರು. 1, 2, 3 ಅಂತ ಇಟ್ಕೊಳ್ಳಿಲ್ಲ. ಯಾಕೆಂದರೆ ಒಂದರಲ್ಲಿ ಏನು ವ್ಯತ್ಯಾಸವೇ ಗೊತ್ತಾಗಲ್ಲ. ಶ್ರುತಿಗಳಲ್ಲಿ ಅದು ಪಕ್ಕನೇ ಇರುತ್ತೆ. ಏನು ಶ್ರುತಿ ತಪ್ಪಿದಾಗ ಕೇಳುತ್ತೋ ಹೊರತು ಬೇರೆ ಸ್ವರದ ರೂಪ ಅದಕ್ಕೆ ಬಂದಿರಲ್ಲ ಅಂತ. ಬೇರೆ ಸ್ವರದ ರೂಪ ಅದಕ್ಕೆ ಬಂದಿರೋದಿಲ್ಲ. ಸೊ 2, 3 ಫಸ್ಟು 3 ರಿಷಭ ದೈವತಗಳು 3, ಗಾಂಧಾರ ಮತ್ತು ನಿಷಾದಗಳು 2 ಶ್ರುತಿಗಳಲ್ಲಿ ನಿಂತು ಇದು 4 ಶ್ರುತಿಯ ಅಂತರದಲ್ಲಿ ಇದಿರುತ್ತೆ. ನೆಕ್ಸ್ಟು ಬರೋದು ಹೇಗೆ ನೋಡಿ, 7 ಸ್ವರಗಳಲ್ವಾ? 7 ಸ್ವರಗಳಲ್ಲಿ ಎಷ್ಟು ಬುದ್ಧಿಶಾಲಿತನವಾಗಿ ಶುದ್ಧ ಸ್ವರಗಳನ್ನು ಫಸ್ಟ್ ಇಟ್ಕೊಂಡ್ರು. ಉತ್ತರ ಭಾರತದಲ್ಲಿ ಶುದ್ಧ ಸ್ವರಗಳೆಲ್ಲ ಇದು ಅಂತ ಹೇಳಿಬಿಟ್ರು. ಅಲ್ಲ, ಶುದ್ಧ ಸ್ವರಗಳು ಶಂಕರಾಭರಣದ್ದೇ ಶುದ್ಧ ಸ್ವರಗಳು ಅಂತ ಅಂದ್ಬಿಟ್ಟು ಕೆಲವರು ಕರಹರ ಪ್ರಿಯ ಅಂತ ಅಂದ್ಬಿಟ್ರು ಅವರು. ಹಾಗಾಗೋದಿಲ್ಲ. ಶುದ್ಧ ಸ್ವರ ಅಂದರೆ ಅದರ ನೆಕ್ಸ್ಟ್ ಸ್ವರ ಹೋಗಬೇಕಲ್ಲ, ಬೇರೆ ಅವಕಾಶವೇ ಇಲ್ವಲ್ಲ. ಸೊ ಫಸ್ಟು ಯಾವ ಸ್ವರ ಬರುತ್ತೆ ಅದಕ್ಕೆ ಇಟ್ಕೊಂಡ್ರು. ಇಲ್ಲಿ 12 ಸ್ವರಗಳು ಅಂತ ಅವ್ರು ಹೇಳಲಿಲ್ಲ. ಮಧ್ಯದಲ್ಲಿ ಖಾಲಿ ಜಾಗಗಳಿದೆಯಲ್ಲ, ಸ್ವರತ್ವ ಬರುವಂತಹ ಸ್ಥಾನಗಳಿದೆಯಲ್ಲ, 22 ಶ್ರುತಿಯಲ್ಲಿ ಎಲ್ಲಕ್ಕೂ ಸ್ವರಸ್ಥಾನ ಸಿಕ್ಕೋದಿಲ್ಲ. ಯಾಕೆ ಸಿಕ್ಕಲ್ಲ ಅಂತಂದರೆ ನಮ್ಮಲ್ಲಿ ಸಂಗೀತ ಪದ್ಧತಿ ಆಗಿದೆ. ಗಮಕ ಇರುವಂತಹ ಸಂಗೀತ ಪದ್ಧತಿ ನಮ್ಮದು. ಅಲ್ಲಿ ಗಮಕಕ್ಕೆ ಅವಕಾಶ ಸಿಕ್ಕಬೇಕಲ್ವಾ? ಸೊ ಆ ವ್ಯತ್ಯಾಸಗಳಲ್ಲಿ ಸ್ವರಗಳನ್ನು ಇಷ್ಟೇ ಇಟ್ಟು, ಸ್ವರ ವಿಕೃತಿಗಳ ಪ್ರಾರಂಭದ ಇಷ್ಟೇ ಶ್ರುತಿಯಲ್ಲಿ ಇರುವಂತಹ ಈಗ ನಿಯಮ ಮಾಡಿರುವಂಥದ್ದು ಶುದ್ಧ ಸ್ವರ ಅಂತಿಟ್ಟು ಉಳಿದನ್ನು ವಿಕೃತ ಅಂದರೆ ನಿಮಗೆ ಸಂಗೀತ, ನನಗೆ ಸಂಸ್ಕೃತ ಏನೂ ಬರಲ್ಲ, ಆದರೆ ವಿಕೃತ ಅಂತಂದರೆ ಈ ವಿಕೃತಿ ಸಹಜವಾದ್ದು ಯಾವುದು ಪ್ರಕೃತಿ ಸಹಜವಾದದ್ದು ಯಾವುದಲ್ವೋ ಉಳಿದದ್ದು ವಿಕೃತ ಅಂತ ಹೇಳಿ ಒಂದು ಶಬ್ದ ಅದು ಅಷ್ಟೇ. ನಾವು ಅದೊಂದು ಕಂಟಿನ್ಯೂಸ್ ಎಕ್ಸ್ಪಾನ್ಸ್, ಅದರಲ್ಲಿ ನಾವು ಪರ್ಟಿಕ್ಯುಲರ್ 22 ಸ್ಥಾನಗಳನ್ನು ನಾವು ವೈಜ್ಞಾನಿಕವಾಗಿ ಕೊಟ್ಟಿದ್ದೀವಿ. ಅಂದರೆ ಅದು ಅಲ್ಲ, ಏನು ಅಂದರೆ ನಿಮಗೆ ಈ ಶುದ್ಧ ಸ್ವರಗಳನ್ನು ಇಟ್ಟು ಶುದ್ಧ ಸ್ವರಗಳಲ್ಲೇ ಅವನು ಇದನ್ನು ಧ್ರುವವೀಣೆ ಚಲವೀಣೆಯನ್ನು ಹೇಳಿ ಭರತ ಅವನು ಬರೆದು ನಿಮಗೆ ಮತಂಗನ ಬೃಹದೇಶಿ ನೋಡಿಬಿಟ್ರೆ ಕ್ಲೀನಾಗಿ ಚಾರ್ಟ್ ಹಾಕಿದಾನೆ. ಶುದ್ಧ ಸ್ವರದಲ್ಲಿ ಹಿಂಗೆ ಇಟ್ಬಿಟ್ಟು ಆಮೇಲೆ ಇನ್ನೊಂದು ಧ್ರುವವೀಣೆ ಹಾಗೆ ಇರುತ್ತೆ. ಅಂದರೆ ಈ ಥರ ವೀಣೆ ಅಲ್ಲ, ಅದು ಹಾರ್ಪ್ ತರಹ ಒಂದು ಪರಿವಾದಿನಿ ವೀಣೆ ಅಥವಾ ವಿಪಂಚಿ ಪರಿವಾದಿನಿ ಚಿತ್ರ ಎಲ್ಲ ತಂತಿಗಳ ವ್ಯತ್ಯಾಸ ಬಿಟ್ಟರೆ ಹಾರ್ಪ್ ತರಹ ಒಂದು ವೀಣೆಗಳದೆಲ್ಲ ಅದನ್ನು ಇಟ್ಟು ಧ್ರುವವೀಣೆ ಅದು ಹಾಗೆ ಇರುತ್ತೆ ಶ್ರುತಿ ಮಾಡಿರೋದು. ಇನ್ನೊಂದು ಚಲವೀಣೆ ಅಂತ ಮಾಡಿ ಒಂದು ಅಪಕರ್ಷದಲ್ಲಿ ಒಂದೊಂದು ಪಂಚಮದಿಂದ ಇಳಿಸ್ಕೊಂಡು ಬರ್ತಾರೆ ಅದನ್ನು. ಅದಕ್ಕೆ ಟ್ಯಾಲಿ ಮಾಡೋದು. ಒಂದೇ ಸರಿ ಇಳಿಸಿದಾಗ ಅದು ಕರೆಕ್ಟಾಗಿ ಶ್ರುತಿಬದ್ಧಕ್ಕೆ ಅಂತ ಇಳಿಸಿದ್ರೆ ಮಧ್ಯಮ ಮಾತ್ರ ಆಗತ್ತೆ ಅಂತ ಬಿಟ್ಟರೆ ಉಳಿದದೆಲ್ಲ ಅದೇ ಸ್ವರಗಳೇ ಸಿಕ್ಕತ್ತೆ. ಗೊತ್ತಾಯ್ತಲ್ಲ? ಇನ್ನೊಂದು ಸರಿ ಅಪಕರ್ಷ ಮಾಡ್ತಾನೆ, ಆ ಸ್ವರಕ್ಕೆ ಈ ಸ್ವರ ಕರೆಕ್ಟಾಗಿ ಪರಸ್ಪರವಾಗಿ ಅಪಕರ್ಷ ಮಾಡಿದಾಗ ಏನಾಗುತ್ತೆ, ಆ ಮೇಲಿನ ಈ ಷಡ್ಜ ಋಷಭ ಸಪ್ತ ಸ್ವರಗಳು ಬರ್ತಲ್ಲ, ಈ ಒಂದು ಸ್ವರದಲ್ಲಿ ಇದಕ್ಕೆ ಸರಿಗಮಪದನಿ ಅಂತ ಕೇಳುತ್ತೆ. ಎಗೇನ್ ಗ್ರಹಭೇದ ನೋಡಿ, ಅದು ಸ್ಥಾನಭೇದಗಳಾದದ್ದಲ್ಲಿ ಋಷಭದಿಂದ ಭೇದ ಆಗುತ್ತೆ. ಒಂದು ಪಂಚಮ ಅಂತ ಇಟ್ಕೊಳ್ಳಿ, ಎಲ್ಲ ಸಪ್ತಸ್ವರಗಳು ಇದೆ ಅಲ್ವಾ, ಈ ಕಡೆನೂ ತಂತಿ ಬೇಕು ಆ ಕಡೆನೂ ತಂತಿ ಬೇಕು ಅಂತ ಇಟ್ಕೊಂಡು ಪಮಗರಿಸ ನಿರಪ ಅಂತ ಇಟ್ಕೊಂಡು ಅಥವಾ ಸರಿಗಮಪದನಿ ಅಂತಲೇ ಇಟ್ಕೊಳ್ಳಿ. ನೀವು ಇಟ್ಕೊಂಡು ಪಂಚಮದಿಂದ ಆರಂಭ ಮಾಡ್ತಾನೆ. ಯಾಕೆಂದರೆ ಪಂಚಮ ತುಂಬ ಮುಖ್ಯವಾಗಿತ್ತು ಪ್ರಾಚೀನದಲ್ಲಿ. ಮಧ್ಯಮ ಅಂತೂ ಅವಿನಾಶಿತ್ವ ಇತ್ತು, ಅದಕ್ಕೆ 15ನೇ ಶತಮಾನದವರೆಗೂ ಮಧ್ಯಮ ಬಿಡೋಕ್ಕೆ ಸಾಧ್ಯ ಇಲ್ಲ. ಷಡ್ಜ ಪಂಚಮಗಳಿಗೂ ವಿಕೃತಿಗಳಿರ್ತಿತ್ತು. ಸೊ ಇದು ಪಂಚಮ ಇಟ್ಕೊಂಡು ಈ ಪಂಚಮವನ್ನು ಮಧ್ಯಮ ಅಂತ ಫಸ್ಟ್ ಇಳಿಸ್ಕೊಂಡು ಅದಕ್ಕೆ ಸರಿಯಾಗಿ ಉಳಿದದ್ದನ್ನೆಲ್ಲ ಶ್ರುತಿ ಮಾಡ್ಕೊಳ್ಳೋದು. ಗೊತ್ತಾಯ್ತು. ಅದೇ ಅಪಕರ್ಷಣೆ ಅಂತ ಹೇಳಿದ್ರೆ ಹಿಂದಕ್ಕೆ ಬರೋದು. ಅದು ಸರಿ ಕೇಳಬೇಕು. ಆ ಪಂಚಮಕ್ಕೆ
ಇದು ಮಧ್ಯಮ ಇದೆಯಲ್ಲ ಇದನ್ನು ವರ್ಜ್ಯತೆ ಕಾನ್ಸೆಪ್ಟ್ ಇರಲಿಲ್ಲ, ಏಳನ್ನು ಇತ್ತು ಅಲ್ಲ, ಇದಕ್ಕೋಸ್ಕರ ಏಳು ಈ ಭಾಗದಲ್ಲಿ ಅವರು ಇತ್ತು ವರ್ಜ್ಯ. ಹೌದು, ಏಳು ವರ್ಜ್ಯ ಮಾಡಿ ಎರಡು ಸ್ವರವನ್ನು ಬಿಟ್ಟು ಅವರು ಇಟ್ಕೊತಿರ್ಲಿಲ್ಲ. ಇಲ್ಲ, ಅದಕ್ಕೆ ತಾನ ಅಂತದ್ರ ಇದೇ ಬೇರೆ, ಪರಿಭಾಷೆ ಬೇರೆ ಅದು. ಓಕೆ, ಅಲ್ಲಲ್ಲ, ನಾ ಹೇಳಿದ್ದು ಈಗ ನೀವು ಮಧ್ಯಮವನ್ನ ಪಂಚಮ ಅಂತ ಮಾಡಿದಾಗ ನಿಮಗೆ ಒಂದು ಗ್ರಹಭೇದ ಆಗುತ್ತೆ. ಹೌದು, ಈ ಗ್ರಹಭೇದದಲ್ಲಿ ಅವರು ಏಳನ್ನೂ ಇಟ್ಕೋತಿದ್ರೆ ಹೊರತು ಏಳು ಇಟ್ಕೊಳ್ತಾರೆ, ಅಲ್ಲಿ ಒಂದೋ ಎರಡೋ ಬಿಟ್ಟು ಅದನ್ನ ಒಂದು, ಯಾಕೆಂದ್ರೆ ಇದು ಪರೀಕ್ಷೆ. ಓಕೆ, ಶ್ರುತಿಯನ್ನು ಕಂಡು ಹಿಡಿಯೋದು ಹೇಗೆ? 22 ಶ್ರುತಿ ಬಂತು ಅಂತ ಕಂಡು ಹಿಡಿಯೋದು ಹೇಗೆ? ಓಕೆ ಓಕೆ ಓಕೆ, ಗೊತ್ತಾಯ್ತು ಗೊತ್ತಾಯ್ತು. 22 ಶ್ರುತಿ ಬಂತು ಅಂತ ನೀವು ಕಂಡು ಹಿಡಿಬೇಕಲ್ವಾ? ಅರ್ಥ ಆಯ್ತು ಅರ್ಥ ಆಯ್ತು. ಸೊ 7 ಸ್ವರ ಮೇಲಿಟ್ಕೊಂಡ್ರೆ ಆ ಪಂಚಮವನ್ನು, ಇದನ್ನು ಪಂಚಮನೇ ಇರ್ತಿತ್ತು, ಆ ಪಂಚಮದಿಂದ ತೆಗೆದು ಮಧ್ಯಮಕ್ಕೆ ಅದನ್ನು ಶ್ರುತಿ ಮಾಡ್ಕೊಳ್ಳೋದು. ಓಕೆ ಓಕೆ, ಈ ಮಧ್ಯಮವನ್ನು ಈಗೇನು ಪಂಚಮ ಅಂತ ಇಟ್ಕೊಳ್ಳೋದು. ಗೊತ್ತಾಯ್ತು. ಆ ಪಂಚಮಕ್ಕೆ ಸರಿಯಾಗಿ ಉಳಿದ ಇದನ್ನು ಶುದ್ಧ ಸ್ವರಗಳನ್ನು ಅದನ್ನು ಶ್ರುತಿ ಮಾಡ್ಕೊಳ್ಳೋದು. ಆಗ ಮೊದಲನೇ ವೀಣೆಯನ್ನು ಮೀಟೋದು, ಈ ವೀಣೆಯನ್ನು ಮೀಟೋದು. ಓಕೆ, ಎರಡನೇ ಸರಿ ಒಂದನೇ ಸರಿ ಅಪಕರ್ಷ ಮಾಡಿದಾಗ ಏನಾದ್ರು ಸ್ವರಗಳು ಸಿಗ್ತಾ ಪರಸ್ಪರವಾಗಿ, ಅದರಲ್ಲೂ ಇದರಲ್ಲಿ ಏನಿಲ್ಲ, ಮಧ್ಯಮ ಮಾತ್ರ ವ್ಯತ್ಯಾಸ ಆದಾಗ ಕೇಳಿಸ್ತು ಅಂತ ಬಿಟ್ಟರೆ, ಮಧ್ಯಮ ಬದಲಾಯಿತು ಅಂತ ಬಿಟ್ಟರೆ, ಬೇರೆ ಯಾವ ಸ್ವರ ಮೇಲಿನ ಧ್ರುವವೀಣೆಯಲ್ಲಿದ್ದ ಸ್ವರಕ್ಕೋ ಈ ಚಲವೀಣೆಗೆ ಮಾಡಿದಂಥ ಶ್ರುತಿಯಲ್ಲಿ ವ್ಯತ್ಯಾಸ ಮಾಡಿದಂಥ ಸ್ವರಗಳಿಗೂ ಪರಸ್ಪರವಾಗಿ ಯಾವುದೂ ಸಿಕ್ಕಲಿಲ್ಲ. ಪುನಃ ಮಾಡಿದ್ರು ಹಾಗೆ. ಇದರ ಪಂಚಮ ಏಗೇನ್ ಅದನ್ನು ಮಧ್ಯಮಕ್ಕೆ ಇಳಿಸ್ಕೊಂಡು ಅದನ್ನು ಪಂಚಮ ಅಂತ ಇಟ್ಕೊಂಡು ಈ ಪಂಚಮವನ್ನು ಎಗೇನು ಈ ಪಂಚಮಕ್ಕೆ ಸರಿಯಾಗಿ ಉಳಿದ ಸ್ವರಗಳನ್ನೆಲ್ಲ ಶ್ರುತಿ ಮಾಡಿಕೊಂಡ್ರು. ಈಗೇನಾಯಿತು, ಪರಸ್ಪರವಾಗಿ ರೀ ಧಾಗಳಿಗೆ ಪರಸ್ಪರವಾಗಿ ಇಲ್ಲಿ ಸ್ವರಗಳು ಸಿಕ್ತು, ಇದರಲ್ಲಿ ಬೇರೆ ಕೇಳುತ್ತೆ, ಆದರೆ ಅದಕ್ಕಿದು ಸ್ವರವಾಗಿ ಕೇಳಿಸ್ತು. 3 ಸ್ವರಗಳನ್ನು ಬಿಟ್ಟು 3 ಸರ್ತಿ ಚೇಂಜ್ ಆಯಿತು ನೋಡಿ. ಸೊ ಇಲ್ಲಿ 3 ಶ್ರುತಿ ಸಿಕ್ತು, ಅಲ್ಲಿ 3 ಶ್ರುತಿ ಸಿಕ್ಕುವಾಗ ಪರಸ್ಪರ ಧ್ರುವವೀಣೆಯಲ್ಲಿದ್ದ ಸ್ವರ ಇದಕ್ಕೂ ಅದಕ್ಕೂ ಒಂದೇ ಥರ ಕೇಳಿಸ್ತು. ಆದರೆ ಇದನ್ನೇ ನೋಡಕ್ಕೆ ಹೋದರೆ ಇದರಲ್ಲಿ ಬೇರೆ ಸ್ವರ ಅದು, ಆದರೆ ಅದರಲ್ಲೇ ಇದು ಪರಸ್ಪರ ಸಿಕ್ತು. ಹೀಗೆ ಮಾಡ್ಕೊಂಡು ಬರುವ ನೆಕ್ಸ್ಟು ರೀಧ ಆಯ್ತಲ್ವಾ, ನೆಕ್ಸ್ಟು ಗಾಂಧಾರ ನಿಷಾದಗಳು ಸಿಕ್ಕತ್ತೆ. 2 ಶ್ರುತಿಯಲ್ಲಿ ಗಾಂಧಾರ ನಿಷಾದ ಸಿಗುತ್ತೆ. 3ನೇದಲ್ಲಿ ಸಾಮಾಪ 4 ಶ್ರುತಿಗಳ ವ್ಯತ್ಯಾಸದಲ್ಲಿ 3 ಸಿಕ್ಕತ್ತೆ. ಹೀಗೆ ಒಟ್ಟು 22 ಆಗುವಂಥದ್ದು. ಇದು ಧ್ರುವವೀಣೆ, ಚಲವೀಣೆ. ಯೋಚಿಸಿದ್ರೆ ನಾವು ಹೆಂಗೆ ಸುಳ್ಳು ಅಂತ ಹೇಳ್ತೀರಿ? ಶ್ರುತಿ ಸ್ಥಾನವನ್ನು ನಾವು ವ್ಯತ್ಯಾಸ ಹೆಂಗೆ ಹೇಳೋದು, ಅದನ್ನು ಅರ್ಥ ಮಾಡ್ಕೊಳ್ಬೇಕಷ್ಟೇ ಅಲ್ವಾ? ಅಷ್ಟೇ ಆಗಬೇಕಂತಷ್ಟೇ. ಮೇಡಮ್, ಆಗಲೇ ಒಂದು ಮುಖ್ಯವಾದ ಪ್ರಶ್ನೆನ ನಾನು ಕೇಳಿದೆ. ಅಂದರೆ ನಮ್ಮ ಭಾರತೀಯತೆ ಭರತನಿಂದಲೇ ನಮಗೆ, ಅಂದರೆ ವೇದದಿಂದಲೇ ನಮಗೆ ಅನೂಚಾನವಾಗಿ ಈ ಸಂಗೀತ ಪರಂಪರೆ ಬಂದಿದೆ. ಎರಡನೆಯದ್ದು, ಈಗ ನಾನು ಈ ಕಾಲದಲ್ಲಿ ನಾನೊಬ್ಬ ಪರ್ಫಾರ್ಮಿಂಗ್ ಮ್ಯೂಸಿಷಿಯನ್ನು, ಇವತ್ತಿಂದು ನಾನು ಇನ್ನೂ ಹೊಸ ಮುಂದಕ್ಕೆ ನೋಡಿಕೊಂಡು ವಿವಾದಿ ರಾಗವನ್ನು ಹಾಡ್ತೀನಿ, ಇನ್ನೇನೋ ಹಾಡ್ತೀನಿ ಅಂತ ನನ್ನ ಇದು ಹಾಗಿರುತ್ತೆ ಹೊರತು ಹಿಂದೆ ಹೇಗಿತ್ತು, ಶಾಸ್ತ್ರ ಏನು ಹೇಳುತ್ತೆ, ಈ ಹಿಂದೆ ಇಂಥ ಪ್ರಬಂಧಗಳಿದ್ವಂತೆ, ಇದೆಲ್ಲ ನನಗೆ ಯಾಕೆ ಬೇಕು? ಅಥವಾ ಈಗ ನೀವು ತರಂಗಿಣಿಯ ಬಗ್ಗೆ ಹೇಳಿದ್ದು ಸರಿ ಇದ್ದಿರಬಹುದು ಒಂದು ಕಾಲದಲ್ಲಿ, ನನಗೆ ಯಾಕೆ ಇವಾಗೆಲ್ಲ ಹಾಡ್ತಿದ್ದು ನಾನು ಹಾಡ್ಕೊಂಡು ಹೋಗ್ತೀನಲ್ಲ, ಅಂದರೆ ನಿಮ್ಮ ಅಭಿಪ್ರಾಯ ಏನದಕ್ಕೆ? ಹಾಗೇ ಇರ್ಬೋದು, ನಾವು ಏನು ತಿಳ್ಕೊಳ್ದೇನೆ ಇರ್ಬೋದು. ಬ್ಲಿಸ್ಸು ನನಗೆ ಗೊತ್ತಿಲ್ಲ, ಬಹುಶಃ ನನಗೂ ಬೇಕಾದಷ್ಟು ಇಗ್ನೋರೆನ್ಸ್ ಇರುವಂಥದ್ದು. ಪ್ರತಿ ವ್ಯಕ್ತಿಗೂ ಲಕ್ಷಾಂತರ ವಿಷಯಗಳು ಲೋಕದಲ್ಲಿ ತಿಳ್ಕೊಳಕ್ಕೆ ಇರುವಾಗ ನಮಗೆ ಇಗ್ನೋರೆನ್ಸು ಬ್ಲಿಸ್ಸೇ, ಅದು ಒಂಥರ. ಆದರೆ ನಮಗೆ ತಾತ್ಸಾರ ಇರಬಾರ್ದು. ಇಗ್ನೋರೆನ್ಸ್ ನಮ್ಗೆ ಎಲ್ಲವೂ ಲೋಕದಲ್ಲಿ ತಿಳ್ಕೊಳಕ್ಕೆ ಸಾಧ್ಯ ಇಲ್ಲ, ಆದರೆ ಏನೂ ಇಲ್ಲ ಅದರಲ್ಲಿ ಅಂತ ಹೇಳೋದು ಒಂಥರ ತಾತ್ಸಾರ. ಅದು ನಮಗೆ ಮುಳುವಾಗುತ್ತದು. ನಮ್ಮ ಇತಿಹಾಸವನ್ನೇ ಮರ್ತಾಗಿಬಿಡುತ್ತಲ್ಲ ನಾವು. ಪರವಾಗಿಲ್ಲ, ಅದನ್ನು ಮರೆಯೋಣ. ಬೇರೆಯವರು ಈಗ ಬುದ್ಧಿವಂತರಾಗ್ತಾ ಇದ್ದಾರಲ್ವಾ, ನಮ್ಮಲ್ಲಿ ಪ್ರಶ್ನೆ, ಈಗ ನೀವೇ ನನ್ನಲ್ಲಿ ಕೇಳಿದ್ರಿ ಒಂದು ಮುಖ್ಯವಾದ ಪ್ರಶ್ನೆ, ಭರತನ ಬಗ್ಗೆ ಹಿಂಗೆ ಹೇಳ್ತಾರಲ್ಲ ನೀವೇನು ಅಂತ ನೀವು ಕೇಳಿದ್ರಿ. ದೇವರ ದಯದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಫುಲ್ ಓದಲಿಲ್ಲ, ಒಂದು 10% ಓದಿರ್ಬೋದು ತಂದೆಯವರ ಪುಸ್ತಕಗಳನ್ನು ಅಂತ ಅಷ್ಟೇ ಇಟ್ಕೋಬೇಕಷ್ಟೇ.
ಅದು ಓದಿದ ಕಾರಣ ನಾನು ನೀವು ಕೇಳಿದ ಪ್ರಶ್ನೆಗೆ ನಂಗೆ ಉತ್ತರ ಕೊಡೋಕ್ಕಾಯಿತು. ಮನಸ್ಸಲ್ಲಿ ಇದು ಗಟ್ಟಿಯಾಗೇ ನನಗಿದೆ, ಏನೇನು ಹೇಳಬಹುದು ಅಂತ ಇದೆ ಮನಸ್ಸಲ್ಲಿ. ತುಂಬ ವಾಸ್ಟ್ ಸಬ್ಜೆಕ್ಟ್ ಅದು. ಏನು ಓದ್ದೆ ಏನಿಲ್ಲ ಅಂತ ಹೇಳಿ ಬರೀ ಪುರಂದರದಾಸರೇ ಆದಿಗುರು ಅಂತ ನಾನು ಹೇಳ್ಕೊಂಡು, ಅವ್ರು ಆದಿಗುರು ಅಲ್ಲ ಅಂತ ನಾನು ಹೇಳೋದಲ್ಲ, ಅದಕ್ಕಿಂತ ಸಾವಿರಾರು ವರ್ಷಕ್ಕಿಂತಲೂ ಹಿಂದಿಂದಲೇ ನಮ್ಮ ಸಂಗೀತ ಇದೆ ಅಲ್ವಾ. ಅವ್ರನ್ನೆಲ್ಲ ನಾವು ಬಿಟ್ಬಿಡೋದಾ? ನಮಗೆ ಮಹತ್ತಾದ್ದನ್ನು ಮಾಡಿಟ್ಬಿಟ್ಟು ಅವ್ರು ಹೋಗಿದಾರಲ್ವ. ಸಪ್ತ ಸ್ವರಗಳನ್ನು ಕೊಟ್ಟಿದ್ದಾರಲ್ವ, ವೈಜ್ಞಾನಿಕವಾಗಿ ಕೊಟ್ಟಿದ್ದಾರಲ್ವ. ವೇದಗಳ ಕಾಲದಿಂದಲೂ ಸಪ್ತ ಸ್ವರಗಳಿದೆ ಅಲ್ವ. ಪ್ರಪಂಚದಲ್ಲಿ ಅದು ಇಲ್ಲವೇ ಇರಲಿಲ್ವಲ್ಲ, ಭಾರತದಿಂದ ತೊಗೊಂಡು ಹೋದ್ರಲ್ವ ಎಲ್ಲರೂ. ನಾವು ತಿಳ್ಕೊಳ್ಳೋದಿದ್ದರೆ ನಮ್ಮ ಹಿರಿಯರಿಗೆ ನಾವು ಅಪಮಾನ ಮಾಡಿದಾಗೋದಿಲ್ವ. ಅಯ್ಯೋ ನನಗೇನು ಗೊತ್ತಿಲ್ಲ, ಓದ್ಕೊಂಡು ಬರ್ತೀನಿ ಅಂತ ನಾನು ಹೇಳಿದ್ರೆ ಪರವಾಗಿಲ್ಲ. ಅದು ಯಾಕೆಂದರೆ ಯಾರೂ ಜ್ಞಾನಿಗಳಾಗಿರಕ್ಕೆ. ಇವಾಗ ನೀವು ಹಾಡಿದಾಗ ನಂಗೆ ಹಾಡೋಕ್ಕಾಗತ್ತೆ? ಖಂಡಿತ ಹಾಡೋಕ್ಕಾಗಲ್ಲ. ನಂದು ತುಂಬಾ ಲಿಮಿಟೆಡ್ ಬುದ್ಧಿಶಕ್ತಿ ಎಲ್ಲ, ಯೋಗ್ಯತೆ ಎಲ್ಲ. ಆದರೆ ಇದೇ ನಾನು ತಿಳ್ಕೊಂಡು ಬಂದು ಹೇಳ್ತೀನಿ, ಇಂಥ ಕಡೆ ಇದೆ ಅಂತ ನನಗೆ ಗೊತ್ತಿದ್ರೆ ನಾನು ಬಚಾವಾಗ್ಬೋದಲ್ವ. ನೀವು ಮೊನ್ನೆ ನನ್ನ ಪ್ರಶ್ನೆ ಕೇಳಿದ್ರಿ, ನಿಮಗೆ ಯಾವುದೋ ಒಂದು ಸಂದರ್ಭಕ್ಕೆ ಅದು ಬೇಕಾಯಿತು, ನಾನೆಲ್ಲೋ ಕಣ್ಣು ಓಡಿಸಿದ ಕಾರಣ ನಿಮಗೆ ಕೊಡೋಕ್ಕಾಯಿತು. ಇಲ್ಲಾಂದರೆ ಎಲ್ಲಿ ಹೋಗೋದು? ಪ್ರಶ್ನೆ ನಮ್ಮನ್ನು ಕೇಳ್ತಾರಲ್ವ, ಒಂದು ನಾವು ರಾಂಗ್ ಇನ್ಫಾರ್ಮೇಷನ್ ಕೊಡಬಾರ್ದಲ್ವ. ನಮಗೆ ನಮ್ಮ ಹಿರಿಯರು ಅಷ್ಟು ಮಾಡಿದ್ದನ್ನು, ಅಷ್ಟು ವೈಜ್ಞಾನಿಕವಾಗಿ ಮಾಡಿರುವಂಥದ್ದನ್ನು ಸರಿಯಾಗಿ ಹೇಳೋಕ್ಕೆ ಹೋಗದೆ ಶ್ರುತಿಗಳ ಬಗ್ಗೆನೂ ಬಹಳ ತಪ್ಪುಗಳನ್ನು ಹೇಳೋದು, ರಾಗಗಳ ಬಗ್ಗೆನೂ ತಪ್ಪುಗಳನ್ನು ಹೇಳೋದು, ಎಲ್ಲದ್ರ ಬಗ್ಗೆಯೂ ತಪ್ಪುಗಳನ್ನು ಹೇಳ್ಕೊಂಡಿದ್ದರೆ ನಮ್ಮ ಬದ್ಧತೆ ಎಲ್ಲಿ ಹೋಯಿತು? ನಮ್ಮ ಭಾರತೀಯತೆ ಎಲ್ಲಿ ಹೋಯಿತು? ಪ್ರಜ್ಞೆ ಎಲ್ಲಿ ಹೋಯಿತು? ನಮಗೆ ಒಂದು ಜವಾಬ್ದಾರಿ ಇದೆ. ಅದಕ್ಕೋಸ್ಕರ ಆದ್ರೂ ಅದ್ರ ಬಗ್ಗೆ ಆಸಕ್ತಿ ಇರಲಿ. ಒಂದು ಜೀವಿತ ಕಾಲದಲ್ಲಿ ನಾವೆಲ್ಲ ತಿಳ್ಕೊಳ್ತೀವಿ ಅಂತಲ್ಲ. ಪ್ರಶ್ನೆ ಕೇಳಿದ್ರೆ ಕೇಳಿ ಹೇಳ್ತೇನೆ, ನೋಡಿ ಹೇಳ್ತೇನೆ ಅಂತನ್ನುವಷ್ಟಾದರೂ ನಮಗೆ ಇದ್ದರೆ ನಮಗೆ ಗೌರವ ಅದು ಅಂತ ಅನಿಸುತ್ತೆ. ಇನ್ನೊಂದು ಇದೇ ನಿಟ್ಟಿನಲ್ಲಿ ತಾಳದ ವಿಷಯ. ಈಗ ನಾವು ಸಾಕಷ್ಟು 4 ತಾಳಕ್ಕೆ ಇಳಿಸ್ಕೊಂಡ್ಬಿಟ್ಟಿದ್ದೀವಿ. ಆದಿ ರೂಪಕ, ಮಿಶ್ರ ಛಾಪು, ಖಂಡ ಛಾಪು. ಪಲ್ಲವಿ ಹಾಡಿದ್ರೆ ಖಂಡ ರೂಪಕನೋ ಖಂಡ ತ್ರಿಪುಟನೋ ತಿಶ್ರ ತ್ರಿಪುಟ ಹಾಕ್ಕೋತೀವಿ. ಈಗ ಎಲ್ಲ 108 ತಾಳ ಅಷ್ಟೋತ್ತರ ಶತ ಇದೆ, 72 ಮೇಳ ತಾಳಗಳಿದೆ, ಇನ್ನೂ ಸಾಕಷ್ಟು ಇದೆ. ಆದರೆ ಎಲ್ಲವೂ ಇವಾಗ ನಿಮಗೆ ಚತುರಶ್ರದಲ್ಲಿ ಹೋಗ್ತಾ ಇರುತ್ತೆ, 4 ಆಗಿ. ಯಾಕೆ ಅದನ್ನು ಇಟ್ಕೋಬೇಕು? ನಾನು ಇವಾಗ ಹೀಗೆ ಹಾಕಿದ್ರೆ ಏನು, ಅಥವಾ ನಾನು ಸುಮ್ಮನೆ ಹೀಗೆ 4 ಹಾಕಿದ್ರೆ ಏನು? ಭಾವಕ್ಕಲ್ವ ನನಗಲ್ಲಿ ಇದು, ನಾನು ಸಿಂಹನಂದನ ಅಂತ ಹೀಗೆ ಎಣಿಸ್ಕೊಂಡು ಹಾಡೋದ್ರಲ್ಲಿ ನಾನು ಭಾವ ಕೊಡೋಕ್ಕಾಗದೇ ಇರುತ್ತೆ. ಈಸ್ ಇಟ್ ಓನ್ಲಿ ಅನ್ ಇಂಟೆಲೆಕ್ಚುಯಲ್ ಎಕ್ಸಸೈಸ್? ಅದನ್ನು ಇಟ್ಕೋಬೇಕಾ? ಬೇಡ, ಸಾಕು ನಮಗೆ ಯಾವ ಸುಳಾದಿ ತಾಳಗಳನ್ನು. ನಾವು ಈಗ ಮ್ಯಾಥಮೆಟಿಕ್ಸ್ ತಗೊಳ್ಳೋಣ. ನನಗೆ ದಿನನಿತ್ಯವಾದ ವ್ಯವಹಾರಕ್ಕೆ ಒಂದು 10ನೇ ಮಗ್ಗಿವರೆಗೂ ಬಂದರೆ ಸಾಕು ನನಗೆ. ಪ್ರಪಂಚದಲ್ಲಿ ಅಷ್ಟೇ ಸಾಕು ಹಾಗಾದರೆ ಅಲ್ವಾ? ಆಡು ಭಾಷೆ ನನಗೆ ಇಷ್ಟೇ ಬಂದರೆ ಸಾಕಾ? ಛಂದಸ್ಸೇನು ಬೇಡವಾ ನನಗೆ? ಕಲ್ಪನೆ ಬೇಡವಾ? ನನಗೆ ಬರೋಲ್ಲ ಅಂತ ನಾನು ವಿದ್ಯೆಗಳನ್ನು ಸೀಮಿತವಾಗಿ ನಾನು ನೋಡೋದು ಹೇಗೆ, ಮಾಡೋದು ಹೇಗೆ? ನಮಗಿಂತ ಕೋಟಿ ಪಟ್ಟು ಬುದ್ಧಿಶಾಲಿಗಳು ಪ್ರಪಂಚದಲ್ಲಿ ಇದ್ದಾರಲ್ವ, ಅವ್ರ ಮಧ್ಯೆ ನಾನಿರಬೇಕಲ್ವ? ಹೆಂಗಿರೋದು? ಚೂರಾದರೂ ಯಾವುದಾದ್ರು ಒಂದು ವಿಷಯದಲ್ಲಾದರೂ ವೈವಿಧ್ಯತೆ ಬೇಕಲ್ವ? ಹೌದು. ಇವಾಗ ನೀವು ಸಂಸ್ಕೃತ ಪಂಡಿತರು ಅಲ್ಲ ಹೇಳ್ತೀನಿ ನಾನು, ಯಾಕೆಂದರೆ ನೀವು ಸಂಸ್ಕೃತದಲ್ಲೇ ಮೊದಲು ಮಾತಾಡಿದ್ರಿ. ನನಗೆ ಸಂಸ್ಕೃತ ಬರಲ್ಲ. ಆದರೆ ಒಂದು ಚೆನ್ನಾಗಿ ಗೊತ್ತಿದೆ ನನಗೆ, ಒಂದೊಂದು ಶಬ್ದವು ಸಂಸ್ಕೃತದಲ್ಲಿ ಶಬ್ದಶಾಸ್ತ್ರೀಯವಾಗಿ ತಾಳಂಗಲದಲ್ಲಿ ಇಂತಿಂಥ ಕಡೆ ಹುಟ್ಟುತ್ತೆ, ಮನಸ್ಸಲ್ಲಿ ಇಂಥ ಭಾವನೆ ಸ್ಫುರಿಸುತ್ತೆ. ಸೊ ಅದಕ್ಕೆ ಇಂಥ ಅಕ್ಷರವನ್ನು ಸೇರಿಸಿದ್ರೆ ಇಂಥ ಅರ್ಥ ಬರುತ್ತೆ ಅಂತ ನಿಬದ್ಧವಾಗಿರುವಂಥ ಒಂದು ಭಾಷೆ ಇವತ್ತು ಭಾರತದಲ್ಲಿ ಸಂಸ್ಕೃತ ಮಾತ್ರವೇ. ಪ್ರಪಂಚದಲ್ಲೇ ಈ ಶಬ್ದಶಾಸ್ತ್ರೀಯವಾಗಿ, ಧ್ವನಿಶಾಸ್ತ್ರೀಯವಾಗಿ ಒಂದು ಭಾಷೆ ಸೃಷ್ಟಿಯಾಗಿದ್ದರೆ ಅದು ಸಂಸ್ಕೃತ. ಅದನ್ನು ನಾವು ಬಿಟ್ಬಿಟ್ಟಿದ್ದೀವಿ ಇವಾಗ. ಅದರಿಂದಾಗಿ ಪೂರ್ವಶಾಸ್ತ್ರಗಳು ನಾವು ಏನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೋಗ್ತಿಲ್ಲ. ಸೆಕೆಂಡ್ ಸೋರ್ಸ್ಗೆ ನನ್ನ ಥರನೇ ಸೆಕೆಂಡ್ ಸೋರ್ಸ್ ಥರ್ಡ್ ಸೋರ್ಸ್ಗೆ ಹೋಗಬೇಕಾಗಿದೆ. ಅದು ಬೇಡ ಬೇಡ, ಯಾಕೆ ನನಗೆ ಆಡು ಭಾಷೆ ಇದೆಯಲ್ಲ ಅಷ್ಟೇ ಸಾಕು ಅಂತ ನಾನು ಕೂತರೆ
ನನಗೆ ವಿದ್ಯೆ ಬರೋದು ಹೇಗೆ? ತಾಳಗಳು ಮೊದಲು ನಿಜಕ್ಕರು ಹೇಳಬೇಕಾದ್ರೆ ತಾಳಗಳು ಹೆಂಗಿತ್ತು ತಾಳಗಳವುಗಳು ಅಂತಂದರೆ ಛಂದಸ್ಸಿಲ್ಲದೆ ಯಾವ ರಚನೆಗಳು ರಚನೆ ಆಗ್ತಾ ಇರಲಿಲ್ಲ. ಛಂದಸ್ಸು ಅಂತಂದರೆ ನಿಮಗೆ ಶಾಸ್ತ್ರೋಕ್ತವಾದ ಛಂದಸ್ಸು ಅಂತ ಅಲ್ದಿದ್ರು ಅಕ್ಷರಗಳು ಹೀಗೆ ಬಂದು ಇನ್ನು ಯಕ್ಷಗಾನದಲ್ಲಿ ಅದನ್ನು ಉಳಿಸ್ಕೊಂಡಿದ್ದಾರೆ. ಆ ರಾಗದ ಹೆಸರುಗಳು ಕೊಟ್ಬಿಡ್ತಾರೆ ಅವರು ಅಷ್ಟೇ. ಕೇದಾರಗೌಳ ಅಷ್ಟ ಅಂತಲೋ ಚಾರುಕೇಶಿ ಇದು ಅಂತಲೋ ಏನೋ ಒಂದು ಕೊಟ್ಬಿಟ್ಟು ಮುಂಚೆ ಯಾವುದೋ ಒಂದು ಮಟ್ಟಿದ್ದ ಇದರಲ್ಲಿ ಆ ಛಂದಸ್ಸಿಗೆ ಸರಿಯಾಗಿ ಅವರು ಸಾಹಿತ್ಯವನ್ನು ಅವರು ರಚನೆ ಮಾಡ್ತಾರೆ. ಕರ್ನಾಟಕ ಸಂಗೀತದಲ್ಲೂ ಇದ್ದದ್ದು ಘಾತದಲ್ಲಿಯೇ ಇದ್ದದ್ದು. ಆ ಘಾತಕ್ಕೆ ಸರಿಯಾಗಿ ಯಾವ ಛಂದಸ್ಸುಗಳು ಬರುತ್ತೋ, ಈಗ ಕಲಹಂಸ ಅಂತ ಒಂದು ಪ್ರಬಂಧ, ಕಲಹಂಸ ಛಂದಸ್ಸಿನಲ್ಲೇ ಅದು ರಚಿತವಾಗ್ತಾ ಇತ್ತು. ಬೇರೆ ಅನೇಕ ಇದು ನೀವು ನೋಡೋಕ್ಕೆ ಹೋದರೆ ಅದೆಲ್ಲವೂ ರಾಸ ಅಂದರೆ ರಾಸದ ತಾಳದ ಆ ಛಂದಸ್ಸಲ್ಲೇ ಅದು ಆಗ್ತಾಯಿತ್ತು. ಇವಾಗ ನಾವು ಕೃತಿ, ದೇವನಾಮ ಇತ್ಯಾದಿ ಎಲ್ಲ ಬಂದು ಈ ವಿಜಯನಗರ ಸಾಮ್ರಾಜ್ಯ ಬಿದ್ದೋದ್ಮೇಲೆ ಅನೇಕವು ನಷ್ಟ ಆಗೋಯಿತು. ಆಗ ಇಡೀ ಭೂಮಂಡಲವೇ ನಮ್ಮದು ಬಿದ್ದು ಹೋಗಿತ್ತು. ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ, ಉತ್ತರ ಭಾರತದಲ್ಲಿ ಯಾವತ್ತೋ ಬಿದ್ದಿದೆ. ದಕ್ಷಿಣ ಭಾರತದಲ್ಲಿ ಹೋದಾಗ ಸುಲಭವಾಗಿ ಏನು ಮಾಡ್ಕೊಳಕ್ಕಾಯಿತು, ಅಳ್ದುದ್ದದ್ದು ಏನೇನೋ ಮಾಡಿಕೊಂಡು ಎಲ್ಲ ಅಂತೂ ಮೇಲೆ ಎತ್ತಿದ್ರು. ಹೇಗೇನು ನಾನು ಅವಾಗ ಹೇಳಿದಾಗೆ ಸುಲಭವಾಗಿರೋದನ್ನು ಮನಸ್ಸು ಅಷ್ಟೇ ಮಾಡ್ಕೊಂಡಿರೋಣ ಅಂತ ಅನ್ಸತ್ತೆ. ಆರ ಛಂದಸ್ಸಿಗೆ ಸರಿಯಾಗಿ ರಚಿತವಾಗ್ತಿತ್ತು. ತಾಳಗಳು ಅದಕ್ಕೋಸ್ಕರ ಇದ್ದಂಥದ್ದು. ಈಗ ನಮಗೆ ಆದಿಲ್ಲ, ಲಿಮಿಟೆಡ್ಡು ತಾಳ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಅಷ್ಟನ್ನೇ ಇವಾಗ ಅದರ ರಚನೆಗಳನ್ನು ಲಿಮಿಟ್ ಮಾಡ್ಕೊಂಬಿಟ್ಟು ಅಷ್ಟನ್ನೇ ಹಾಡ್ತಾಯಿದ್ವಿ. ಮತ್ತು ಜೊತೆಗೆ ಎಲ್ಲವೂ ದೃಶ್ಯ ಮಾಧ್ಯಮಕ್ಕೆ ಬರ್ತಾಯಿತ್ತು. ಈಗ ನಾಟ್ಯಕ್ಕೆ, ನಾಟಕಕ್ಕೆ ಇಂಥದ್ದಕ್ಕೆ ಸಂಗೀತ ಹೆಚ್ಚು ಪ್ರಯೋಗವಾಗ್ತಾ ಇದ್ದಂತಹ ಒಂದು ಕಾಲ ಅದು. ಅದರಲ್ಲೂ ಇವರು ಸ್ವಂತಿಕೆ ಮರೀತಾಯಿದ್ರು. ಸೊ ಆ ಛಂದಸ್ಸಿಗೆ ಆ ತಾಳಗಳನ್ನು ಹಾಡ್ಕೊಂಡು ಅದನ್ನು ಹಾಡ್ತಾಯಿದ್ರು. ವೈಯಕ್ತಿಕವಾಗಿ ಅವ್ರಿಗೆ ಸಂಗೀತವನ್ನು ಮಾಡೋಕ್ಕೂ ಅವ್ರಿಗೆ ಆಗ್ತಿತ್ತು. ಯಾವಾಗ ಬ್ರಿಟಿಷರು ಬಂತು, ದೇವದಾಸಿ ಪದ್ಧತಿ ಎಲ್ಲ ಹೊಟ್ಟಾಯಿತು, ಸಂಗೀತ ಸಿಡ್ದೇಳಬೇಕಾಯ್ತು. ನೃತ್ಯ ಅಂತಂದರೆ ಒಂದು ಏನು ಅಮಂಗಳ ಅನ್ನುವ ಒಂದು ಕಾಲ ಬಂದು ಹೋಯಿತು. ತುಂಬ ನಾಚಿಕೆಗೆಟ್ಟವ್ರಿಗೆ ಮಾತ್ರ ಅದು ಅನ್ನುವ ಒಂದು ಪರಿಸ್ಥಿತಿ ಬಂದ್ಬಿಡುವಂಥ, ಯಾವಾಗ ರಾಣಿಯರು ಸಹ ಕಲೀಲೇಬೇಕಾದಂಥ ಒಂದು ವಿದ್ಯೆ ಆಗಿತ್ತೋ ಅದು ಆ ಪರಿಸ್ಥಿತಿಗೆ ಹೊಟ್ಟೋದ್ಮೇಲೆ ಸಂಗೀತ ಸಿಡ್ದೇಳಿ ನಿಲ್ಲಬೇಕಾಯ್ತು. ಹರಿಕತೆ ಇತ್ಯಾದಿಗಳಲ್ಲಿ ಸಂಗೀತ ಹೆಚ್ಚೆಚ್ಚು ಆರಂಭ ಆಗಿ ಆಮೇಲೆ ಈ ರೀತಿಯಾದ ಮನೋಧರ್ಮ ಪ್ರತ್ಯೇಕವಾಗಿ ಕಚೇರಿಗಳು ಎಲ್ಲ ಆರಂಭ ಆಯಿತು ಅಂತ ನಮ್ಮ ಇತಿಹಾಸ ಹೇಳ್ತಾ ಇದೆ. ನಮಗೆ ಇವಾಗ ಆ ಕಷ್ಟಗಳು ಏನೂ ಇಲ್ಲ. ಅಟ್ಲೀಸ್ಟು ನಾವು ಹಿಂದೆ ಒಂದು ಸರಿ ತಿರುಗಿ ನೋಡಿ ನಮ್ಮಲ್ಲಿ ದೊಡ್ಡವರು ಏನು ಹೇಳಿದ್ದಾರೆ ನಾವು ಸ್ವಲ್ಪ ತಿಳ್ಕೊಳ್ಳೋಣ. ತುಂಬ ಅಗಾಧವಾದ ರಾಶಿ ಇತ್ತಲ್ವ, ಪ್ರತಿಯೊಂದಕ್ಕೂ ಪರಿಭಾಷೆಗಳಿತ್ತಲ್ವ, ಅದು ಎಲ್ಲವನ್ನೂ ಬಿಟ್ಬಿಟ್ಟಿದ್ದೀವಲ್ವ, ಸ್ವಲ್ಪ ಅದು ಇಟ್ಕೊಳ್ಳೋಣ, ಹೇಳೋ ಪರಿಭಾಷೆಗಳನ್ನು ತಪ್ಪಾಗಿ ಹೇಳದೇ ಇರೋಣ ಅಂತ ನಮ್ಮ ಮುಂದಿನ ಜನಾಂಗ ಅದನ್ನು ಪರಿಗಣಿಸಲಿ ಅಂತ ನನ್ನ ಪ್ರಾರ್ಥನೆ ಅಷ್ಟೆ. ಕಡೆಯದಾಗಿ ನಾವು ಹಾಡೋದು ಸಂಗೀತ. ನಿಮಗೆ ಭಾಷೆಯನ್ನು ಕಟ್ಕೊಂಡು ಏನು, ನಾ ಯಾವ ಭಾಷೆಯನ್ನು ಏನು ಬೇಕಾದ್ರೂ ಹಾಡ್ತೀನಿ, ಅದರಲ್ಲಿ ಶುದ್ಧತೆ ಇರಬೇಕು ಅಂತ ಏನು ಇಲ್ಲವಲ್ಲ. ಸಂಗೀತವನ್ನು ತಗೊಳ್ಳಿ. ನನಗೇನೆಲ್ಲ ಭಾಷೆನೂ ಗೊತ್ತಿಲ್ಲ, ನಾನು ಅದನ್ನು ಕಷ್ಟಪಟ್ಟು ಭಾಷೆ ಗೊತ್ತಿರೋರ ಹತ್ರ ಕೇಳಿ ತಿದ್ದುಕೊಳ್ಳೋ ಅಂಥದ್ದು ಏನಿದೆ ಅಂತ. ಅದು ನಿಮ್ಮ ಇದರಲ್ಲಿ ಏನು, ಸಂಗೀತಕ್ಕೂ ಸಾಹಿತ್ಯಕ್ಕೂ ಏನು ಸಾಮರಸ್ಯ? ಭಾಷೆ ಬಿಟ್ಟು ನಾವಿವಾಗ ಏನೋ ಒಂದನ್ನು ಹಾಡ್ಕೋತೀನಿ, ಅದನ್ನು ನೀವು ಸಂಗೀತ ಮಾತ್ರ ತಗೊಳ್ಳಿ ಅಂತ ಹೇಳಬಹುದಾ? ಭಾಷೆಯಲ್ಲಿ ನಮಗೆ ತಿಳಿಯದ ಭಾಷೆಯಲ್ಲಿ ತಪ್ಪಾಗೋದು ಸಹಜ, ಉಚ್ಚಾರ ಎಲ್ಲ. ಆದಷ್ಟು ನಮಗೆ ಬದ್ಧತೆ ಇರಬೇಕು. ನಾವು ಆದಷ್ಟು ಸರಿಪಡಿಸ್ಕೊಂಡು ಅದನ್ನು ಹಾಡುವಂಥ ಜವಾಬ್ದಾರಿ ಇದೆ. ಯಾಕೆಂದರೆ ಅರ್ಥಗಳೇ ಬೇರೆ ಆಗಿಬಿಡುತ್ತಲ್ವ. ನಾ ಹಾಡೋದು ಸಂಗೀತ ಹಸು ಆಗಿಬಿಟ್ರೆ ಅದು ಅಲ್ವೇ? ಬಟ್ ನಿಮಗೆ ಸಂಗೀತ ತಾನೇ ಬೇಕು. ನನ್ನ ಕಚೇರಿಯನ್ನು ನೀವು ಸಂಗೀತ ಕೇಳೋಕ್ಕೆ ಬಂದಿದ್ದೀರಾ. ನೋಡಿ, ಸಾಹಿತ್ಯದ ಪ್ರಶ್ನೆ ನೀವು ಕೇಳಕ್ಕೆ ಬಂದಾಗ ಸಂಗೀತದ ಒಟ್ಟಿಗೆ ನೀವು ಕೇಳಿದ್ರೆ ವಾಕ್ ಗೇಯ ಎರಡು ಇದ್ದರೆ ಮಾತ್ರನೇ ಅದು ಸಂಗೀತವೂ ಆಗುವಂಥದ್ದು. ಈಗ ವಾದ್ಯಗಳಿಗೆ ಅದರ ಡಿಪೆಂಡೆನ್ಸಿ ಇಲ್ಲದೇ ಇರ್ಬೋದು. ಆಗ ನಾವು ಅದನ್ನು ನೋಡೋದು ಬೇರೆಯೇ, ಅದಕ್ಕೆ ಆದ ಮೌಲ್ಯ ಅದಕ್ಕೆ ಬೇರೆ ಇರಬಹುದು. ಆದರೆ
ಇದನ್ನು ಮಾಫಿ ಎಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾನು ಓದಿದ್ದೀನಿ ಎಲ್ಲಿ ಅಂತ ನೆನಪಿಲ್ಲ, ಪುನಃ ಓದಿದಾಗ ಎಲ್ಲರೂ ಪುನಃ ಅದನ್ನು ಹಾಕ್ತೀನಿ. ನಾನು ನಾಟ್ಯಶಾಸ್ತ್ರದಲ್ಲೂ ಹೇಳಿದ್ದೂ ನಾನೆಲ್ಲ ಓದಿದ್ದೀನಿ ಮೂಲೆಯಲ್ಲಿ. ಬಹುಶಃ ಈ ಧ್ರುವ ಅಭ್ಯಾಸದಲ್ಲಿ ನೋಡಿದ್ದೀನ, ಅಲಂಕಾರದ ಯಾವುದೋ ಒಂದು ನೋಡಿದ್ವಿ. ಮತಂಗನ ಬೃಹದ್ದೇಶಲ್ಲೂ ಹೇಳಿದ್ದಾನೆ, ಸಂಗೀತವನ್ನು ನೀವು ಹಾಡುವಾಗ ಸಾಹಿತ್ಯ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಆ ಛಂದಸ್ಸು ವ್ಯತ್ಯಾಸ ತೊಂದರೆ ಆದರೂ ನೀವು ಅದ್ರ ಮೈಂಡ್ ಮಾಡಬೇಡಿ ಅಂತ ಹೇಳಿರ್ತು. ನಾನು ಒಂದು ಅದರ ಇದರಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಎಕ್ಸಾಕ್ಟ್ ವರ್ಡ್ಸ್ ಹೇಳ್ತಾ ಇಲ್ಲ. ಸಾಹಿತ್ಯ ಸ್ವಲ್ಪ ಆ ಕಡೆ ಈ ಕಡೆ ಆದರೂ, ನೀವು ಸಾಹಿತ್ಯ ರಚನೆಯಲ್ಲಿ ಛಂದಸ್ಸು ಆ ಕಡೆ ಈ ಕಡೆ ಆದ್ರೂ ಆಗ ಛಂದೋಬದ್ಧವಾಗೇ ಇರ್ತಿತ್ತಲ್ಲ ರಚನೆಗಳು. ವ್ಯತ್ಯಾಸ ಆದರೂ ನೀವು ಚಿಂತೆ ಮಾಡಬೇಡಿ, ಹಾಡು ತುಂಬ ಇಂಪಾರ್ಟೆಂಟು ಅಂತ ಇಂಪಾರ್ಟೆನ್ಸ್ ಅವರೇ ಕೊಟ್ಬಿಟ್ಟಿದ್ದಾರೆ, ನಾವೇನೀಗ ಹೇಳುವಂಥದ್ದಲ್ಲ. ಆ ಕಾಲದಲ್ಲೇ ಸಾವಿರಾರು ವರ್ಷದಿಂದಲೇ ಅಷ್ಟು ಉದಾರವಾಗಿ ಅವರು ಪಾಪ ಹೇಳಿದ್ದಾರೆ. ಆದರೂ ನಮಗೊಂದು ಪದ್ಧತಿ ಇದೆ ಅಲ್ವೇ, ಅದನ್ನು ನಾವು ಉಪಯೋಗಿಸ್ಕೊಳ್ತಿದ್ದೀವಲ್ಲ. ನಾವು ಉಪಯೋಗಿಸ್ಕೊಳ್ದೇ ಹೋದರೆ ಪರವಾಗಿಲ್ಲ. ನಾವು ಉಪಯೋಗಿಸ್ಕೊಂಡ್ಮೇಲೆ ನಾನೀಗ ಆಡುವಂಥ ಒಂದು ಭಾಷೆ ನನ್ನ ತಾಯಿ ಭಾಷೆ ಆದರೆ ಆದಷ್ಟು ಆ ಶಬ್ದಗಳನ್ನು ಸರಿಯಾಗಿ ಶುದ್ಧವಾಗಿ ಇಟ್ಕೊಳ್ಳೋದು ನಾನು ಒಳ್ಳೆಯದಲ್ವ. ಅರ್ಥವೇ ಚೇಂಜ್ ಆಗಿಬಿಡುತ್ತಲ್ವ. ಒಂದಕ್ಕೆ ಹೋಗಿ ಇನ್ನೊಂದೇನೋ ಕೆಟ್ಟ ಅರ್ಥ ಬರೋ ಹಾಗಾಗಿಬಿಟ್ರೆ. ನಮ್ಮಲ್ಲಿ ಎಂಥ ಪರಂಪರೆ ಅಂತಂದರೆ ಆ ಮಂತ್ರಗಳಲ್ಲಿ ಒಂದೊಂದು ಚೂರು ವ್ಯತ್ಯಾಸ ಆದರೆ ಕೇಳುವಂತಹ ವರಗಳು ಶಾಪಗಳಾಗಿ ಪರಿಣಮಿಸಿದ ಕುಂಭಕರ್ಣಂದೋ ಇವಂದೋ ಎಲ್ಲ ನಾವು ಗಾಂಧಾರಿ ಎಲ್ಲ ನಾವು ಕೇಳ್ತಾ ಇದ್ದೀವಲ್ವ. ಸೊ ಒಂದು ಭಾಷೆ ಅಂತ ಒಂದು ಸೃಷ್ಟಿ ಆದಮೇಲೆ ಅದಕ್ಕೆ ನಾವು ಬದ್ಧರಾಗೂ ಇರಬೇಕು. ಮತ್ತು ನನಗೆ ಇನ್ನೊಂದು ಅನಿಸೋದು, ನಮ್ಮಲ್ಲಿ ನಮ್ಮ ಗುರುಗಳದ್ದು ಅಂತ ಅವರ ದೋಷಗಳನ್ನೆಲ್ಲ ನಾವು ತೊಗೊಂಡು ಬರೋದೇ ಜಾಸ್ತಿ ಅನ್ಕೋತೀವಿ. ಅವರಲ್ಲಿ ಇರೋ ಗುಣಗಳನ್ನು ಸಂಗೀತದಿಂದ ನಮ್ಮ ಗುರುಗಳು ಹಿಂಗೆ ಹಾಡ್ತಿದ್ರು, ನಾನು ಹೀಗೆ ಹಾಡ್ತೀನಿ ಅಂತ ದೋಷಗಳನ್ನು ಹಾಗೆ ತೊಗೊಂಡು ಬರ್ತೀವಿ ಗೊತ್ತಿದ್ರು, ಗುಣಗಳನ್ನು ಎಲ್ಲೋ ಬಿಟ್ಟು ಬರ್ತೀವಿ ಅಂತ. ಅದು ತಪ್ಪು. ಗುರುಗಳು ಹೇಳಿದ್ರ ಮೇಲೆ ಎರಡನೇ ಸಂಶಯ ಇರಲೇಬಾರ್ದು ಶಿಷ್ಯರಿಗೆ. ಗುರುಗಳು ಹೇಳಿದ ಮೇಲೆ ಅವ್ರು ಏನು ಹೇಳ್ತಾರೆ ವೇದವಾಕ್ಯ ಹಾಗೆ ಅಂತ ತಪ್ಪು ತಗೋವಂತಲ್ಲ. ಯಾಜ್ಞವಲ್ಕ್ಯನನ್ನೇ ಒಂದು ಹೊಸ ಒಂದು ಉಪನಿಷತ್ತು ಸೃಷ್ಟಿ ಆಗೋಕ್ಕೋಸ್ಕರ ಅಂತ ಹೇಳಿ, ಇದು ಕೃಷ್ಣ ಯಜುರ್ವೇದ ಸೃಷ್ಟಿ ಆಗೋಕ್ಕೆ ಅಂತ ಹೇಳಿ ಆ ಗುರುವಿಂದ ಬಿಡಿಸಿ ಇನ್ನೊಂದು ಮಾಡುವಾಗ ಎಷ್ಟು ವ್ಯತ್ಯಾಸಗಳಾಯಿತು ನೋಡಿ. ಅಲ್ಲಿ ಯಾವ್ಯಾವ ರೀತಿಯ ದೇವತೆಗಳೇ ಪ್ರಾರ್ಥನೆ ಮಾಡ್ಕೊಂಡು ಆ ಗುರುವಿಂದ ಬಿಡಿಸೋದು. ನಮ್ಮಲ್ಲಿ ಆ ಗುರುವಿಗೆ ಅಷ್ಟು ಮಹತ್ವ ಇರುವಂಥದ್ದು, ತಪ್ಪಾಗಬಾರ್ದು, ಇದೊಂದು ಬೇರೆ ಸೃಷ್ಟಿಯಾಗಬೇಕು ಅಂತ ಹೇಳಿ ಇರುವಂಥದ್ದು. ಗುರುಗಳಿಗೆ ಸಂಪೂರ್ಣ ಬದ್ಧರಾಗಿದ್ದರೆ ಮಾತ್ರ ಅವರ ಆಶೀರ್ವಾದ ಸಿಕ್ಕಿದ್ರೆ ಮಾತ್ರ ಶಿಷ್ಯರ ಏಳಿಗೆ. ಅದಕ್ಕೆ ಮೇಲೆ ಬೆಟರಾಗಿ ನಾವೇನು ಮಾಡ್ತೀವಿ ಅನ್ನೋದು ನಮ್ಮ ಜವಾಬ್ದಾರಿ. ಅದು ಗುರುಗಳಿಗೆ ಎಲ್ಲ ಕೊಟ್ಬಿಡೋಕ್ಕಾಗತ್ತಾ? ಸಂಗೀತ ಕೇಳಿ ಬರಬೇಕಷ್ಟೇ. ಗುರುವಿನದೇ ಒಂದು ಸ್ವಲ್ಪ ನಾನು ತೊಗೊಳಕ್ಕಾಗದಿದ್ರೆ ಬೇರೆ ಲೋಕದಿಂದ ನಾನು ಹೇಗೆ ಉದ್ಧಾರ ಆಗ್ತೀನಿ ತಗೊಂಡು? ಗುರುವನ್ನೇ ಅರ್ಥ ಆಗದೆ ಇರೋರು ಬೇರೆ ಯಾರನ್ನ ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗತ್ತೆ? ಸೊ ಯಾವುದನ್ನು ಕೆಟ್ಟದ್ದು ಹೇಳಲೇಬಾರ್ದು ಗುರುಗಳ ಬಗ್ಗೆ. ನಮಗೆ ತಗೊಳ್ಳೋಕ್ಕೆ ನಮ್ಮ ಪಾತ್ರ ಎಷ್ಟಿದೆ ನಾವು ಅಷ್ಟು ತಗೊಳ್ಳೋದು, ಬೆಳೆಸ್ಕೊಳ್ಳೋಕೆ ನಮಗೆಷ್ಟು ಯೋಗ್ಯತೆ ಇದೆ ನಾವು ಅಷ್ಟು ಬೆಳೆಸ್ಕೊಳ್ಬೋದಷ್ಟೇ. ಅಂದರೆ ಎಲ್ಲೋ ಅವ್ರಿಗೆ ಗೊತ್ತಿಲ್ಲದೆ ಒಂದು ಸಾಹಿತ್ಯದಲ್ಲೋ ಎಲ್ಲೋ ಒಂದು ಲೋಪವಾಗಿದ್ದರೆ ನಾವು ಅದನ್ನು ತಿದ್ದುಕೊಂಡು ಇದು ಮಾಡಬೇಕು. ಎಲ್ಲವನ್ನು ನೀವು ಪ್ರತಿಯೊಬ್ಬ ಅವ್ರ ಗುರುಗಳ ಥರನೇ ಇವರೆಲ್ಲ ಹಾಡ್ತಾರೆ. ನಮ್ಮ ಗುರುಗಳೇ ಅದು ಯಾರ ಗುರುಗಳೇ ಆಗಲಿ ಅವರ ಗುರುಗಳ ಥರ ತಗೊಳ್ಳಿಲ್ಲ. ಅವರ ಗುರುಗಳು ಪಾಠ ಮಾಡುವಾಗ ಇವರ ಯೋಗ್ಯತೆಗೆ ಸರಿಗೆ ಅವರು ವ್ಯತ್ಯಾಸ ಮಾಡಿ ಅವರು ಹಾಡ್ತಾರೆ. ಖಂಡಿತ ಖಂಡಿತ. ಈಗ ಇರುವ ದೊಡ್ಡ ವಿದ್ವಾಂಸರು ಸಹ ಒಬ್ಬೊಬ್ಬ ಶಿಷ್ಯನ ಯೋಗ್ಯತೆಗೆ ಸರಿಯಾಗಿ ಅವ್ರಿಗೆ ಎಷ್ಟು ತಲೆಗೆ ಹೋಗುತ್ತೋ ಅದೇ ರೀತಿಯಾಗಿ ಅವರು ಪಾಠ ಹೇಳ್ತಾರಷ್ಟೇ. ಸೊ ತಪ್ಪು ಒಪ್ಪು ಅನ್ನೋ ಪ್ರಶ್ನೆ ಅಲ್ಲಿಲ್ಲ ಅಲ್ವೇ? ಮತ್ತು ಅವರು ಇದ್ದ ಕಾಲ ಪರಿಸ್ಥಿತಿ ಬೇರೆ, ನಮ್ಮ ಕಾಲ ಪರಿಸ್ಥಿತಿ ಬೇರೆ. ನಮ್ಗೆ ಇವಾಗ ಎಲ್ಲ ಅಂಗೈಯಲ್ಲಿ ಅರಮನೆ, ಎಲ್ಲ ಕೈಲಿ ಸಿಕ್ಕತ್ತೆ. ಅವ್ರುಗಳು ಬಹಳ ಕಷ್ಟಪಟ್ಟು ಕಲ್ತಿರ್ತಾರೆ. ನಾವು ಹೆಂಗೆ ಬೆಟರ್ ಆಗಬೇಕು ಅಂತ ನಾವು ಬೆಟರ್ ಆಗ್ತಾನೇ ಹೋಗಬೇಕು. ನಮ್ಮ ಸ್ವಂತಿಕೆಯನ್ನು ಬೆಳೆಸ್ಕೋಬೇಕು. ಆಟೋಮೆಟಿಕ್ ಬರ್ತಾ ಅವ್ರದ್ದು ಏಕಾಕಾಮಕ್ಕೆ ಹಾಗೇನು ಬರಲ್ಲ. ನಮ್ಮ ಸ್ವಂತಿಕೆ ಬೆಳೆಯುತ್ತೆ. ಅಂದರೆ ನಮಗೆ ಪ್ರತಿಭೆಯು ಅಂಥದ್ದೇ ಇರಬೇಕು ಕಲಿಯುವವರಿಗೆ, ಆದರೆ ಮಾತ್ರ ಅದು ಇರುತ್ತಷ್ಟೇ. ಆದರೂ ಗುರುಭಕ್ತಿ ಇಲ್ಲದಿದ್ದರೆ ಯಾವುದೂ ಫಲಿಸೋದೇ ಇಲ್ಲ. ಇಷ್ಟೊತ್ತು ನಿಮ್ಮ ಜೊತೆ ಮಾತಾಡಿ ಸೂರ್ಯನು ಇಲ್ಲಿದ್ದವನು ಹಾಗೆ ಇದನ್ನ ನೆತ್ತಿಯಿಂದ ಕೆಳಗೆ ಇದ್ದಾನೆ. ನಾನು ಸ್ವಲ್ಪ ಮಾತಾಡಿದ್ದು ಜಾಸ್ತಿ ಆಯಿತು. ತುಂಬ ಸೊಗಸಾಗಿ
ನಿಮ್ಮ ಅನುಭವಗಳ ಜೊತೆಗೆ ಶಾಸ್ತ್ರದ ಆಳವನ್ನು ನಾವು ನೋಡಿದ್ವಿ, ಅದು ತುಂಬ ಖುಷಿ ಆಯಿತು. ಕಡೆಯದ್ದಾಗಿ ಇದನ್ನ ಕಂಟಿನ್ಯೂ ಮಾಡೋಕ್ಕೆ ನಿಮ್ಮ ಪರಂಪರೆಯಲ್ಲಿ ಇವಾಗ ಯಾರಿದ್ದಾರೆ ಈ ಸಂಗೀತ? ನಮ್ಮಲ್ಲಿ ಹೇಗೆ ಅಂತಂದರೆ ಯಾವುದೇ ವಿದ್ಯೆ ಕಲಿಯಲ್ಲಿ ಅವರು ಮತ್ತೆ ಅವ್ರ ಕಡೆಗೆ ಹಿಡ್ಕೊಳ್ಬೇಕಾದ ಸಂಗೀತವೇ. ಹಾಗಾಗಿ ನನ್ನ ತಮ್ಮ ಹೇಗೂ ಮಾಡ್ತಾಯಿದ್ದಾರೆ. ನಮ್ಮಲ್ಲೂ 2 ಕಡೆಯಿಂದ ಜವಾಬ್ದಾರಿ ಆಯಿತು ನನ್ನ ಮಕ್ಕಳಿಗೆ. ಸೊ ಅವ್ರುಗಳು ಮಾಡ್ತಾರೆ. ಇಬ್ಬರು ನನಗೆ 3 ಹೆಣ್ಣು ಮಕ್ಕಳು. ಮೊದಲನೇ ಶ್ರೀರಂಜನಿ ಮತ್ತು ಶ್ರುತಿ ರಂಜನಿಯರು ಇಬ್ಬರು LLB. ಮತ್ತು ಕಾಂಚನ ಸಹೋದರಿಯರು. ದೊಡ್ಡವಳು MA ಮಾಡಿದಾಳೆ ಸೋಷಿಯಾಲಜಿಲಿ, ಇವಳು MUs ಮಾಡಿದ್ಲು. ಡಾಕ್ಟ್ರೇಟ್ ಮಾಡಬೇಕು ಅಂತಿದೆ, ಅದು ಭಗವಂತನ ಅನುಗ್ರಹ, ಅವರ ಗುರುಗಳ ಅನುಗ್ರಹ ಅವ್ರಿಗೆ ಬೇಕಷ್ಟೇ. ಇಬ್ಬರು ವೋಕಲ್ ಮತ್ತು ವೈಲಿನ್ 2 ಮಾಡ್ತಾರೆ. ವೋಕಲ್ ಮೇಯ್ನು, ಪಾಠಕ್ಕೆ ವೈಲಿನ್ ಇಟ್ಕೊಂಡಿದ್ದಾರೆ. 3ನೇವಳು ಎಂಜಿನಿಯರಿಂಗು, ಅವಳು ಸುಮನಸ ರಂಜನಿ ಅಂತ. ಅವಳು ಫ್ಲೂಟ್ ಮತ್ತು ವೈಲಿನ್ನ ಮಾಡ್ತಾಯಿದ್ದಾಳೆ. ಅವಳು ಅಮೇರಿಕಾದಲ್ಲಿದ್ದಾಳೆ. ಹಾಗಾಗಿ ಅವರ ಮಕ್ಕಳಿಗೂ ನಾವು ಅವರು ಮೊಮ್ಮಕ್ಕಳು ಸಂಗೀತ ಕಲಿಬೇಕು, ಅವ್ರು ಮಾಡಲೇಬೇಕು. ಅವ್ರಿಗೆ ಭಗವಂತ ಎಷ್ಟು ಅನುಗ್ರಹ ಮಾಡ್ತಾನೋ ಗೊತ್ತಿಲ್ಲ, ಮಾಡಲಿ ಅಂತ ಪ್ರಾರ್ಥನೆ. ಆದರೂ ಮುಖ್ಯವಾಗಿ ನಮಗೆ ಬೇರೆ ಶಾಲಾ ವಿದ್ಯೆಗಳು ಒಂದು ಹಂತಕ್ಕೆ ಬೇಕೇ ಬೇಕು, ಅಷ್ಟು ಮಾಡೋದು. ಆದರೆ ಸಂಗೀತವನ್ನೇ ಹಿಡಿಯೋದು ಅಷ್ಟೇ ಬದ್ಧತೆ. ನಮಗೆ ಉಸಿರು ಸಂಗೀತವಾಗೇ ಇರಬೇಕು, ಜೀವನ ಅದರಲ್ಲೇ ಇರಬೇಕು. ಹಾಗೆ ಅಂತ ನಮಗೆ ಪೈಪೋಟಿ ಇಲ್ಲ ಯಾರಲ್ಲ. ನಮಗೆ ಎಷ್ಟು ಭಗವಂತ ಕೊಟ್ಟಿದ್ದಾನೋ ಅಷ್ಟೇ, ಶ್ರಮ ಪಡಬೇಕು, ಮಾಡಬೇಕು ಅಷ್ಟೇ. ನಿಮ್ಮ ತಮ್ಮನ ಮನೆಯಲ್ಲಿ ಅವರ ಧರ್ಮಪತ್ನಿಯೂ ಸಹ ಒಳ್ಳೆ ನರ್ತಕಿ. ಆಕೆ ಶಾಸ್ತ್ರಜ್ಞೆ ಕೂಡ. ಆಕೆಗೆ ಸಂಸ್ಕೃತವೂ ಬರೋ ಕಾರಣ ಈ ಕಡೆ ಲಕ್ಷಣ ಎರಡೂ ಆಕೆಗೆ ಜೊತೆಗೆ ತಗೊಂಡು ಹೋಗೋಕ್ಕಾಗತ್ತೆ. ಅವರ ಮಗನೂ ಹಾಡ್ತಾನೆ. ಸೊ ನಿಮ್ಮ ಮನೆಯಲ್ಲಿ ಇನ್ನೂ ಸತ್ಯನಾರಾಯಣ ಅವರ ಹಿಂದೆ 2 ತಲೆಮಾರಿಂದ ತಗೊಂಡು 1, 2, 3, 4, 5ನೇ ಇದಕ್ಕೆ ಆಗಲೇ ಬಂದಿದೆ. ಸೊ ನಾವು ಹೀಗೆ ಇದನ್ನು ನಮಗೆ ಗುರುಗಳನ್ನು ಎಷ್ಟೋ ಜನ, ಅಫ್ಕೋರ್ಸ್ ಮೈಸೂರು ಬ್ರದರ್ಸ್ ಅವರನ್ನು ನೋಡಿದವರು ಎಷ್ಟೋ ಜನ ಇನ್ನೂ ಇದ್ದಾರೆ. ನಮಗೆ ಅಟ್ಲೀಸ್ಟ್ ಅಂಥ ಅವಕಾಶ ಸಿಕ್ಕಿಲ್ಲ. ಈಗ ಅವರ ಮನೆಯಲ್ಲಿ ಇರುವಂತಹ ಮುಂದಿನ ಜನರೇಷನ್, ಅವರ ಕಾಲದ ವಿಶ್ವೇಶ್ವರಯ್ಯನವರು ಮತ್ತು ಮುಂದೆ ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರೂ ಇನ್ನೂ ಇದೇ ಕ್ಷೇತ್ರದಲ್ಲಿ ಅವರ ಕೊಡುಗೆಯನ್ನು ಕೊಡ್ತಿರೋದನ್ನು ನಾವು ನೋಡ್ತಾ ಇದ್ದೇವೆ. ಇಷ್ಟೊತ್ತು ಮೇಡಮ್ ಅವರು ನಮ್ಮ ಜೊತೆ ಕಾಲವನ್ನು ಕಳೆದು ಎಷ್ಟು ವಿಷಯಗಳ ಬಗ್ಗೆ ಕಣ್ಣು ತೆರೆದಿದ್ದಾರೆ. ಎಸ್ಪೆಷಲಿ ಅವರು ಆ 2 ವೀಣೆಗಳನ್ನು ಹಿಡಿದು ಆ ಗ್ರಹಭೇದ ಮಾಡಿ 22 ಶ್ರುತಿಯನ್ನು ಇದು ಮಾಡೋದು ಇವತ್ತೇ ನನಗೆ ಅರ್ಥ ಆಯ್ತೆ. ಒಂದು ಮಟ್ಟಕ್ಕೆ ಅರ್ಥ ಆಯಿತು. ಅದನ್ನು ನಾ ಇವತ್ತು ಮನೆಗೆ ಹೋಗಿ ಮೆಲುಕು ಹಾಕದೇ ಇದ್ರೆ ಮರ್ತು ಹೋಗುತ್ತೆ. ಇವತ್ತೇ ಹೋಗಿ ಅದನ್ನು ಓದಬೇಕು. ಎಷ್ಟು ಚೆನ್ನಾಗಿ ಆ 22 ಹೇಗೆ ಬಂದಿದೆ, ಮತ್ತು ಒಂದೊಂದುವೆ ಖಾಚಿತ್ಯ ಹೀಗಿರಬಹುದೇನೋ ಅನ್ನೋದಿಲ್ಲ, ಹೀಗೆ ಹೇಳಿದ್ದಾನೆ ಆ ಶಾಸ್ತ್ರದಿಂದ ಒಂದು ಬ್ಯಾಕಿಂಗ್ ಇದ್ದರೆ ನಾವು ಯಾವತ್ತು ಬೇಕಾದ್ರೂ ಒಂದು ಇದಮಿತ್ತಮ್ ಅಂತ ಹೇಳಬಲ್ಲೆವು. ಆ ಖಾಚಿತ್ಯ ನಮಗೆ ಹಾಡೋದ್ರಲ್ಲಾಗಲಿ ನಾವು ಒಂದು ಹೇಳೋದ್ರಲ್ಲಾಗಲಿ ಖಾಚಿತ್ಯ ಬರಬೇಕು. ಮೇಡಮನ್ನು ಎಷ್ಟು ಹೇಳಿದ್ರೂ ಸಾಲದು. ಅವರು ಇಷ್ಟು ಉದಾರತನದಿಂದ ನಮ್ಮ ಜೊತೆ ಇಷ್ಟು ಸಮಯವನ್ನು ಕಳೆದಿದ್ದಾರೆ. ಮೇಡಮ್, ನಿಮಗೆ ದೊಡ್ಡ ವಿಷಯ ಅಲ್ಲ. ನಿಮಗೆ ತುಂಬ ಧನ್ಯವಾದಗಳು. ಏನೋ ಸುಮ್ಮನೆ ನನ್ನ ಪಾಠಕ್ಕೆ ನಾನು ಇರ್ತೀನಿ, ನನ್ನಲ್ಲಿ ಇಷ್ಟು ಮಾತಾಡ್ಸಿದ್ರಲ್ಲ. ನಿಮಗೂ ಎಲ್ಲ ತುಂಬ ಆನಂದ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನೋಡೋಣ, ಇನ್ನೂ ನಮ್ಮ ಭಾರತೀಯ ಸಂಸ್ಕೃತಿ ಬೆಳೀಲಿ, ನಮ್ಮ ವಿದ್ವಾಂಸರು ಮುಂದೆ ಬರಲಿ, ಇನ್ನೂ ಹಲವಾರು ಜನನ್ನ ಹೀಗೆ ಮಾತಾಡಿಸೋಣ ನಿಮ್ಮೆಲ್ಲರ ಜೊತೆ. ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಮಸ್ತೆ. ನಮಸ್ಕಾರ.